सर्वधर्मस्थापकस्त्वं सर्वधर्मस्वरूपकः आचार्याणां महाचार्यो रामकृष्णायते नमः। यथाग्नेर्दायिका शक्तिः रामकृष्णे स्थिता इयं सर्वविद्यास्वरूपां तां शारदां प्रणमाम्यहम्। परतत्त्वे सदा लीनो रामकृष्णसमाज्ञया यो धर्मस्थापनरतो वीरेशं तं नमामि। ವೇದಾಂತವನ್ನೇ ತಮ್ಮ ವಸ್ತುವನ್ನಾಗಿ ಮಾಡಿಕೊಂಡಿರುವಂತಹ ಸದಾಶಿವ ಗುರುಗಳಿಗೆ ನಮಸ್ಕರಿಸ್ತಾ, ಹಾಗೂ ಸರಳ ಸಜ್ಜನ ವ್ಯಕ್ತಿಯವರಾಗಿರುವಂತಹ ಶ್ರೀಯುತ ರಾಮ್ ಪ್ರಸಾದ್ ಅವರೇ ಹಾಗೂ ಎಲ್ಲ ಭಕ್ತರೇ, ಆಧ್ಯಾತ್ಮಿಕ ಪಿಪಾಸುಗಳೇ, ಗುರುವಿನ ಪಾತ್ರ ಮತ್ತು ಗುರುವಿನ ಮಹಿಮೆಯನ್ನು ಮಾತಾಡಲಿಕ್ಕೆ ನಾವು ಕರೆದಿದ್ರು. ಆದರೆ ನಿಜಗುಣ ಸತ್ಸಂಗ ಕೇಂದ್ರದವರು ಹಾಡಿದ ಪದಗಳಲ್ಲೆಲ್ಲ ಗುರುವಿನ ಪಾತ್ರ ಮತ್ತು ಗುರುವಿನ ಮಹಿಮೆ ಅಲ್ಲೇ ಇದೆ. ಸೊ ಅದನ್ನೇನು ಹೊಸದಾಗಿ ಹೇಳಬೇಕಾಗಿಲ್ಲ ಅಂತ ನನಗೆ ಕಾಣಿಸ್ತದೆ. ಹೇಳಿದ್ರು ಕೂಡ ಅದು ಪುನರಾವರ್ತನೆ ಆಗುತ್ತೆ. ಸೊ ಹಾಗಾಗಿ ಪುನರಾವರ್ತಿ ದೋಷ ಬಂದ್ಬಿಡುತ್ತೆ. ಶಂಕರಾಚಾರ್ಯ ಹೇಳಿದಂಗೆ ಪುನರಾವರ್ತಿ ದೋಷ ಬರಬಾರ್ದು ಅಂತ ಹೇಳಿ ವೇದಾಂತದಲ್ಲಿ. ಸೊ ಈಗ ನಾನೇನಾದ್ರು ಹೇಳಿದ್ರೆ ಪುನರಾವರ್ತಿ ದೋಷ ಅಂತ ಆಗ್ತದೆ. ಸೊ ಎಲ್ಲರೂ ತಿಳಿದಿದ್ದೀರಾ, ಆದರೆ ಮತ್ತೆ ತಿಳಿದಿರುವಂತಹ ವಿಷಯವನ್ನ ಮತ್ತೊಮ್ಮೆ ಎಲ್ಲರೂ ಸೇರಿ ಮೆಲುಕು ಹಾಕಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಕೈಗಾರಿಕಾ ಕ್ರಾಂತಿ ಪ್ರಾರಂಭವಾದ ಮೇಲೆ ವಿಶೇಷವಾಗಿ ಪಾಶ್ಚಾತ್ಯ ದೇಶಗಳಲ್ಲಿ ಅದು ಇಡೀ ವಿಶ್ವವನ್ನೇ ಆವರಿಸಿತು. ಭಾರತ ಕೂಡ ಅದರಿಂದೇನು ಹೊರಗಿಲ್ಲ. ಇತ್ತೀಚಿನ ದಿನಗಳಲ್ಲಂತೂ ಇಂಟರ್ನೆಟ್ಟು, ಈ ಗೂಗಲ್ 2G 3G 4G ಬಂದ ಮೇಲಂತೂ ನಮಗೆಲ್ಲ ಸಿಗುತ್ತೆ. ಮುಂಚೆ ಅಂದರೆ ಗುರುಮುಖೇನ ಕಲಿತಾ ಇದ್ವಿ. ಹಾಗಾಗಿ ಶ್ರುತಿ ಅಂತ ಹೇಳಿದ್ರು ನಮ್ಮ ವೇದಗಳನ್ನ. ಗುರು ಏನು ಹೇಳ್ತಾನೋ ಅದನ್ನಷ್ಟೇ ನಾವು ಕೇಳಿ ಅದನ್ನು ಮನನ ಮಾಡಿ ನಮ್ಮದನ್ನಾಗಿ ಮಾಡ್ಕೊಳ್ತಾ ಇದ್ವಿ. ಈಗ ನಮ್ಗೆ ಏನು ಬೇಕು ಅನ್ನೋದಕ್ಕಿಂತ ನಮ್ಗೆ ಬೇಕಾಗಿನ ಹೆಚ್ಚಾಗಿ ಸಿಗ್ತದೆ. ಈಗೆಲ್ಲ ಯಾವುದೇ ವಿಷಯ ತೆಗೆದುಕೊಂಡಿರ್ಬೋದು. ಹಾಗಾಗಿ ವೇದ, ಉಪನಿಷತ್ತುಗಳು, ಪುರಾಣಗಳು, ಉಪಪುರಾಣಗಳು ಎಲ್ಲವೂ ಕೂಡ ಗೂಗಲ್ ಹುಡುಕಿದ್ರೆ ಎಲ್ಲ ಸಿಕ್ಬಿಡ್ತಾರೆ. ಸೊ ಹಾಗಾಗಿ ಈಗಿನ ಕಾಲದ ಅನೇಕರು ಇಂಟರ್ನೆಟ್ಟೇ ಎಲ್ಲ ಇದ್ದಾಗ, ಗೂಗಲಲ್ಲಿ ಇದ್ದಾಗ ನಮಗೆ ಗುರುಗಳು ಮತ್ತೆ ಯಾಕೆ ಬೇಕು, ಅವ್ರದ್ದು ಮತ್ತೆ ಯಾಕೆ ಹೋಗ್ಬೇಕು, ಅವ್ರಿಗೆ ಬೇರೆ ಸೇವೆ ಮಾಡಬೇಕಂತೆ, ಅವ್ರು ಹೇಳ್ದಂಗೆ ಕೇಳಬೇಕಂತೆ, ಕೆಲವು ಡೊನೇಷನ್ಸ್ ಬೇರೆ ಕೇಳ್ತಾರೆ. ಸೊ ಅದೆಲ್ಲ ಯಾಕೆ ಬೇಕು? ಈ ಗುರುಗಳ ತಂಟೆನೇ ಬೇಡ, ನಮ್ಮ ಪಡೆ ನಾವಿರೋಣ, ಒಂದು ಇಂಟರ್ನೆಟ್ ಹಾಕಿಸ್ಕೊಂಡ್ಬಿಟ್ರೆ ಗೂಗಲಲ್ಲೆಲ್ಲ ಹುಡುಕಿ, ಇಂಟರ್ನೆಟ್ಟಲ್ಲಿ ಗೂಗಲಲ್ಲಿ ಹುಡುಕಿ ನಮ್ಮನ್ನು ತಿಳ್ಕೊಂಡ್ಬಿಡೋಣ ಅನ್ನುವಂತಹ ಆಲೋಚನೆ. ಮತ್ತು ನನ್ನ ಸಾಮರ್ಥ್ಯ ಇದೆ, ನಾನು ಇಂಜಿನಿಯರು, ಡಾಕ್ಟರು ಇತ್ಯಾದಿ MBA ಎಲ್ಲ ಮಾಡ್ಕೊಂಡಿದ್ದೀನಿ. ನನಗೆ ಸಾಕಷ್ಟು ಬುದ್ಧಿ ಇದೆ, ನಾನೊಬ್ಬ ಬುದ್ಧಿವಂತ. ಸ್ನಾತಕೋತ್ತರ PhD, ಇನ್ನು ಡಬಲ್ PhD ಎಲ್ಲ ಬಂದಿದೆ. ಸೊ ನನಗೆ ಗುರು ಯಾಕೆ ಬೇಕು ಅಂತ ಹಲವಾರು ಜನರ ಧೋರಣೆ ಈಗಿನ ಕಾಲದ ಯುವಕರು, ಯುವತಿಯರು. ಅದಕ್ಕೆ ನಮ್ಮ ಶಾಸ್ತ್ರಕಾರರು ಒಂದು ಮಾತನ್ನು ಹೇಳ್ತಾರೆ. ನೀವು ಮೈಸೂರು ಪಾಕ್ ತಿಂದಿದ್ದೀರಾ ಅಲ್ವಾ? ಹೌದು, ತಿಂದಿದ್ದೀವಿ. ಹೇಗಿರುತ್ತೆ? ತುಂಬ ಚೆನ್ನಾಗಿರುತ್ತೆ. ಹೇಗಿರುತ್ತೆ ಅದು? ಸಿಹಿಯಾಗಿರುತ್ತೆ. ಸೊ ಸಿಹಿ ಅಂದ್ರೆ ಏನು ಅಂತ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ. ಸಿಹಿ ಅಂದ್ರೆ ಏನಂದ್ರೆ ವರ್ಣನೆಯನ್ನು ಮಾಡಿ. ಸ್ವಾಮಿ, ಮೈಸೂರು ಪಾಕ್ ಹೆಂಗಿದೆ ಅಂದ್ರೆ ಅದು ಉದ್ದ ಆಗಲ್ಲ, ಇಲ್ಲ ಯಾವ ಬಣ್ಣ ಇದೆ, ಹೆಂಗ್ ಮಾಡುದು ಅಂತ ಹೇಳ್ಬೋದು. ಬಿಟ್ರೆ ಸಿಹಿ ಹೇಗಿದೆ ಅಂತ ನಾನು ಹೇಳಲಿಕ್ಕೆ ಆಗಲ್ಲ. ಇಲ್ಲ ಸಿಹಿ ತಿಂದ ನಿಮ್ಗೆ ತುಂಬಾ ಸಂತೋಷ ಆಯ್ತು, ಮುದವಾಯ್ತು ಅಂತ ಹೇಳ್ತೀರಲ್ಲ, ಅದಂದ್ರೆ ಏನು? ನಿಮ್ಗೆ ಸಂತೋಷ ಆಯ್ತು, ಮುದ ಆಯ್ತು ಅಂತ ಅಂತಿರಲ್ಲ, ಏನು ಅಂತ ಕೇಳಿದ್ರೆ ಅದ್ ನಾವು ಅನುಭವಿಸ್ಬೇಕು. ಬಿಟ್ರೆ ನಮ್ಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವಾಗ ಶಾಸ್ತ್ರಕಾರರು ಹೇಳ್ತಾರೆ, ಒಂದು ಸಾಮಾನ್ಯ ಭೌತಿಕ ಪ್ರಪಂಚದಲ್ಲಿರುವಂತಹ ಸಿಹಿ ಮತ್ತು ಸಿಹಿಯಿಂದ ಉಂಟಾಗುವ ಅನುಭವವನ್ನೇ ನಾವು ಹೇಳಲಿಕ್ಕೆ ಆಗದೆ ಇದ್ದಾಗ, ಇನ್ನು ನಿಮ್ಮ ವಿಜ್ಞಾನದಿಂದ, ಭೌತಿಕ ವಿಜ್ಞಾನದಿಂದ ಮತ್ತು ನೀವು ಓದಿರುವಂತಹ ಎಲ್ಲ ಗ್ರಂಥಗಳಿಂದ ಪಡ್ಕೊಂಡಂತಹ ಜ್ಞಾನ ಸರಿ ಅಂತ ಯಾವ ಪ್ರಮಾಣ, ಸರಿ ಅಂತ ನೀವು ಯಾವರಿಂದ, ಯಾವ ರೀತಿಯಲ್ಲಿ ಆತ್ಮವಿಶ್ವಾಸದಿಂದ ಹೇಳ್ತೀರಾ ಅಂತ ಒಂದು ಪ್ರಶ್ನೆಯನ್ನು ಮುಂದಿಡ್ತಾ ಅವ್ರು ಹೇಳ್ತಾರೆ. ನೋಡಪ್ಪ, ನೀನೊಬ್ಬ ತುಂಬ ಬುದ್ಧಿವಂತ, ತುಂಬ ಓದ್ಕೊಂಡಿದ್ದೀನಿ, ಮಹಾಜ್ಞಾನಿ ಅಂತ ಹೇಳ್ತೀಯಲ್ಲ, ಆ ಬುದ್ಧಿಗೆ 6 ದೋಷಗಳಿದೆ ಅಂತ ನಮ್ಮ ಶಾಸ್ತ್ರಕಾರ ಹೇಳ್ತಾರೆ. ಆಚಾರ್ಯರು ಉಪದೇಶಗಳಲ್ಲಿ ಭಾಷ್ಯಗಳನ್ನು ಬರೀತಾ ಇರುವಂತಹ ಸಮಯದಲ್ಲಿ 6 ದೋಷಗಳನ್ನು ಬೇರೆ ಬೇರೆ ಕಡೆ ಬರೆದಿದ್ದಾರೆ. ಅದನ್ನು ಓದಿ ಅನುಸಂಧಾನ ಮಾಡಿದಾಗ ಮಾತ್ರ ನಮ್ಗೆ ಇದೆಲ್ಲ ಗೊತ್ತಾಗುತ್ತೆ. ಬುದ್ಧಿಗೆ, ನಾವು ಬುದ್ಧಿವಂತ ಬಾಲಕರು, ಬುದ್ಧಿವಂತ ಜೀವಿಗಳು, ಬುದ್ಧಿಜೀವಿಗಳು ಅಂತ ನಾವು ಕರಿತಾ ಇದ್ದೀವಲ್ಲ, ಅವನು ತುಂಬಾ ಬುದ್ಧಿವಂತ, ನಾನು ತುಂಬಾ ಬುದ್ಧಿವಂತ ಅಂತೇಳಿ ಸ್ಟಾರ್ ಮಾರ್ಕ್ ಬೇರೆ ಹಾಕೊಂಡಿರ್ತೀವಿ. ಆ ಬುದ್ಧಿಗೆ 6 ದೋಷಗಳಿದೆಯಂತೆ. ಈ 6 ದೋಷಗಳಿಂದ ಹಲವಾರು ಜಗತ್ತಲ್ಲಿ ಏನೆಲ್ಲ ಆಗ್ತಾ ಇದೆಯಲ್ಲ, ಅದಕ್ಕೆ ಪ್ರಾಬ್ಲಮ್ ಅಂತ ಹೇಳ್ತಾರೆ ಶಾಸ್ತ್ರಕಾರರು. ಏನು? ಒಂದು ಅಜ್ಞಾನ, 2ನೇದು ಸಂಶಯ, 3ನೇದು ವಿಪರ್ಯಯ, 4ನೇದು ಪ್ರಮಾದ, 5ನೇದು ವಿಪ್ರಾಲಬ್ಧಿ, 6ನೇದು
ಅಪಾತಕರಣತ್ವ ಅಂತ ಈ 6 ಅನ್ನೋದನ್ನೇ ಹೇಳ್ಕೊಂಡು ಹೋಗ್ತೀನಿ ಮುಂದೆ. ಈ 6 ದೋಷಗಳು ನಮ್ಮ ಶಾಸ್ತ್ರಕಾರರು ಹೇಳ್ತಾ, ಈ 6 ದೋಷಗಳು ಬುದ್ಧಿಗೆ ಇರೋದ್ರಿಂದ ಅದು ಬುದ್ಧಿಯ ಅವಿಭಾಜ್ಯ ಅಂಗ, ಅದು ಬುದ್ಧಿಯ ಸಾಮಾನ್ಯ ಸ್ವರೂಪ ಜ್ಞಾನ, ಬುದ್ಧಿಯ ಸ್ವರೂಪ ಜ್ಞಾನ 6 ದೋಷಗಳಾದ್ರಿಂದ ನಮಗೆ ಗುರು ಬೇಕಾಗಿದ್ದಾರೆ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಸ್ವಾಮಿ ವಿವೇಕಾನಂದರು ತುಂಬಾ ಚೆನ್ನಾಗಿ ಹೇಳ್ತಾರೆ ಗುರುವಿನ ಪಾತ್ರ ಮತ್ತೆ ಮಹಿಮೆಯನ್ನು ಹೇಳ್ಬೇಕಾದ್ರೆ ಗುರುವಿನ ಬಗ್ಗೆ. ಪ್ರಜ್ವಲಿತವಾದಂತಹ ಉರಿತಾ ಇರುವಂತಹ ದೀಪ ಮಾತ್ರ ಇನ್ನೊಂದು ದೀಪವನ್ನ ಹತ್ತಿಸಬಲ್ಲದು. ಆರೋಗಿರುವ ದೀಪ ಅದಿನ್ನೊಂದು ದೀಪವನ್ನು ಹಚ್ಚಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಕೂಡ ನಮ್ಮಲ್ಲಿರುವ ಚೈತನ್ಯ ಸ್ವರೂಪವನ್ನು ಅರಿಬೇಕಾದ್ರೆ ಇನ್ನೊಬ್ಬ ಚೈತನ್ಯ ಮಾತ್ರ ನಮ್ಗೆ ಹೇಳೋದು ಬಿಟ್ರೆ ಜಡ ಚೈತನ್ಯದ ಬಗ್ಗೆ ಯಾವಾಗಲೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ ಚೈತನ್ಯ ಇನ್ಯಾರೂ ಅಲ್ಲ, ಗುರು ಅಂತ ನಾವು ಕರಿತಾ ಇದ್ದೀವಿ. ಗುರು ತತ್ವ ಅಂದ್ರೆ ಏನು ಅಂದ್ರೆ ಆ ಚೈತನ್ಯ ತತ್ವವನ್ನೇ ಗುರು ತತ್ವ ಅಂತ ಕರಿತಾ ಇದ್ದೀವಿ ಅಂತ ಸ್ವಾಮಿ ವಿವೇಕಾನಂದರು ಅವರ ಒಂದು ಉಪದೇಶದಲ್ಲಿ ಹೇಳ್ತಾರೆ. ಈಗ ನಾನು ಹೇಳಿದೆ 6 ದೋಷಗಳು ಅಂತ. ಏನು ಈ 6 ದೋಷ? 6 ದೋಷಗಳು. ಒಂದು ಅಜ್ಞಾನ. ನಮಗೆಲ್ಲ ಅಜ್ಞಾನವಿದೆ. ಏನ್ರ ಅಜ್ಞಾನ? ಭೌತಿಕ ಪ್ರಪಂಚದ ಎಷ್ಟೊಂದಿದೆ. ಈಗ ನೀವು ಒಬ್ರು ಸೈಂಟಿಸ್ಟ್ನ ಕರೆದುಬಿಟ್ಟು ಈ ಪ್ರಪಂಚದ ಬಗ್ಗೆ ವರ್ಣನೆಯನ್ನ ಮಾಡಿ ಅಂತಂದ್ರೆ ನಮಗೇನು ಪ್ರಪಂಚ ಅಂತ ಅಂದುಕೊಂಡಿದ್ದೀವೋ ಅವರು ಆ ಸೈಂಟಿಸ್ಟ್ ವಿಜ್ಞಾನಿ ಪ್ರಪಂಚವನ್ನು ಹೇಗೆ ವರ್ಣಿಸ್ತಾನೋ ಇಲ್ಲ, ಚಂದ್ರನ ಬಗ್ಗೆ ಸೂರ್ಯನ ಬಗ್ಗೆ ಅಜಗಜಾಂತರವಾದ ವ್ಯತ್ಯಾಸ. ಅದೇ ರೀತಿ ಸಮುದ್ರದ ಬಗ್ಗೆ, ಅದೇ ರೀತಿ ಆಕಾಶದ ಬಗ್ಗೆ, ಅದೇ ರೀತಿ ನಕ್ಷತ್ರಗಳ ಬಗ್ಗೆ, ಸೂರ್ಯ ಚಂದ್ರರ ಬಗ್ಗೆ ಭೌತಿಕ ಪ್ರಪಂಚದಲ್ಲಂದ್ರೆ ಅಧ್ಯಾತ್ಮ ಪ್ರಪಂಚದಲ್ಲೂ ಕೂಡ ನಮಗೆ ಅಜ್ಞಾನವಿದೆ. ಇದೇ ನಮ್ಮ ಎಲ್ಲ ಪಾಪ ಪುಣ್ಯಗಳಿಗೆ, ನಮ್ಮ ಏನು ಸಮಸ್ಯೆ ಜೀವನದ ವಹಿವಾಟು, ನಮ್ಮ ಅನೇಕ ರೀತಿಯ ಸಮಸ್ಯೆಗಳು ವಹಿವಾಟುಗಳು ಜೀವನ ವಹಿವಾಟುಗಳು ನೋಡ್ತಿದ್ದೀವಲ್ಲ, ಅದಕ್ಕೆಲ್ಲ ಮೂಲಭೂತ ಕಾರಣ ಅಂದ್ರೆ ಈ ಅಜ್ಞಾನ. ಈ ಅಜ್ಞಾನ ಒಂದು ನಾಶ ಆಗ್ಬಿಡ್ತು ಅಂದ್ರೆ ನಮ್ಮ ಜೀವನದ ಎಲ್ಲ ಸಮಸ್ಯೆಗಳು ಫುಲ್ ಸ್ಟಾಪ್. ಅದೊಂದು ಸಾಯ್ತಾ ಇಲ್ಲ. ಏನ್ ಮಾಡೋದು? ಉದಾಹರಣೆಗೆ ಒಂದು ದೊಡ್ಡ ಆಲದ ಮರ ಇದೆ, ನಾವೊಂದು ಮನೆಯನ್ನು ಕಟ್ಟಬೇಕಾಗಿದೆ. ದೊಡ್ಡ ಆಲದ ಮರನ ಕಡಿಬೇಕು ಅಂತ ಅನ್ಕೊಂಡಿದ್ದೀವಿ. ಸೊ 1 ಟೊಂಗೆ ಕೊಡ್ದ, 2 ಟೊಂಗೆ ಕಡ್ದ, 3 ಟೊಂಗೆ ಕಡ್ದ, 5, 10, 20 ದೊಡ್ಡ ಆಲದ ಮರ 20-30 ಟೊಂಗೆಗಳಿದೆ. ಅದು ಕಡಿಲಿಕ್ಕೆ 1 ವಾರ ಬೇಕಾಗ್ಬೋದು. ಅವ್ನು ಯೋಚನೆ ಮಾಡ್ತಿದ್ದ ಅದಕ್ಕೆ ಎಷ್ಟು ದುಡ್ಡಾಗುತ್ತೆ, ಎಷ್ಟು ಲೆಕ್ಕಾಚಾರ ಆಗುತ್ತೆ ಅಂತ. ಅದ್ರೊಬ್ಬ ಬುದ್ಧಿವಂತ ಇದ್ದ, ನೋಡಪ್ಪ ಯಾಕೆ ಆಲದ ಮರ ಟೊಂಗೆನೆಲ್ಲ ದುಡ್ಡು ವೇಸ್ಟ್ ಮಾಡ್ತೀಯಾ, ಸ್ವಲ್ಪ ಆಲದ ಮರ ಸುತ್ತಲೂ ಬುಡ ಏನಿದೆ ಕಂಡಿಡ್ಕೊಂಡು ಸುತ್ತಲೂ ಸ್ವಲ್ಪ ಮಣ್ಣು ಬಿಡಿಸ್ಬಿಟ್ಟು ಅಲ್ಲಿ ಕೆಮಿಕಲ್ಸ್ ಹಾಕ್ಬಿಡು, ಯಾವಾಗ ಬುಡ ಒಡೆದೋಗುತ್ತೋ ಮರ ಬಿದ್ದೋಗುತ್ತೆ, ಆರಾಮಾಗಿ ಒಂದೇ ದಿವಸದಲ್ಲಿ ಖಾಲಿ ಮಾಡಿಬಿಡ್ಬೋದು ಮರ ಅಂತ. ಸೊ ಅದೇ ರೀತಿ ಅಜ್ಞಾನ ನಮ್ಮ ಜೀವನದಲ್ಲಿರುವ ಎಲ್ಲ ಸಮಸ್ಯೆಗಳಿಗೂ ಈ ಅಜ್ಞಾನ ಮೂಲಭೂತ ಕಾರಣ. ಈ ಅಜ್ಞಾನವನ್ನು ನಾಶ ಆಗ್ಬಿಟ್ರೆ ನಮ್ಗೇನೂ ಪ್ರಾಬ್ಲಮ್ ಇಲ್ಲ. ನಾವು ಯಾವಾಗಲೂ ಅನ್ಕೊಳ್ತೀವಿ ಗಂಡ ನಮಗೆ ಪ್ರಾಬ್ಲಮ್ಮು, ಹೆಂಡತಿ ನಮಗೆ ಪ್ರಾಬ್ಲಮ್ಮು, ಮಕ್ಕಳು ನಮಗೆ ಪ್ರಾಬ್ಲಮ್ಮು, ನಮ್ಮ ಸಂಸ್ಕೃತಿ ನಮಗೆ ಪ್ರಾಬ್ಲಮ್ಮು, ದೇಶ ಪ್ರಾಬ್ಲಮ್, ಧರ್ಮ ಪ್ರಾಬ್ಲಮ್ ಅಂತ ಈ ಸಮಸ್ಯೆಯನ್ನು ನಾವು ಹೊರಗಡೆ ಹುಡುಕ್ತಾ ಇರ್ತೀವಿ ಬಿಟ್ರೆ ಒಳಗಡೆ ಹುಡುಕ್ತಾ ಇಲ್ಲ. ಗುರು ಬಂದು ಹೇಳ್ತಾನೆ ಸಮಸ್ಯೆ ಇರೋದು ಎಲ್ಲೂ ಇಲ್ಲ ಕಣೋ, ನಿನ್ನೊಳಗೆ ಕಣೋ. ನಿನ್ನೊಳಗಡೆ ಅಂತ ಸಮಸ್ಯೆ ಏನಪ್ಪ ಅಂದ್ರೆ ಆ ಅಜ್ಞಾನ ನಿನ್ನ ಬಗ್ಗೆ, ಅದನ್ನು ಸರಿ ಮಾಡ್ಕೊಂಡ್ಬಿಡು, ಅವಾಗ ನಿಮ್ಗೆ ಎಲ್ಲ ಸಮಸ್ಯೆಗಳು ಫುಲ್ ಸ್ಟಾಪ್ ಬಿಡುತ್ತೆ ಅಂತ. ಇಂಥ ಒಂದೇ ಒಂದು ಸಣ್ಣ ಆಲೋಚನೆ. ನಾವು ಯಾವಾಗಲೂ ಸಮಸ್ಯೆ ಮತ್ತೆ ಸಮಸ್ಯೆ ಪರಿಹಾರವನ್ನ ಹೊರಗಡೆ ಹುಡುಕ್ತಾ ಇದ್ವಿ. ಗುರು ಬಂದು ಹೇಳ್ತಾನೆ ಸಮಸ್ಯೆಯೂ ನಿನ್ನಲ್ಲೇ ಇದೆ, ಪರಿಹಾರವೂ ನಿನ್ನಲ್ಲೇ ಇದೆ, ಹಂಗಾಗಿ ಸಮಸ್ಯೆ ಹೊರಗಡೆ ಹುಡುಕ್ಬೇಡ ಕಂದ. ಹೇ ಮನುಜ, ಸಮಸ್ಯೆ ಒಳಗಡೆ ಇದೆ, ಅದನ್ನು ಹುಡುಕೋ. ಆ ಸಮಸ್ಯೆ ಏನು ಅಂತ ಗೊತ್ತಾದ್ಮೇಲೆ ಪರಿಹಾರವೂ ನಿನಗೆ ಸಿಗ್ತದೆ. ಗುರುವಿನ ಕೃಪೆಯಿಂದ, ಭಗವಂತನ ಕೃಪೆಯಿಂದ ಆ ಪರಿಹಾರವನ್ನು ಹುಡುಕೊಂಡ್ಬಿಡು, ಅವಾಗ ನಿಮ್ಗೆ ಪರ್ಮನೆಂಟ್ ಫುಲ್ ಸ್ಟಾಪ್ ಆಗುತ್ತೆ ಅಂತ. ಇದು ಒಂದು ಸಣ್ಣ ಒಂದು ಉಪದೇಶವಾಗಿರ್ಬೋದು, ಇಲ್ಲ ಒಂದು ಸಣ್ಣ ವೃತ್ತಿ ಆಗಿರ್ಬೋದು, ಸಣ್ಣ ಒಂದು ಜ್ಞಾನದ ತುಣುಕು ಅಂತ ಅನಿಸ್ಬೋದು. ಆದರೆ ಒಂದು ಸಣ್ಣ ಜ್ಞಾನದ ತುಣುಕು ನಮ್ಗೆ ಇಡೀ ಸಮಾಜದ, ಇಡೀ ನಮ್ಮ ಜೀವನದ ಆಗು ಹೋಗುಗಳನ್ನೆಲ್ಲವನ್ನ ಕೂಡ ಒಂದು ಬದಿಗಿಟ್ರೆ ಇದು ನಮ್ಮ ಜೀವನದ ಎಲ್ಲ ಸಮಸ್ಯೆಗಳಿಗೂ ಒಂದು ಪರಮ ಔಷಧಿ, ರಾಮಬಾಣವನ್ನು ಕೊಟ್ಬಿಡುತ್ತೆ. ಇಂತಹ ರಾಮಬಾಣವನ್ನು ಯಾರು ಕೊಡ್ತಾರಪ್ಪ ಅಂದ್ರೆ ನಮಗೆ ಗುರುಗಳು ಕೊಡ್ತಾರೆ. ಸೊ ಅದಕ್ಕೆ ನಾನು ತಮಾಷೆ ಮಾಡ್ತಾ ಇರ್ತೀನಿ. ನಮ್ಮಲ್ಲಿ 3 ಥರ ಜನರು ಇರ್ತಾರೆ ಸಾಮಾನ್ಯ. ಒಂದು ನಾನೇ ಸಮಸ್ಯೆ, 2ನೇದು ನನಗೆ ಸಮಸ್ಯೆ, 3ನೇದು ನನಗೆ ಸಮಸ್ಯೆ. 1ನೇದು ನಾನೇ ಸಮಸ್ಯೆ. ಆ ಭಗವಂತ ಯಾಕಾದ್ರೂ ಹುಟ್ಟಿಸ್ಬಿಟ್ನೋ, ನನ್ನ ಯಾವ ಜನ್ಮದಲ್ಲಿ ಯಾವ ಪಾಪ ಪುಣ್ಯ ಮಾಡಿದ್ನೋ ನನಗೆ ಗೊತ್ತಿಲ್ಲ, ಏನು ಮಾಡಿದ್ರು ಹೆಚ್ಚು ಕಮ್ಮಿ ಆಗ್ತಾರೆ. ನಾನು ಬೆಳಿಗ್ಗೆ ಏನು ತಿಂಡಿ ಮಾಡಿದ್ರು ನನ್ನ ಗಂಡ ಮಕ್ಕಳು ಬೈತಾರೆ, ಏನು ಮಾಡಕ್ ಹೋದ್ರು ಅಕ್ಕಪಕ್ಕದವ್ರು ಬೈತಾರೆ, ಕೂಗಾಡ್ತಾರೆ. ನನ್ನ ಸಮಸ್ಯೆ ಆಗ್ಬಿಟ್ಟಿಲ್ಲ. ನಾನು ಯಾವಾಗ ಸಾಯ್ತೀನೋ ಆವಾಗೊಂದು ಟೆಂಪರರಿ ಫುಲ್ ಸ್ಟಾಪ್ ಸಿಗುತ್ತೆ ಅಂತ.
ಅವ್ನಿಗೆ ಒಂದು ಸಮಸ್ಯೆ ಆಗ್ಬಿಟ್ಟಿದ್ದಾನೆ, ಅವ್ರಿಗೆ ಒಂದು ಸಮಸ್ಯೆ ಆಗ್ಬಿಟ್ಟಿದ್ದಾರೆ. ಸೊ ಅಂಥವ್ರಿಗೆ ಯಾವ ಪರಿಹಾರವನ್ನು ಯಾರೂ ಏನು ಹೇಳಲಿಕ್ಕೆ ಆಗೋದಿಲ್ಲ. ಇನ್ನು ಕೆಲವರು ಹೇಳ್ತಾರೆ, ನಾನು ಯಾವುದೋ ಜನ್ಮದಲ್ಲಿ ಏನೋ ಪಾಪ ಮಾಡಿದೆ ಕಣ್ರಿ. ಹಂಗಾಗಿ ಯಾವಾಗಲೂ ಸಮಸ್ಯೆ, ಬೆಳಗ್ಗೆ ಎದ್ದಾಗಿಂದ ಪ್ರಾಬ್ಲಮ್ ನನ್ನ ಹಿಂದೆನೇ ಇರ್ತದೆ. ಯಾವಾಗಲೂ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದಷ್ಟು ಇನ್ನೊಂದು ಪ್ರಾಬ್ಲಮ್, ಅದನ್ನು ಸಾಲ್ವ್ ಮಾಡಿದಷ್ಟು ಇನ್ನೊಂದು ಪ್ರಾಬ್ಲಮ್. ಈ ಸಂಸಾರದ ಸುಳಿಯಲ್ಲಿ ನನಗೆ, ಸಂಸಾರದ ಸುಳಿಯಲ್ಲಿ ಅನೇಕ ರೀತಿಯ ಸಮಸ್ಯೆಗಳು, ಆತ ನಮ್ಗೆ ಹಲವಾರು ಸಮಸ್ಯೆಗಳಿದೆ ಅಂತ. ಇನ್ನು ಕೆಲವರು ಹೇಳ್ತಾರೆ, ನನಗೇನು ಕೆಲವು ಸಮಸ್ಯೆಗಳಿದೆ, ಆ ಸಮಸ್ಯೆಗೆ ಪರಿಹಾರವೂ ಇದೆಯಂತೆ. ಯಾಕಂದ್ರೆ ಬೀಗ ಇದೆ ಅಂದರೆ ಬೀಗದ ಕೈ ಇರಲೇಬೇಕು. ಬೀಗದ ಕೈ ಇಲ್ಲದೆ ಬೀಗ ಮ್ಯಾನುಫ್ಯಾಕ್ಚರ್ ಯಾರು ಮಾಡಲ್ಲ, ಜಗತ್ತಿನ ನಿಯಮ. ಹಾಗೆ ನನಗೊಂದು ಸಮಸ್ಯೆ ಇದೆ ಅಂದರೆ ನನಗೆ ಪರಿಹಾರವೂ ಆ ಸಮಸ್ಯೆಗಿದೆ. ಅದೇನಂತ ಕಂಡು ಹಿಡ್ಕೊಂಡು ಆ ಪರಿಹಾರವನ್ನು ಅಳವಡಿಸ್ಕೊಂಡು ಜೀವನದಲ್ಲಿ ಆಚೆಗೆ ಬರಬೇಕು. ಈ ನಾನೇ ಸಮಸ್ಯೆಯಿಂದ, ನನಗೇ ಸಮಸ್ಯೆಯಿಂದ ನನಗೆ ಸಮಸ್ಯೆ ಅನ್ನುವಂಥ ಜೀವನದ ಪಯಣ ಏನಿದೆಯಲ್ಲ, ಅದಕ್ಕೆ ಯಾರು ಬೇಕಂದ್ರೆ ಗುರು ಬೇಕು, ಗುರುವಿನ ಉಪದೇಶ ಬೇಕು. ಅಲ್ಲಿ ಏನು ಬದಲಾಗ್ತಾ ಇಲ್ಲ ಜೀವನದಲ್ಲಿ. ಏನು ಅವನಿಗೆ ನನಗೆ ಸಮಸ್ಯೆಯಿಂದ, ನನಗೆ ಸಮಸ್ಯೆಯಿಂದ ನಾನೇ ಸಮಸ್ಯೆ ಇಲ್ಲ, ನನಗೆ ಸಮಸ್ಯೆಯಲ್ಲಿ ಹೊರಗಡೆ ಇರುವಂಥ ವ್ಯಕ್ತಿಗಳೇನು ಬದಲಾಗಲಿಲ್ಲ, ಸಂಸಾರದಲ್ಲಿ ಗಂಡ ಹೆಂಡತಿಗಳೇನು ಬದಲಾಗಲಿಲ್ಲ, ಮಕ್ಕಳು ಬದಲಾಗಲಿಲ್ಲ, ಅವನು ನೋಡುವಂತಹ ದೃಷ್ಟಿಕೋನ ಬದಲಾಯಿತು. ಅದನ್ನೇ ಅದ್ವೈತದಲ್ಲಿ ನಾವು ಹೇಳ್ತೀವಿ ಅಧ್ಯಾಸ ಅಂದರೆ. ಅದು ಇದು ಅದು ಅವನ ಹಂಗಂತೆ, ಇವ್ನು ಹಿಂಗಂತೆ, ಅವಳು ಹಿಂಗಂತೆ, ಅವಳು ಹಂಗಂತೆ ಅಂತ ಏನೋ ಅಭ್ಯಾಸವನ್ನು ಮಾಡ್ಕೊಂಡ್ಬಿಡ್ತೀವಿ. ಒಂದು ಮೂಲಭೂತ ಅವಿದ್ಯೆ ಇಲ್ಲ, ಮೂಲ ಅವಿದ್ಯೆ ಅಂತ ಒಂದಾದ್ರೆ ಇನ್ನು ಹಲವಾರು ಅಭ್ಯಾಸಗಳು ನಮ್ಮ ಮೇಲೆ ನಾವು ಮಾಡ್ಕೊಂಡ್ಬಿಟ್ಟು ಹೀಗೆ ಸಂಸಾರ, ಹೀಗೆ ಜಗತ್ತು, ಹೀಗೆ ಪ್ರಪಂಚ, ಹೀಗೆ ಅವರು, ಹೀಗೆ ಇವರು, ಹೀಗೆ ನೆಂಟರಿಷ್ಟು ನಮ್ಮ ಮಾವ ಅತ್ತೆ ಅಂತ ಹೇಳಿ ಇದೇ ಅಭ್ಯಾಸ. ಈ ಅಭ್ಯಾಸವನ್ನು ತೊಳಿಬೇಕಾದ್ರೆ ನಮಗೆ ಮೂಲಭೂತವಾಗಿ ಮೊದಲು ನಮಗೆ ಗುರು ಮತ್ತೆ ಗುರು ತತ್ವ ಬೇಕಾಗ್ತದೆ. ಒಂದು ಮನೆ, ಒಂದೇ ವರ್ಷದಲ್ಲಿ ಮಗನಿಗೂ ಮದುವೆ ಆಯಿತು, ಮಗಳಿಗೂ ಮದುವೆ ಆಯಿತು. ಸೊ ಇಬ್ಬರಿಗೂ ಮಕ್ಕಳು ಹುಟ್ಟಿದ್ದಾರೆ. ಯಾವುದೋ ಒಂದು ಕಾರ್ಯಕ್ರಮ ಸಮಾರಂಭ ಅಂತ ಮನೆಯಲ್ಲಿ ಮಗಳು ಕೂಡ ಬಂದಿದ್ದಾಳೆ. ಹಾಲಲ್ಲಿ, ಮನೆಯ ಹಾಲಲ್ಲಿ ಇದ್ದಿದ್ದೇ 2 ರೂಮು. ಹಾಗಾಗಿ ಒಂದು ರೂಮಲ್ಲಿ ಮಗ ಸೊಸೆ ಮಲಗಿದ್ದಾಳೆ, ಇನ್ನೊಂದು ರೂಮಲ್ಲಿ ಅಳಿಯ ಮತ್ತೆ ಮಗಳು ಮಲಗಿದ್ದಾಳೆ. ಇವರು ಅಜ್ಜ ತಾತ ಇಲ್ಲ, ವಯಸ್ಸಾಗಿರುವಂಥ ಇಬ್ಬರು ದಂಪತಿಗಳು ಹಾಲಲ್ಲಿ ಮಲಗಿದ್ದಾರೆ. ರಾತ್ರಿ ಸಡನ್ನಾಗಿ ಶಬ್ದ ಆಗ್ತಿದೆ. ಏನಂದ್ರೆ 2 ಬೆಡ್ರೂಮಿಂದ ಮಕ್ಕಳು ಅಳ್ತಾ ಇದ್ದಾರೆ. ಚಿಕ್ಕ ಮಕ್ಕಳು ಇಬ್ಬರು ಕೂಡ, ಚಿಕ್ಕ ಮಗು ಇಬ್ಬರು ಅಳ್ತಾ ಇದ್ದಾರೆ. ಒಂದು ಕಡೆ ಮಗಳು ನೋಡ್ಕೊಳ್ತಾ ಇದ್ದಾಳೆ, ಇನ್ನೊಂದು ಕಡೆ ಸೊಸೆ ನೋಡ್ಕೊಳ್ತಾ ಇದ್ದಾಳೆ, ಮಗ ನೋಡ್ಕೊಳ್ತಾ ಇದ್ದಾಳೆ. ನೋಡ್ರಿ, ಅಳಿಯ ಎಂಥವನು, ಮಗಳು ನೋಡ್ಕೋಬೇಕೇಳಿ, ಮಗು ಅಳ್ತಾ ಇದ್ರೆ ಏನ್ ನಮ್ಮ ಮಗು ಬೆಳಗ್ಗೆಯಿಂದ ರಾತ್ರಿಗೂ ನಮ್ಮ ಮಗು ನೋಡ್ಕೊಂಡಿದ್ದು, ಸುಸ್ತಾಗಿದ್ದು, ಅಳಿಯ ಒಂಚೂರು ಎದ್ದು ನೋಡ್ಕೊಳ್ಬಾರ್ದೇನ್ರಿ ಅಂತ. ಈ ಕಡೆ ಮಗ ಎದ್ದು ನೋಡ್ಕೊಂಡ, ಪಾಪ ಸೊಸೆಗೆ ಸುಸ್ತಾಗಿದೆ ಅಂತ. ನೋಡ್ರಿ ಎಂಥ ಸೊಸೆ ನಮಗೆ. ಬೆಳಗ್ಗೆಯಿಂದ ಸಂಜೆವರೆಗೂ ದುಡ್ದು ಬಂದಿರ್ತಾನೆ ಮಗ, ಈಗಾದ್ರೂ ಒಂದು ಸ್ವಲ್ಪ ರೆಸ್ಟ್ ಬೇಕು. ಸೊಸೆ ಎದ್ದು ನೋಡ್ಕೋಬೇಕಾದವಳ ಕರ್ತವ್ಯ, ಸೊಸೆ ನೋಡ್ಕೊಳ್ಳೋ ಬದಲು ಮಗ ನೋಡ್ಕೊಳ್ತಾ ಇದ್ದಾನೆ ಅಂತ. ನೋಡಿ, ಒಂದೇ ಒಂದು ಒಂದೇ ಘಟನೆ, ಅದು ನಾವು ನೋಡುವಂತಹ ದೃಷ್ಟಿಕೋನ ಎಷ್ಟು ವ್ಯತ್ಯಾಸ ಇದೆ. ಅಭ್ಯಾಸ ಅಲ್ವೇ, ಅಜ್ಞಾನವಲ್ವೇ? ಇಂಥ ಅಜ್ಞಾನವನ್ನು ತೆಗೆದು ನಿರ್ಮೂಲನೆ ಮಾಡುವುದಕ್ಕೋಸ್ಕರ ನಮಗೊಬ್ಬ ಗುರು ಬೇಕು. ನಾನು ಎಷ್ಟೇ ವೇದಾಂಗಗಳನ್ನು ಓದಿರ್ಬೋದು, ಎಷ್ಟೇ ತತ್ವಗಳನ್ನು ತಿಳ್ಕೊಂಡಿರ್ಬೋದು, ಆದರೆ ಎಲ್ಲೋ ಒಂದು ಕಡೆ ನಾವು ಎಡು ಬಿಡ್ತೀವಿ. ಯಾಕೆ ಅಂತಂದ್ರೆ ನಮ್ಮ ಒಳಗಡೆ ಸಾಕಷ್ಟು ಕಾಮಕ್ರೋಧಾದಿ ಹರಿಷಡ್ ವರ್ಗಗಳು ತುಂಬಿ ತುಳುಕಾಡ್ತದೆ. ಅದರ ಒಂದು ದೃಷ್ಟಿಕೋನದಲ್ಲಿ, ಅದರ ಮೂಲಕ ನಾವು ಜಗತ್ತನ್ನ, ಭಗವಂತನನ್ನ, ಆತ್ಮವನ್ನ, ಪರಮೇಶ್ವರನನ್ನ ನಾವು ನೋಡ್ತಾ ಇರೋದ್ರಿಂದ ಪರಮತತ್ವವನ್ನಾಗ್ಲಿ, ಭಗವಂತನನ್ನಾಗ್ಲಿ, ಆತ್ಮ ತತ್ವವನ್ನ ಯಥಾರ್ಥ ರೂಪದಲ್ಲಿ ನೋಡ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹಾಗಾಗಿ ಗುರು ಇದೆಲ್ಲವನ್ನ ಕಳ್ಕೊಂಡಿರ್ತಾನೆ. ಅಂಥವನ್ನೇ ನಾವು ಗುರು ಅಂತ ಕರಿತೀವಿ ನಮ್ಮ ಶಾಸ್ತ್ರಗಳಲ್ಲಿ. ಹಾಗೆ ಅವನು ಶ್ರೋತ್ರಿಯ ಅಂತ ಎಲ್ಲ ನಾವು ಅದಕ್ಕೆ ಕರೀತೀವಿ. ಹಾಗಾಗಿ ಅವನ ಉಪದೇಶಗಳು, ಅವನು ಹೇಳಿಕೊಟ್ಟ ಮಾರ್ಗದಲ್ಲಿ ನಾವು ಹೋದಾಗ, ಅವನ ಉಪದೇಶಗಳು ಒಂದು ಚುಚ್ಚು ಮದ್ದುವಿನಾಗಿ ಬಂದಾಗ ಅದು ನಮ್ಮ ಮೇಲೆ ಪರಿಣಾಮ ಬಿದ್ದು ನಮಗೆ ಯಥಾರ್ಥತೆ ಅರ್ಥ ಆಗಲಿಕ್ಕೆ ಪ್ರಾರಂಭವಾಗ್ತದೆ. ಹಾಗಾಗಿ ನಾವೆಂಥ ಬುದ್ಧಿವಂತರು ಅಂತ ಆಗಿದ್ರು ಕೂಡ, PhD ಮಾಡ್ಕೊಂಡಿದ್ರು ಕೂಡ, ಡಬಲ್ ಗ್ರ್ಯಾಜುಯೇಟ್ಸ್ ಆಗಿದ್ರು ಕೂಡ, ಇಂಥ ಹಲವಾರು ದೋಷಗಳನ್ನು ನಾವು ಮಾಡ್ಕೊಳ್ತಾ ಇರ್ತೀವಿ. ಯಾಕಂದ್ರೆ ನಮ್ಮಲ್ಲೆಲ್ಲ ಸಂಸಾರವಿದೆ. ನಾವು ಸಂಸಾರದಲ್ಲಿಲ್ಲ, ಸಂಸಾರ ನಮ್ಮಲ್ಲಿದೆ. ಇದು ತುಂಬ ಶ್ರೀರಾಮಕೃಷ್ಣನೇ ಹೇಳ್ತಾರೆ. ನೀರಿನಲ್ಲಿ ದೋಣಿ ಇದ್ರೆ ಸಮಸ್ಯೆ ಇಲ್ಲ, ದೋಣಿ ಒಳಗಡೆ ನೀರಿದ್ರೆ ಸಮಸ್ಯೆ ಇಲ್ಲ. ಸೊ ನಾವು ಸಂಸಾರದಲ್ಲಿದ್ರೆ ಏನೂ ಸಮಸ್ಯೆ ಇಲ್ಲ, ಸಂಸಾರ ನಮ್ಮಲ್ಲಿದೆ, ಅದಕ್ಕೆ ನಮಗೆ ಸಮಸ್ಯೆ ಆಗ್ತಾ ಇರೋದು. ಯಾಕಂದ್ರೆ ಜನಕ ಮಹಾರಾಜ ಕೂಡ ಇದೇ ಸಂಸಾರದಲ್ಲಿದ್ದ, ಅವನು ರಾಜರ್ಷಿ ಅಂತ ಅನ್ನಿಸ್ಕೊಂಡ.
ಅವನೊಬ್ಬ ರಾಜ ಮಿಥಿಲಾ ರಾಜ್ಯದ ರಾಜನಾಗಿದ್ದ. ರಾಜ್ಯಭಾರವನ್ನ ಮಾಡಿ ಬ್ರಹ್ಮಜ್ಞಾನವನ್ನ ಆಲೋಚನೆ ಮಾಡ್ಲಿಕ್ಕೆ ಅವನಿಗೆ ಸಮಯವೂ ಇತ್ತು, ಬ್ರಹ್ಮಜ್ಞಾನವನ್ನು ಪಡ್ಕೊಂಡ. ಬಿಸಿಯೆಸ್ಟ್ ಮ್ಯಾನ್ ಅಂದ್ರೆ ರಾಜನಿಗೆ ಯಾರು ಬಿಸಿಯೆಸ್ಟ್ ಮ್ಯಾನ್ ಜಗತ್ತಿನಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅವನಿಗೆ ಬ್ರಹ್ಮಜ್ಞಾನವನ್ನ ಚಿಂತನೆ ಮಾಡಿ ಶ್ರವಣ ಮನನ ನಿಧ್ಯಾಸವನ್ನ ಮಾಡಿಕೊಂಡು ಅನುಸಂಧಾನ ಮಾಡುವಂತ ಶಕ್ತಿ, ಅನುಸಂಧಾನ ಮಾಡುವ ಸಮಯ ಇದ್ರೆ ನಾವೆಲ್ಲ ಹೇಳ್ತೀವಿ ಬಿಸಿ ಪೀಪಲ್ ಅಂತ. ನಮಗೆ ಯಾಕೆ ನೀವು ಸತ್ಸಂಗಕ್ಕೆ ಬರಲ್ಲ ಅಂದ್ರೆ ಸ್ವಾಮಿ ಸ್ವಲ್ಪ ಬಿಸಿ ಇದ್ವಿ ಅದಕ್ಕೆ ನಾವು ಬರಲಿಲ್ಲ. ಯಾಕೆ ನಮಗೆ ಬೇಕಾಗಿಲ್ಲ, ಯಾಕಂದ್ರೆ ಸಂಸಾರ ನಮ್ಮಲ್ಲಿದೆ, ಅದನ್ನೇ ಅಜ್ಞಾನ ಅಂತ ಇನ್ನೊಂದು ರೂಪದಲ್ಲಿ ಕರೀತಾರೆ. ಅದಕ್ಕೆ ನಮಗೆ ಗುರು ಬೇಕಾಗಿದೆ. ಜಗದಿ ಸಂತೆಯೊಳು ಅಲೆಯುವ ಮನುಜ ನಿಲ್ಲೋ ಒಂದು ಕ್ಷಣ. ಸ್ವಾಮೀಜಿ, ನಾನು IT ಪೀಪಲ್, ಬೆಳಗ್ಗೆ ಎದ್ದ ತಕ್ಷಣ ನನ್ನ ಮಗಳಿಗೆಲ್ಲ ಸ್ಯಾಂಡ್ವಿಚ್ಚು ಇಲ್ಲ ನೂಡಲ್ಸ್, ಈಗೆಲ್ಲ ಸಿಟಿಲೆಲ್ಲ ಆಯ್ತಲ್ಲ, ಸ್ಯಾಂಡ್ವಿಚ್ ನೂಡಲ್ಸ್ ಹಾಕಿ ಕೊಟ್ಬಿಟ್ಟು ಆಫೀಸ್ಗೆ ಹೋಗ್ಬಿಟ್ಟು ಬೆಳಗ್ಗೆ ಸಂಜೆ ಮಾಡ್ಬಿಟ್ಟು ಬಂದ್ಬಿಟ್ಟು ಮಕ್ಕಳು ಒಂಚೂರು ನೋಡ್ಕೊಂಡು ಮಲಗಿಬಿಡ್ತೀನಿ, ಪಕ್ಕ ನೋಡ್ಕೊಳ್ತಿರ್ತೀನಿ ಅಂತ ಹೇಳಿ. ಏನು ಮಾಡ್ತಿದ್ಯೋ? ದುಡಿತಾ ಇದ್ದೀನಿ ಸ್ವಾಮೀಜಿ. ಯಾರಿಗೋಸ್ಕರ? ನನಗೆ, ನನ್ನ ಮಕ್ಕಳಿಗೆ. ಆಮೇಲೆ ಏನಾಗುತ್ತೆ ಅಂದರೆ, ನೋಡಿ ಸ್ವಾಮೀಜಿ, ನಾನು ಇಷ್ಟೊಂದು ಚೆನ್ನಾಗಿ ನೋಡ್ಕೊಂಡೆ, ನನ್ನ ಮಗಳು ಹೇಳಿದೆ ಕೇಳಿದೆ ಎಲ್ಲ ಹೊರಟೋಗಿದ್ದಾರೆ, ಮುಗಿದೋಯ್ತು. ನನ್ನ 30 ವರ್ಷದ ಎಲ್ಲ ಸಾಧನೆ ಮುಗಿದೋಯ್ತು. ಅದು ನನ್ನ ಕರ್ತವ್ಯ ಅಂತ ಮಾಡುವುದರ ಜೊತೆಗೆ ಆತ್ಮಚಿಂತನೆಯನ್ನು ನಾನು ಮಾಡಿದಿದ್ರೆ ಇವತ್ತು ನನಗೆ ಸಮಸ್ಯೆ ಬರ್ತಾ ಇರಲಿಲ್ಲ. ನಾನು ಕರ್ತವ್ಯದ ರೀತಿಯಲ್ಲಿ, ಕರ್ತವ್ಯ ಪ್ರಜ್ಞೆಯಲ್ಲಿ ನಾನು ನನ್ನ ಕೆಲಸವನ್ನು ಮಾಡಲಿಲ್ಲ. ಅದಕ್ಕೆ ದಾಸರು ಹೇಳ್ತಾರೆ, ಜಗದಿ ಸಂತೆಯೊಳು ಅಲಿಯುವ ಮನುಜ ನಿಲ್ಲೋ ಒಂದು ಕ್ಷಣ. ನಾನು ಇಂಜಿನಿಯರಿಂಗು IT ಗ್ರಾಜ್ಯುಯೇಟು, ನಾನು ಮಾಡ್ತಿರೋದೇ ಸರಿ ಅಂತ ಅವನು ಜ್ಞಾನಿ ಅನ್ನುವಂಥ ದೊಡ್ಡ ಬೀಗರ್ ಇಟ್ಕೊಂಡಿದ್ದ. ಆದರೆ ಆತ್ಮಕ್ಕೆ ದೃಷ್ಟಿಗೆ ಬಂದಾಗ ಅವನು ನಿಜವಾದ ಅಜ್ಞಾನಿ. ಈ ಬುದ್ಧಿಗೆ ಈ ಅಜ್ಞಾನ ಒಂದು ನಾಟ್ಕೊಂಡ್ಬಿಟ್ಟಿದೆ. ಈ ರೀತಿಯಂತಹ ಅಜ್ಞಾನಿಗಳು ತುಂಬ. ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮನ ಹತ್ರ ಯಾವಾಗ ನಾನು ಶಿಷ್ಯ ಅಂತ ಹೇಳಿದಾಗೆ ಗೀತಾ ಉಪದೇಶ ಸ್ಟಾರ್ಟ್ ಆಗಿತ್ತು. ಏನು? ಕಾರ್ಪಣ್ಯ ದೋಷೋಪಾತ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢ ಚೇತಾ ಯಚ್ರೇಯ ಸ್ಯಾನ್ನಿಶ್ಚಿತಂ ಬ್ರೂಹಿ ತನ್ಮೆ ಶಿಷ್ಯ ಸ್ನೇಹಂ ಶಾದಿ ಮಾಂ ತ್ವಾಂ ಪ್ರಕರಣ. ಕಾರ್ಪಣ್ಯ ದೋಷ. ಏನು ಕಾರ್ಪಣ್ಯ ದೋಷ? ಈ ಸಂಸಾರ ದೋಷ. ಅದರಿಂದ ನಾನು ಬಳಲ್ತಾ ಇದ್ದೇನೆ. ಕಾರ್ಪಣ್ಯ ದೋಷೋಪಾತ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢ ಚೇತಾ. ಧರ್ಮ ಸಮ್ಮೂಢನಾಗಿದ್ದೇನೆ. ಯಾವುದು ಧರ್ಮ, ಯಾವುದು ಸರಿ, ಯಾವುದು ತಪ್ಪು, ಯಾವುದು ನನ್ನ ಕರ್ತವ್ಯ, ಏನ್ ಮಾಡಬೇಕು ಏನ್ ಮಾಡಬಾರ್ದು ನಮ್ಗೆ ಗೊತ್ತಾಗ್ತಿಲ್ಲ ಅಂದ್ರೆ ಅವನೇನು ಅಜ್ಞಾನಿನೇ. ಗುರುಕುಲದಲ್ಲಿ ವೇದಾಂಗಗಳೆಲ್ಲ ಓದ್ಕೊಂಡ್ಬಿಟ್ಟಿದ್ದಾನೆ, ಉಪನಿಷತ್ ಎಲ್ಲ ಓದಿದ್ದ, ಬ್ರಹ್ಮಸೂತ್ರವನ್ನು ಇದ್ರೆ ಓದಿದ್ದ ಅಂತ ಕಾಣುತ್ತೆ. ಎಲ್ಲವನ್ನೂ ಓದಿದ್ದಂತಹ ಅರ್ಜುನ, ಪಾಂಡು ಹಾಗೂ ಶ್ರೇಷ್ಠ ಸ್ತ್ರೀಯಾದಂಥ ಕುಂತಿಯ ಮಗನಾದಂಥವನು, ಶಿವನಿಂದ ಪಾಶುಪತಾಸ್ತ್ರನ ಪಡೆದುಕೊಂಡಂಥವೂ ಕೂಡ ಧರ್ಮ ಸಮ್ಮೂಢ ಚೇತಾಹ ಅಂತ ಹೇಳ್ತಾ ಇದ್ದೀನಲ್ಲ. ಯಾಕೆ ಕಾರ್ಪಣ್ಯ ದೋಷ? ಈ ಸಂಸಾರ ದೋಷ. ಸೊ ನಾವು ಎಂತಹ ಜ್ಞಾನಿಗಳಾಗಿದ್ರು, ವೇದಾಂಗನೆಲ್ಲ ಓದ್ಕೊಂಡು ನಾವಿಡೀ ವೇದಾಂತದ ಮೇಲೆ, ಶಿವತತ್ವದ ಮೇಲೆ PhD ಪದವಿ ಇದ್ರು ಕೂಡ ಗುರು ಕೃಪೆ ಆಗದೆ ಇದ್ರೆ, ಮನಸ್ಸಿನ ಕೃಪೆ ನಮ್ಮ ಮೇಲೆ ನಮ್ಗೆ ಆಗದೆ ಇದ್ರೆ ಇದನ್ನ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಏನ್ ಮಾಡ್ತಾರೆ? ಎಚ್ಚರಿಯ ಸ್ಯಾನ್ನಿಶ್ಚಿತ ಅಂಬ್ರೂಹಿ ತನ್ಮೆ. ನಿಶ್ಚಯವಾಗಿ ಇದೇ ಸರಿ ಅಂತ ನೀನು ನಮ್ಗೆ ಹೇಳ್ಬಿಡಪ್ಪ. ಯಾಕೆ? ಶಿಷ್ಯ ಸ್ನೇಹಂ ಶಾದಿ ಮಾಂತ್ವಾಂ ಪ್ರಪನ್ನ. ನಾನಿನಲ್ಲಿ ಶಿಷ್ಯತ್ವವನ್ನು ಪಡ್ಕೊಂಡು ನಾನಿನ್ನ ಶರಣಾಗ್ತಾ ಇದ್ದೇನೆ. ಆಗ್ಬೋದು ಈಗೂ ಆಗ್ಬೋದು ಅಂತೆಲ್ಲ ದಯವಿಟ್ಟು ಹೇಳ್ಬೇಡ. ಭಗವಂತ ಇರ್ಬೋದು, ಇಲ್ಲೇ ಇರ್ಬೋದು, ನೀನು ಇರ್ಬೋದು, ಇಲ್ಲೇ ಇರ್ಬೋದು, ಇಂಥದ್ದೆಲ್ಲ ನಾನು ಕನ್ಫ್ಯೂಸ್ ಮಾಡಬೇಡ ದಯವಿಟ್ಟು. ನಾನು ಆಗ್ಲೇ ಕನ್ಫ್ಯೂಸ್ ಆಗ್ಬಿಟ್ಟಿದ್ದೀನಿ. ಇದೆಯೋ ಇಲ್ವೋ, ಇದ್ರೆ ಹೇಗಿದೆ ಅಂತ ಕರೆಕ್ಟಾಗಿ ನನಗೆ ನಿಶ್ಚಯ ರೂಪದಿಂದ ಹೇಳುತ್ತೆ. ಅರ್ಜುನನ ಪಾಡೇ ಹೀಗಾದ್ರೆ ಇನ್ನು ನಿಮ್ಮೆಲ್ಲರ ಪಾಡಿ. ಅವನು ಎಂಥ ಇಂದ್ರಿಯ ಸಂಯಮಿ. ಇಂದ್ರಕ್ಕೆ ಹೋದಾಗ ಅಪ್ಸರೇರನ್ನೆಲ್ಲ ನೋಡಿದಾಗ ಅವರೆಲ್ಲರೂ ಬಂದು ಇವನ ಹತ್ರ ಅನುರಾಗವನ್ನು ತೋರಿಸಿದಾಗ ಇಲ್ಲ ಅಂತ ಹೇಳ್ತಾನೆ. ನಾನು ಯಾವುದೋ ಒಂದು ಕಾರಣಕ್ಕೋಸ್ಕರ ಕಾರ್ಯಸಿದ್ಧಿಗೆ ಬಂದಿದ್ದೀನಿ, ಅದಕ್ಕೋಸ್ಕರ ಅಂತ. ಅದಕ್ಕೆ ಅವನು ಶಾಪಗ್ರಸ್ತನಾಗೋದು, ಗೃಹನಳೆ ಆಗಿ, ಆಮೇಲೆ ಗೃಹನಳೆ ಆಗಿದ್ದಲ್ಲ. ಯಾಕಂದ್ರೆ ಅವನು ಶಾಪಗ್ರಸ್ತನಾಗ್ತಾನೆ. ಅಪ್ಸರೇರು ಅವರೆಲ್ಲ ನೋಡಿದಾಗ ಇವನಿಗೆ ಯಾವುದೇ ರೀತಿಯ ಮನಸ್ಸು ವಿಚಲಿತವಾಗಲಿಲ್ಲ. ಅಂಥ ತಾಕತ್ತಿತ್ತು, ಮನಸ್ಸು ಅಷ್ಟು ಅವನ ಹತೋಟಿಯಲ್ಲಿತ್ತು. ಅಂಥ ಅರ್ಜುನ ಇಲ್ಲಿ ಎಡಬಿಟ್ಟ. ಯಾಕಂದ್ರೆ ಗುರುಕೃಪೆ ಆಗಬೇಕಾಗ್ತದೆ. ಸೊ ಭಗವಂತನ ಕೃಪೆ, ಗುರುಕೃಪೆ ನಮ್ಗೆ ಯಾಕೆ ಬೇಕು ಅಂದರೆ, ನಾವು ಎಷ್ಟೇ ಓದಿದ್ರು, ನಮ್ಗೆ ಏನೆಲ್ಲ ಸಾಧನೆ ಮಾಡಿದ್ರು, ನಮ್ಗೆ ಎಷ್ಟೇ ಗೋಲ್ಡ್ ಮೆಡಲ್ ಬಂದರು, ನಾವು ಏನೆಲ್ಲ ನೋಬೆಲ್ ಪ್ರಶಸ್ತಿ ಪಡೆದುಕೊಂಡಿದ್ರು ಕೂಡ ಗುರುಕೃಪೆ, ಭಗವಂತನ ಕೃಪೆ ಆಗದೆ ಇದ್ರೆ ನಾವು ಎಡು ಬೀಳ್ತೀವಿ. ಅಜ್ಞಾನ ನಮ್ಮ ಕಟ್ಟಿಟ್ಟ ಬುದ್ಧಿ. ಇನ್ನು ಇದನ್ನೇ ನೋಡ್ಬೋದು. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುತ್ಸವ ಮಾಮಕ ಪಾಂಡವಾಶ್ಚೈವ ಕಿಂ ಅಕುರ್ವತ ಸಂಜಯ ಅಂತ ಕೇಳ್ತಾನೆ ಧೃತರಾಷ್ಟ್ರ. ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ನನ್ನವರು ಮತ್ತು ಪಾಂಡುವಿನ ಮಕ್ಕಳು
ಯುದ್ಧವನ್ನ ಮಾಡಬೇಕು ಅಂತ ಅಲ್ಲೆಲ್ಲ ಒಟ್ಟಿಗೆ ಆಗಿದ್ದಾರೆ. ಏನ್ ಮಾಡ್ತಿದ್ದಾರೆ ಹೇಳಿದ್ದಾರೆ. ಪಾಂಡುವಿನ ಮಕ್ಕಳು ಅಂತ ಪಾಂಡವರಿಗೆ ಹೇಳ್ದ, ಇವನ ಮಕ್ಕಳಿಗೆ ನನ್ನವರು ಅಂತ ಹೇಳ್ಬಿಟ್ಟ. ಅಹಂಕಾರ ಮಮಕಾರ ಇದೇ ಮೂಲಭೂತ ಕಾರಣ ಈ ಕುರುಕ್ಷೇತ್ರ ಯುದ್ಧ ಆಗ್ಲಿಕ್ಕೆ. ಧೃತರಾಷ್ಟ್ರ ಏನಾದ್ರೂ ದುರ್ಯೋಧನ ನೀನು ಮಾಡ್ತಿರೋ ತಪ್ಪು ಅಂತೇಳಿ ಅವ್ನು ಲಗಾಮ ಹಾಕೊಂಡು ಇಟ್ಕೊಂಡಿದ್ದ ಅಂದ್ರೆ ಈ ಕುರುಕ್ಷೇತ್ರ ಯುದ್ಧ ನಡೀತಾನೆ ಇರಲಿಲ್ಲ. ಯಾಕೆ ಅವನು ಹೇಳಿದ್ರು ಅಲ್ಲೊಂದ್ ಸ್ವಲ್ಪ ಇಲ್ಲೊಂದ್ ಸ್ವಲ್ಪ ಹೇಳಿದ್ರು ಕೂಡ ಅವನ ಮಗನನ್ನು ಅವ್ನು ಲಗಾಮ್ ಇಟ್ಕೊಳ್ಳಿಕ್ಕೆ ಆಗ್ಲಿಲ್ಲ. ಯಾಕಂದ್ರೆ ಅವನ ಮೇಲೆ ಅವನಿಗೆ ಲಗಾಮ್ ಇರಲಿಲ್ಲ. ಯಾಕಪ್ಪ ಅಂದ್ರೆ ಅವನಿಗೂ ನಾನೊಬ್ಬ ರಾಜನಾಗ್ಬೇಕು, ನಾನೊಬ್ಬ ಕುರುಡ ಅಂತ ಪಾಂಡುವಿಗೆ ರಾಜ್ಯ ಹೋಯ್ತು. ಧರ್ಮರಾಯ ಮೊದಲು ಹುಟ್ಟುಬಿಟ್ಟ ಅಂತ ನನ್ನ ಮಗನಿಗೆ ಮತ್ತೆ ಆಸ್ತಿ ಹೋಗ್ತಾ ಇದೆ, ರಾಜ್ಯಭಾರ ಹೋಗ್ತಾ ಇದೆ, ರಾಜ ಪದವಿ ಹೋಗ್ತದೆ ಅನ್ನುವಂಥ ಮೂಲಭೂತವಾದ ಆಸೆ ಇತ್ತು, ಅಹಂಕಾರ ಮಮಕಾರಗಳಿತ್ತು, ಅದರಿಂದ ಮೋಹವಿತ್ತು. ಹಾಗಾಗಿ ದುರ್ಯೋಧನ ಏನ್ ಮಾಡಿದ್ರು ಕೂಡ ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡ್ಕೊಂಡು ಬಂದ. ಕೊನೆ ಕುರುಕ್ಷೇತ್ರ ಯುದ್ಧಕ್ಕೆ ಬಂದು ನಿಂತರು. ಕುರುಕ್ಷೇತ್ರ ಯುದ್ಧ ಆಯಿತು, ಎಲ್ಲರೂ ಸತ್ತೋದ್ರು. ಎಲ್ಲ ಕೌರವಾದಿಗಳೆಲ್ಲ ಸತ್ತೋದು. ಕುರುವಂಶವೇ ನಾಶವಾಯಿತು. ಯಾಕೆಂದ್ರೆ ಅಹಂಕಾರ ಮಮಕಾರ. ಈ ಅಹಂಕಾರ ಮಮಕಾರ ಎಲ್ಲಿಯವರೆಗೂ ನನಗೆ ಇರ್ತದೋ ಅಲ್ಲಿಯವರೆಗೂ ನಾನು ಭೌತಿಕವಾಗಿ ನನ್ನ ಜ್ಞಾನವನ್ನು ಪಡ್ಕೊಂಡಿದ್ರು ಕೂಡ ನಾನು ನಿಜವಾಗ್ಲೂ ಅಜ್ಞಾನಿಯೇ. ಈ ನಿಜವಾದ ಅಜ್ಞಾನವನ್ನ ಇಲ್ಲ ನಿಜವಾದ ಅಹಂಕಾರ ಮಮಕಾರಗಳ ತೊಳಿಬೇಕಾದ್ರೆ ನಮಗೆ ಗುರುಕೃಪೆ ಆಗಬೇಕಾಗ್ತದೆ. ಇದನ್ನು ಸ್ವಾಮಿ ವಿವೇಕಾನಂದ ಜೀವನದಲ್ಲಿ ನಾವು ನೋಡಬಹುದು. ಸ್ವಾಮಿ ವಿವೇಕಾನಂದರು ಆಗಿಂತಲ್ಲ ಎಂಥ ಪ್ರಸಿದ್ಧ ತತ್ವಶಾಸ್ತ್ರಜ್ಞರು ಎಲ್ಲ ಇದನ್ನು ಓದಿದ್ರು. ಹೆಗಲ್ ಆಗಿರ್ಬೋದು, ಸ್ಕೊಫನ್ ಆಗಿರಬಹುದು, ಇಲ್ಲ ಆಗಿನ ಕಾಲದಂತಹ ಏನೇನು ಪ್ರಸಿದ್ಧ ಪಂಡಿತರ ಕೇಶವ ಚಂದ್ರಸೇನ ಆಗಿರ್ಬೋದು, ದೇವೇಂದ್ರನಾಥ ಮುಜುಮ್ದಾರ್ ಆಗಿರ್ಬೋದು, ದೇವೇಂದ್ರನಾಥ್ ಠಾಗೂರ್ ಆಗಿರ್ಬೋದು, ಆ ಬ್ರಹ್ಮ ಸಮಾಜದ ಅನುಯಾಯಿ ಕೂಡ ಆಗಿದ್ರು. ಎಲ್ಲವನ್ನೂ ಓದಿದ್ರು. ಆದ್ರೂ ಕೂಡ ಭಗವಂತ ಇದಾನ, ಭಗವಂತನನ್ನು ಕಂಡಿರೋರಿದ್ದಾರ, ಭಗವಂತ ನಿಜವಾಗ್ಲೂ ಇದ್ರೆ ಏನು, ಕೆಲವರು ನಿರಾಕಾರ ಅಂತಾರೆ, ಕೆಲವರು ಸಾಕಾರ ಅಂತಾರೆ, ಏನು ಅಂತೇಳಿ ಅವ್ರಿಗೂ ಕೂಡ ಒಂದು ಸಂಶಯವಿತ್ತು, ಅವ್ರಿಗೂ ಕೂಡ ಅಜ್ಞಾನವಿತ್ತು. ಯಾವಾಗ ಅವರು ಗುರು ಹತ್ರ ಹೋಗಿ ಮಹಾಶಯರೇ ನೀವು ಗುರುವನ್ನು ಕಂಡಿದ್ದೀರಾ ಅಂತ ಕೇಳಿದಾಗ, ಹೌದಪ್ಪ ನಾನು ಕಂಡಿದ್ದೀನಿ, ನಿನ್ಗೂ ಕೂಡ ತೋರಿಸಬಲ್ಲೆ, ನಾನು ನಿನ್ನನ್ನು ಎಷ್ಟು ನೋಡ್ತಾ ಇದ್ದೀನೋ ಅದಕ್ಕಿಂತ ಸ್ಪಷ್ಟ ರೂಪದಲ್ಲಿ ನೋಡಿದ್ದೇನೆ, ಆದರೆ ಭಗವಂತ ಯಾರಿಗೂ ಬೇಕಾಗಿಲ್ಲ. ಹೆಣ್ಣು ಹೊನ್ನು ಮಣ್ಣುಗಳಿಗೋಸ್ಕರ ಕೊಡಗಟ್ಲೆ ನೀರನ್ನು ಸುರಿತಾರೆ ಜನ, ಆದರೆ ಭಗವಂತನಿಗೋಸ್ಕರ ಯಾರು ಮಾಡಲ್ಲ. ಏನ್ ಮಾಡೋದು, ನಿನಗೂ ಬೇಕಾಗಿದ್ರೆ ಹೇಳು, ನಾನು ನಿನಗೆ ತೋರಿಸಬಲ್ಲೆ ಅಂತ ಯಾವಾಗ ಅವರು ಆಶ್ವಾಸನೆ ಕೊಡ್ತಾರೋ ಆವಾಗ ಅವ್ರಿಗೆ ಸಂಶಯ ತಕ್ಕ ಮಟ್ಟಿಗೆ ನಿವಾರಣೆ ಆಯಿತು. ಇನ್ನು 4ನೇ ಕ್ಲಾಸ್ ಸ್ಕೂಲ್ ಡ್ರಾಪ್ ಔಟ್, ಈಗಿನ ಪ್ರೆಸೆಂಟ್ ಲ್ಯಾಂಗ್ವೇಜ್ ಅಲ್ಲಿ ನೋಡಿದ್ರೆ ಶ್ರೀರಾಮಕೃಷ್ಣ 4ನೇ ಕ್ಲಾಸ್ ಆದ್ಮೇಲೆ ಮತ್ತೆ ಶಾಲೆಗೆ ಹೋಗ್ಲಿಲ್ಲ, ಸ್ಕೂಲ್ ಡ್ರಾಪ್ ಔಟ್. ಇವ್ರು ನೋಡಿದ್ರೆ ಆಗಿನ ಕಾಲದಲ್ಲಿ BA ಮುಗಿಸ್ ಬಂದಂತ ಸ್ವಾಮಿ ವಿವೇಕಾನಂದರು ದೊಡ್ಡ ದೊಡ್ಡ ತತ್ವಗಳನ್ನೆಲ್ಲ ಓದಿದ್ರು. ಆದ್ರೂ ಭಗವಂತನ ಅಸ್ತಿತ್ವದ ಬಗ್ಗೆ ಅವರು ದೊಡ್ಡ ಮಹಾಜ್ಞಾನಿಗಳು, ಅವತಾರ ಪುರುಷರು, ನಮಗೆ ತೋರಿಸ್ಲಿಕ್ಕೋಸ್ಕರ ಅದನ್ನೆಲ್ಲ ಮಾಡಿದ್ರು ಕೂಡ, ಅಂದ್ರೆ ಗುರುವಿನ ಕೃಪೆ ಆಗುವವರೆಗೂ, ಗುರುವಿನ ಉಪದೇಶ ಆಗುವ ತತ್ವಮಸಿ ಶ್ವೇತಕೇತು ಅಂತ ಹೇಗೆ ಅದು ಉಪದೇಶವಾಯಿತು, ಆಯ್ತು ಗುರುವಿನ ಉಪದೇಶ ಆಗುವವರೆಗೂ ನಮಗೆ ಈ ಅಜ್ಞಾನದ ನಾಶ ನಮಗೆ ಆಗುವುದಿಲ್ಲ. ಹಾಗಾಗಿ ನಮಗೆ ಗುರುವಿನ ಅವಶ್ಯಕತೆ ಇದ್ದೇ ಇದೆ. ಇನ್ನು ನಾವು ನೋಡಬಹುದು, ಒಮ್ಮೆ ಶ್ರೀರಾಮಕೃಷ್ಣ ಇನ್ನೊಬ್ಬರು ಶಿಷ್ಯರು ಸ್ವಾಮಿ ತುರ್ಯಾನಂದರು ಅಂತೇಳಿ, ಹರಿ ಮಹಾರಾಜ್ ಅಂತ ಶ್ರೀರಾಮಕೃಷ್ಣ ಸಂಪರ್ಕಕ್ಕೆ ಬಂದರು, ಬರ್ತಾ ಇದ್ರು. ಕೆಲವೊಮ್ಮೆ ತತ್ಕ್ಷಣ ಅವ್ರು ಬರ್ಲಿಕ್ಕೆ ನಿಲ್ಲಿಸ್ಬಿಟ್ರು. ಅವ್ರನ್ನಾಗಿ ಏನಾಯ್ತು, ಹರಿಪ್ರಸನ್ನ ಬರ್ತಾ ಇಲ್ವಲ್ಲ ಒಂದು ತಿಂಗಳಿಂದ ಅಂತ. ಇನ್ನು ಬೇರೆಯವ್ರ ಹತ್ರ ಕೇಳ್ತಾರೆ, ಹರಿಪ್ರಸನ್ನ ಬರ್ತಾ ಇಲ್ಲ, ಏನ್ ಸಮಾಚಾರ ಅಂತ. ಇಲ್ಲ, ಅವರಿಗೆ ವೇದಾಂತದಲ್ಲಿ ತುಂಬಾ ಆಸಕ್ತಿ ಬಂದ್ಬಿಟ್ಟಿದೆ. ಹಾಗಾಗಿ ಇವರು ಶಾಸ್ತ್ರ ಗ್ರಂಥಗಳನ್ನೆಲ್ಲ ತಲೆದಿಂಬಾಗುವಂಥ ದೊಡ್ಡ ದೊಡ್ಡ ಶಾಸ್ತ್ರ ಗ್ರಂಥಗಳೆಲ್ಲ ಅಕ್ಕಪಕ್ಕ ಇಟ್ಕೊಂಡು ತುಂಬಾ ಅಧ್ಯಯನ ಮಾಡ್ತಾ ಇದ್ದಾರೆ. ಶ್ರೀರಾಮಕೃಷ್ಣ, ಓಹೋ ಹರಿ ಅಧ್ಯಯನ ಮಾಡ್ತಾ ಇದ್ದಾನೆ, ಮಾಡಿ ಸರಿ, ಯಾವಾಗಾದ್ರೂ ಬಿಡುವಿದ್ರೆ ಒಂದ್ಸರಿ ಬಂದು ಹೋಗ್ಲಿಕ್ಕೆ ಹೇಳೋಣ. ಸರಿ, ಶ್ರೀರಾಮಕೃಷ್ಣ ಹೇಳಿದ್ದಾರೆ ಅಂತೇಳಿ ಹರಿಪ್ರಸನ್ನ ಬರ್ತಾನೆ. ಮಾಸ್ಟರೇ ನೀವು ಬರ್ಲಿಕ್ಕೆ ಹೇಳಿದ್ರಂತಲ್ಲ. ಹೌದಪ್ಪ, ತುಂಬಾ ದಿವಸದಿಂದ ಬರಲಿಲ್ಲ, ಏನ್ ಸಮಾಚಾರ ಅಂತ ಕೇಳೋಣ. ಇಲ್ಲ, ನಾನು ಅದ್ವೈತ ಗ್ರಂಥಗಳನ್ನೆಲ್ಲ ಓದ್ತಾ ಇದ್ದೆ, ಅದ್ವೈತದಲ್ಲಿ ಏನು ಸತ್ಯ ಅಂತ ಹೇಳಿದೆ ಅಂತ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಮಹಾಶಯರೇ. ಏನಪ್ಪ ಅದ್ವೈತ ಗ್ರಂಥ ಹೇಳ್ತದೆ? ಬ್ರಹ್ಮ ಸತ್ಯ, ಜಗನ್ಮಿತ್ಯ, ಜೀವೋ ಬ್ರಹ್ಮೈವ ನಾಪರ, ಅಷ್ಟೇ ಅಲ್ವಾ ಹೇಳೋದಿಲ್ಲ ಅಂತ. ಇವನು ದಂಗು ಬಡಿದು ಕೂತ್ಬಿಟ್ಟ ಹರಿಪ್ರಸನ್ನ. ಸಂಸ್ಕೃತ ಓದಿದ್ದ, ಹಲವಾರು ಗ್ರಂಥಗಳನ್ನು ಹಲವಾರು ದಿವಸಗಳಿಂದ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದ್ತಾ ಇದ್ದ. ಅರೇ ಹೌದಲ್ವಾ, ನನಗಿದು ಯಾಕೆ ಹೊಡೆಯಲಿಲ್ಲ? ಶ್ರೀರಾಮಕೃಷ್ಣ ಯಾವ ಬ್ರಹ್ಮಸೂತ್ರ ಕ್ಲಾಸು ಅಟೆಂಡ್ ಮಾಡಲಿಲ್ಲ, ಉಪನಿಷತ್ತು ಓದಲಿಲ್ಲ, ವೇದಗಳಂತ ಪಾಪ ಅವ್ರು ತಿಳ್ಕೊಂಡೆ, ಅವ್ರು ಯಾವ್ದು ವೇದ ಗ್ರಂಥ ಎಲ್ಲಿ ನೋಡಿರಲಿಲ್ಲ. ಆದ್ರೆ ಇಡೀ ಸಾರ ವೇದಾಂಗಗಳು ಉಪನಿಷತ್ತರ ಸಾರವಾಗಿದ್ರು. ಅವರ ಜೀವನದಲ್ಲಿ ಅವರು ಅದನ್ನ ಅನುಭವ ಪಡ್ಕೊಂಡಿದ್ರು. ಹಾಗಾಗಿ ಹೇಳ್ಬಿಟ್ರು, ನಿನ್ ಪುಸ್ತಕ ಎಲ್ಲ ಏನಪ್ಪ ಹೇಳ್ತದೆ,
ಬ್ರಹ್ಮ ಸತ್ಯ ಜಗನ್ಮಿತ್ಯ ಜೀವೋ ಬ್ರಹ್ಮೈವ ನಾಪರ ಅಷ್ಟೇ ಅಲ್ವಾ ಹೇಳ್ತಾ ಇರೋದು. ಅದಕ್ಕೆ ಎಂಥ ಉದಾಹರಣೆ ಕೊಡ್ತಾರೆ ಅವರು ಅಂದರೆ ಶ್ರೀರಾಮಕೃಷ್ಣರು. ನೋಡು, ಮದುವೆ ಆದಮೇಲೆ ಹೆಂಡತಿ ತವ್ರ ಮನೆಗೆ ಹೋದ್ಲು. ತವ್ರ ಮನೆಗೆ ಹೋದ್ಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ಗಂಡ ಹೇಳ್ತಾನೆ, ನಾನು ನಿನ್ನ ನೋಡ್ಲಿಕ್ಕೆ ಬಂದು ಹೋಗ್ತೀನಿ ಅಂತ. ಅವಾಗ ಅವಳು ಒಂದು ಪತ್ರ ಬರೀತಾಳೆ, ನೀವು ತವ್ರ ಮನೆಗೆ ಬರಬೇಕಾದ್ರೆ ಇಂತಹ ಕೆಲವು ಐಟಮ್ಸ್ನ ತೆಗೆದುಕೊಂಡು ಬನ್ನಿ, ಪದಾರ್ಥನ ತೆಗೆದುಕೊಂಡು ಬನ್ನಿ ಅಂತ ಒಂದು ಪತ್ರವನ್ನು ಕಳಿಸ್ತಾಳೆ. ಅವನ ಪತ್ರವನ್ನು ನೋಡ್ತಾನೆ, ಒಂದು 5-6 ಪದಾರ್ಥಗಳನ್ನು ಬರೆದಿದ್ಲು ಅವಳು. ಆಯಿತು, ಆ ಪತ್ರವನ್ನು ಬಿಸಾಕದ 5-6 ಪದಾರ್ಥ ಅವನ ತಲೆಯಲ್ಲಿತ್ತು. 5-6 ಪದಾರ್ಥ ಕೊಂಡ್ಕೊಂಡ, ಹೊರಟೋದ. ಇಷ್ಟೇ ಅಲ್ವಾ ಶಾಸ್ತ್ರ ಗ್ರಂಥಗಳ ರೋಲ್ ಆಫ್ ಸ್ಕ್ರಿಪ್ಚರ್ಸ್ ಅಂತ ನಾವೇನು ಕರಿತೀವಿ. ಶಾಸ್ತ್ರ ಗ್ರಂಥಗಳು ಇಷ್ಟೇ ಅಲ್ವಾ? ಭಗವಂತ ಏನು, ಬ್ರಹ್ಮಾಂಡ ಏನು, ಜಗತ್ತಂದ್ರೆ ಅಂತ ಹೇಳ್ತಾ ಇದೆ, ಅದು ನೀನು ಅನುಭವ ಪಡ್ಕೋಬೇಕು. ಒಂದ್ಸರಿ ಓದಿ ತಿಳ್ಕೊಂಡಾದ್ಮೇಲೆ ಅದನ್ನು ಬಿಟ್ಟು ಅದನ್ನು ಯೋಚನೆ ಮಾಡು, ಚಿಂತನೆಯನ್ನು ಮಾಡು, ಶ್ರವಣ ಆದ್ಮೇಲೆ ಮನೆಯಲ್ಲಿ ನಿಧ್ಯಾಸನವನ್ನು ಮಾಡು. ಅಂದ್ರೆ ಮತ್ತೆ ಅದನ್ನು ಅನುಸಂಧಾನವನ್ನು ಮಾಡು. ಆ ವಿಚಾರದ ಮೇಲೆ ಮತ್ತೆ ಆಲೋಚಿಸು, ಚಿಂತನೆಯನ್ನು ಮಾಡು, ಅಷ್ಟೇ ಅಲ್ವಾ ಅಂತ ಹೇಳಿ ಇಡೀ ಶಾಸ್ತ್ರದ ಸಾರವನ್ನ ಒಂದೇ ಒಂದು ವಾಕ್ಯದಲ್ಲಿ, ಒಂದೇ ಒಂದು ಸಣ್ಣ ಉಪಮೆಯ ಮೂಲಕ ಶ್ರೀರಾಮಕೃಷ್ಣರು ನಮಗೆ ಹೇಳ್ಬಿಡ್ತಾರೆ. ಯಾಕೆಂದ್ರೆ ಅವರು ಅನುಭವವನ್ನು ಪಡ್ಕೊಂಡಿದ್ರು. ಹಾಗಾಗಿ ನಮಗೆ ಗುರುವಿನ ಅವಶ್ಯಕತೆ ಇದೆ. ಈಗ ನನಗೆ ನಾನು ರಿಮ್ಸೆ ಇಂಡಿಯಾಗೆ ಕರ್ಕೊಂಡು ಬಂದರು. ಅವ್ರು ಕರ್ಕೊಂಡು ಬಂದ್ರೆ ಯಾಕಪ್ಪ ಅಂದ್ರೆ ಅವ್ರಿಗೆ ಆರಾಮಾಗಿ ದಾರಿ ಗೊತ್ತಿತ್ತು, ಆರಾಮಾಗಿ ಕರ್ಕೊಂಡು ಬಂದು. ಈಗ ಅವ್ರಿಗೂ ದಾರಿ ಗೊತ್ತಿರಲಿಲ್ಲ, ನನಗೂ ದಾರಿ ಗೊತ್ತಿರಲಿಲ್ಲ. ಆಗಿದ್ರೆ ಅವ್ರು ಇವ್ರನ್ನ ಕೇಳ್ಕೊಂಡು 11 ಗಂಟೆಗೆ ಬರೋದು 12ವರೆಗೆ ಬರ್ತಿರ್ತೀನಿ. ಯಾಕಪ್ಪ ಅಂದ್ರೆ ಇಬ್ರಿಗೂ ರೋಡ್ ಗೊತ್ತಿಲ್ಲ, ಇಬ್ರಿಗೂ ದಾರಿ ಗೊತ್ತಿಲ್ಲ. ಅವ್ರಿಗೆ ಗೊತ್ತಿಲ್ಲ, ಆರಾಮಾಗಿ ನಾನು ಕರ್ಕೊಂಡು ನನಗೆ ಯಾವುದೂ ಆಲೋಚನೆ ಇಲ್ಲ. ಅದೇ ಥರ ಗುರು ಆಗಲೇ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ, ಪ್ರಯತ್ನಗಳನ್ನು ಮಾಡಿ ಭಗವಂತ ನಾನು ಪಡ್ಕೊಂಡ್ಬಿಟ್ಟಿದ್ದಾನೆ. ಆ ಹೋಗುವಂಥ ದಾರಿ ಯಾವುದು ಅಂತ ಅವ್ನಿಗೆ ಗೊತ್ತಾಗಿದೆ. ಹಾಗಾಗಿ ಅವ್ನು ಕೇಳಿದ್ರೆ ಸಾಕು. ನಾನು ನಮ್ಮ ಡ್ರೈವರ್ ಮೇಲೆ ನಂಬಿಕೆ ಇಟ್ಕೊಂಡು ಸುಮ್ಮನೆ ಕಾರ್ ಕೂತ್ರೆ ಸಾಕು, ಅವ್ನು ಕರ್ಕೊಂಡು ಬರ್ತಾನೆ. ಡ್ರೈವರ್ ಆಗಿದ್ದು, ವಾಲಂಟಿಯರ್ ಅಥವಾ ಡ್ಯೂಟಿ ಆಗಿರ್ಬೋದು, ನಾನು ಕರ್ಕೊಂಡು ಬಂದು. ಅದೇ ರೀತಿ ಗುರುವಿನ ಮಾತಿನಲ್ಲಿ ವಿಶ್ವಾಸವನ್ನಿಟ್ಟು ಅವ್ರು ಹೇಳಿದ ಉಪದೇಶ ನಾವು ಜೀವನದಲ್ಲಿ ಅನುಷ್ಠಾನ ಮಾಡ್ಕೊಂಡು ಹೋಗ್ತಾ ಇದ್ರೆ ಆರಾಮಾಗಿ ಮುಂದಕ್ಕೆ ಹೋಗ್ತೀವಿ. ಇಲ್ಲ ಅಂತಂದ್ರೆ ಹೇಗೆ ನಾನು ಅಲ್ಲಿ ಇಲ್ಲಿ ಎಲ್ಲ ಹೋಗ್ಬಿಟ್ಟು ನಜರ್ಬಾದು ಎಲ್ಲ ಒಂದು ರೌಂಡ್ ಹೊಡ್ಕೊಂಡು ಬರ್ತಿದ್ನೋ ಆ ಥರ ನಾವು ಕೂಡ ಆಧ್ಯಾತ್ಮಿಕ ಸಾಧುಗಳು ಅಂದ್ಕೊಂಡವರು ಬೇರೆ ಬೇರೆ ಪ್ರಯತ್ನಗಳನ್ನು ಮಾಡಿ ಸುತ್ತಿ ಬೆಳೆದು 6 ಗಂಟೆ ನೀರು ಕೊಟ್ಕೊಂಡು ಮತ್ತೆ ವಾಪಸ್ ಬರ್ತೀವಿ. ಕೊನೆಗೆ ನೋಡಿದ್ರೆ ಎಲ್ಲಿ ಸ್ಟಾರ್ಟ್ ಮಾಡಿದ್ನೋ ಅಲ್ಲಿಗೆ ವಾಪಸ್ ಬಂದಿರ್ತೀನಿ ಎಷ್ಟೋ ಸಲ. ಅದು ಕೂಡ ಆಗಿದ್ದುಂಟು ಜೀವನದಲ್ಲಿ, ಆಧ್ಯಾತ್ಮಿಕ ಜೀವನದಲ್ಲಿ ಹಲವಾರು ಸಾಧಕರ ಜೀವನದಲ್ಲಿ ನಡೆದಿದ್ದು ಉಂಟು. ಹಾಗಾಗಿ ನಮಗೆ ಗುರು ಬೇಕಾಗುತ್ತೆ. ನಮ್ಗೆ ಹೇಳ್ತಾರೆ, ಸರಿ ಸ್ವಾಮಿ ನೀವೇನೋ ಹೇಳ್ತೀರಾ, ತದ್ವಿದ್ಯ ಪ್ರಣಿಪಾತೇನ ಪರಿಪ್ರಶ್ನೆಯ ಸೇವೆಯ ಉಪದೇಶಂತಿ ತೇ ಜ್ಞಾನಿನ ತತ್ವದರ್ಶನ ಅಂತ ಹೇಳ್ಬಿಡ್ತಾರಲ್ಲ, ನಾನೇನು ನಮಸ್ಕಾರ ಮಾಡ್ಬೇಕಂತೆ, ಅವ್ರ ಸೇವೆ ಮಾಡ್ಬೇಕಂತೆ. ಯಾಕಿದು? ನನ್ನ ಸ್ವಾಭಿಮಾನ ಒಪ್ಕೊಳ್ಳಲ್ಲ ಸ್ವಾಮಿ. ನೀವು ಹೇಳಿದ್ದು ಕೇಳ್ತೀನಿ ಸರಿ, ನಾನ್ಯಾಕೆ ನಿಮಗೆ ನಮಸ್ಕಾರ ಮಾಡಬೇಕು, ನಾನ್ಯಾಕೆ ನೀವು ಹೇಳಿದಂಗೆ ಕೇಳಬೇಕು, ನಾನ್ಯಾಕೆ ನಿಮಗೆ ಸೇವೆ ಮಾಡಬೇಕು ಅಂತ ಈಗಿನ ಕಾಲದ ಯುವಕರು. ನಾನು ಸತ್ಸಂಗಕ್ಕೆ ಬರ್ತೀನಿ, ನಾನು ನಮಸ್ಕಾರ ಮಾಡಲ್ಲ, ನೀವು ಬೇಕಾದ್ರೆ ಮಾಡ್ಕೊಂಡು, ನೀವು ಹಳಬರು, ನೀವೆಲ್ಲ ಓದಲಿಲ್ಲ ಅದಕ್ಕೆ ಅಂತ ಎಷ್ಟೋ ಜನ ಹೇಳ್ತಾರೆ ಅಂತ ಭಕ್ತರು ಬಂದು ಹೇಳ್ತಿರ್ತಾರೆ ನಮ್ಮ. ಅದಕ್ಕೆ ತುಂಬ ಚೆನ್ನಾಗಿ ಏನು ಒಂದು ಪರಿಪ್ರಶ್ನೆ, ಇನ್ನೊಂದು ಪ್ರಣಿಪಾತ. ಪ್ರಣಿಪಾತದಲ್ಲಿ ನಾವೇನು ಮಾಡ್ತೀವಿ, ನಾವು ಅವನಿಗೆ ನಮಸ್ಕಾರವನ್ನು ಮಾಡ್ತೀವಿ. ನಮಸ್ಕಾರವನ್ನು ಯಾವಾಗ ಮಾಡ್ತೀವೋ ನಮ್ಮೊಳಗಡೆ ಇರುವಂತಹ ದುಷ್ಟ ಅಹಂಕಾರ, ಅಪರಿಪಕ್ವವಾದ ಅಹಂ ಅಂತ ಹೇಳಿ ಶ್ರೀರಾಮಕೃಷ್ಣ ಹೇಳ್ತಾರೆ. ಆ ಅಪರಿಪಕ್ವವಾದ ಅಹಂಗೊಂದು ಏಟು ಬೀಳುತ್ತೆ, ಕೊಡ್ಲಿ ಏಟು ಬೀಳುತ್ತೆ, ಅಹಂಕಾರ ಕಡಿಮೆ ಆಗ್ತದೆ. ಗೊತ್ತಿರುವಂಥವ್ರು ನಾನು ನಮಸ್ಕಾರ ಮಾಡಿ, ಗುರುಗಳೇ ಮಹಾಶಯರೇ ನೀವು ತಿಳಿದವರು ಅಂತ ಏನೋ ಹೇಳ್ತಾ ಇದ್ದಾರೆ ಜನ, ನಮಗೆ ದಯವಿಟ್ಟು ಏನಾದರೂ ಒಂದು ಒಳ್ಳೆ 4 ಮಾತುಗಳನ್ನು ಹೇಳಿ ಅಂತ ಹೇಳಿದಾಗ ಅವರು ನಿಜವಾಗ್ಲೂ ಅವರ ಅಂತರಂಗದಿಂದ ಒಳ್ಳೆಯ ಮಾತುಗಳನ್ನು, ಒಳ್ಳೆಯ ಉಪದೇಶಗಳನ್ನು ಹೇಳಿದಾಗ ಆ ಉಪದೇಶವನ್ನು ಅರ್ಥ ಮಾಡ್ಕೊಳ್ಳುವಂಥ ಸಾಮರ್ಥ್ಯ, ಮಾನಸಿಕ ಸಾಮರ್ಥ್ಯ ನಮಗೆ ಬರ್ತದೆ. ಇದನ್ನು ಸಾಮಾನ್ಯವಾಗಿ ಅರ್ಥ ಮಾಡ್ಕೊಳ್ಳಲ್ಲ. ಶಾಸ್ತ್ರಗಳೇನಿದೆ ಡೈ ಹೊಡಿತಾ ಇರ್ತದೆ, ಬಂದವರಿಗೆಲ್ಲ ಅಡ್ಡು ಬೀಳ್ತಾ ಇರ್ತೀವಿ. ಯಾಕೆ ನಾವು ಅಡ್ಡು ಬೀಳಬೇಕು ಅಂತೇಳಿ ನಾವು ಯೋಚನೆ ಮಾಡಲಿಲ್ಲ. ಈ ರೀತಿಯಂಥ ಶಾಸ್ತ್ರವನ್ನ ಸರಿಯಾಗಿ ನಮ್ಗೆ ಯಾರು ತಿಳಿಸ್ಕೊಡ್ತಾರೆ ಅಂದರೆ ಗುರುಗಳು ತಿಳಿಸ್ಕೊಡ್ತಾರೆ. ಇನ್ನೊಂದು ಏನು, ಭಾರತ ಅಂತ ಯಾಕೆ ಕರೀತಾರೆ ನಮ್ಮ ದೇಶವನ್ನ? ಭರತನ ಚಕ್ರವರ್ತಿ ಅಂತ ಒಬ್ಬ ಚಕ್ರವರ್ತಿ ಇದ್ನಂತೆ, ಅವನು ನಮ್ಮನ್ನು ಆಳ್ಬಿಟ್ನಂತೆ. ಹಾಗಾಗಿ ನಾವೆಲ್ಲ ಚಕ್ರವರ್ತಿ ಆಳಿದಂಥ ರಾಜ್ಯ ಎಲ್ಲ ದೇಶದಲ್ಲಿ ಇದ್ವಿ, ಹಾಗಾಗಿ ನಾವೆಲ್ಲ ಭಾರತೀಯರು. ಇದು ನಾವೆಲ್ಲ ಓದಿದ್ವಿ, ಟ್ರಾನ್ಸ್ಲೇಷನ್. ಈಗೆಲ್ಲ ನಮ್ಮ ಸಂಸ್ಕೃತ ಬರೆದಿಂದ ಟ್ರಾನ್ಸ್ಲೇಷನ್, ಕನ್ನಡ ಎಲ್ಲ ಇಂಗ್ಲೀಷ್ ಟ್ರಾನ್ಸ್ಲೇಷನ್ಸ್ ನಮಗೆ ಬೇಕಾಗಿದೆ. ಭಾರತ ಅಷ್ಟೇ. ಏನು, ಭರತ ಚಕ್ರವರ್ತಿ ಇದ್ದ, ಅವನು ಆಳಿದಂಥ ನಾಡು ದೇಶ, ಹಂಗೆ ನಾವೆಲ್ಲ ಭಾರತೀಯರು. ಈ ಭಾ ಮತ್ತೆ ರಥ ಅನ್ನುವಂಥ 2 ಪದಗಳಿಂದ, ಧಾತುಗಳಿಂದ ಆಗುತ್ತೆ. ಈ ಭಾ ಅನ್ನುವಂಥ ಪದಕ್ಕೆ 35 ಅರ್ಥಗಳನ್ನು ನಾವು ಕೊಡಬಹುದು. ಭಾ ಅನ್ನುವಂಥ ಒಂದೇ ಒಂದು ಧಾತು, ಒಂದೇ ಒಂದು ಪದಕ್ಕೆ 35 ಅರ್ಥಗಳನ್ನು ನಾವು ಕೊಡಬಹುದು. ಏನು ಅಂದರೆ ಭಾ ಅಂತ ಅಂದ್ರೆ ಏನಪ್ಪ ಅಂದರೆ ಜ್ಞಾನ ಇಲ್ಲ ಪ್ರಕಾಶ.
ರಥ ಅಂದ್ರೆ ಯಾರು ಅನ್ವೇಷಣೆ ಇದ್ದಾರೋ, ಯಾರು ಅದನ್ನ ಪಡಿಲಿಕ್ಕೆ ಇಚ್ಛಿಸ್ತಿದ್ದಾರೋ, ಯಾರು ಜ್ಞಾನಾನ್ವೇಷಣೆಗಳು, ಯಾರು ಪ್ರಕಾಶವನ್ನು ಹುಡುಕ್ತಾ ಇದ್ದಾರೋ, ಪ್ರಕಾಶ ಅಂದ್ರೆ ಆ ಜ್ಞಾನವನ್ನು ಹುಡುಕ್ತಾ ಇದ್ದಾರೋ, ಯಾರು ಅದರ ಅನ್ವೇಷಣೆಯಲ್ಲಿ ನಿರತರಾಗಿದ್ದಾರೋ, ಅಂಥವ್ರು ಎಲ್ಲಿದ್ದಾರೋ ಅಂತಹ ದೇಶ, ಅಂಥ ಭೌಗೋಳಿಕ ಜಾಗವನ್ನ ಭಾರತ ಅಂತ ಕರೀತಾರೆ, ಅಂಥವ್ರನ್ನ ಭಾರತೀಯರು ಅಂತ ಕರೀತಾರೆ ಅಂತೇಳಿ ಆಚಾರ್ಯ ಹೇಳಿದಾಗ, ಓಹೋ ಭಾರತಕ್ಕೆ ಇಷ್ಟೊಂದು ಅರ್ಥ ಇದೆಯೇ ಅಂತ ನಮ್ಗೆ ಅನ್ಸುತ್ತೆ. ನಾವು ಲಿಟ್ರಲ್ ಮೀನಿಂಗ್ಗಳೆಲ್ಲ ಓದಿದಾಗ ನಮ್ಗೆ ಇದೆಲ್ಲ ಅರ್ಥ ಆಗೋದಿಲ್ಲ. ಇನ್ನೊಂದು ಭ್ರೂ ಧಾರಣೆ ಪೋಷಣ ಯೋಹೋ ಅಂತ ಹೇಳ್ತಾರೆ. ನಾವು ಯಾರು ವ್ಯಾಕರಣ ಸೂತ್ರವನ್ನು ಓದಿರ್ತಾರೋ, ಭ್ರೂ ಧಾರಣೆ ಪೋಷಣ ಯೋಹೋ, ಭ್ರೂ ಧಾರಣೆ ಪೋಷಣ ಯೋಹೋ, ಭ್ರೂ ಧಾರಣೆ ಪೋಷಣ ಯೋಹೋ ಅಂತ ಸೂತ್ರವನ್ನು ಗಟ್ಟು ಹೊಡೆದಿರ್ತೀವಿ, ಕಂಠಸ್ಥ ಮಾಡಿ ಎಕ್ಸಾಮ್ ತೆಗೆದು ವಿದ್ವಾನನ ಸಂಸ್ಕೃತದಲ್ಲಿ ಪಡ್ಕೊಂಡ್ಬಿಟ್ಟಿರ್ತೀವಿ, ವಿದ್ವತ್ನ. ಭ್ರೂ ಧಾರಣ ಯೋಹೋ ಪೋಷಣ ಯೋಹೋ. ಭ್ರೂ ಅಂದ್ರೆ ಏನು? ಧರಿಸುವಂಥದ್ದು, ಪೋಷಿಸುವಂಥದ್ದು. ಆ ಭ್ರೂ ಧಾತುವೇ ಭಾರತದಲ್ಲಿರುವಂಥ ಭ್ರೂ ಧಾತು. ಯಾವುದು ರಕ್ಷಿಸ್ತದೋ, ಯಾವುದು ಪೋಷಿಸ್ತದೋ ಅದೇ ಭಾರತಪ್ಪ. ಹೇಗೆ ತಾಯಿಯ ಉದರ, ತಾಯಿಯ ಮಡಿಲು ನಮ್ಮನ್ನು ರಕ್ಷಿಸ್ತದೋ, ತಾಯಿಯ ಮಡಿಲು ನಮ್ಮನ್ನು ಪೋಷಿಸ್ತದೋ. ಒಂದು ಅಕ್ಷಯ ಪಾತ್ರೆ ಅಂತ ನಾವೇನು ಕೇಳಿದ್ವಿ ಪುರಾಣಗಳಲ್ಲಿ, ಅಕ್ಷಯ ಪಾತ್ರೆ ನಮ್ಗೆ ಏನ್ ಬೇಕೋ ಅದೆಲ್ಲ ಸಿಗ್ತದೆ, ಕಲ್ಪ ತರುವಿನಂತೆ. ಹಾಗೆ ಯಾವ ದೇಶ ಕಲ್ಪ ತರುವಿನಂತಿದೆಯೋ, ಎಲ್ಲ ದೇಶಗಳಿಗೆ ಬೇಕಾಗಿರುವಂಥ ಸಂಸ್ಕೃತಿಯನ್ನ, ಎಲ್ಲ ದೇಶಗಳಿಗೆ ಬೇಕಾಗಿರುವಂಥ ತತ್ವಶಾಸ್ತ್ರವನ್ನ, ಎಲ್ಲ ವೈಜ್ಞಾನಿಕ ಚಿಂತನೆಗಳನ್ನು ಮಾಡ್ತಾ ಇರುವಂತಹ ಏನು ಮೂಲಭೂತ ಮೆಟೀರಿಯಲಿಸಮ್ ಇಂದ ಹಿಡಿದು ಅದ್ವೈತ ಇರಬೇಕಾಗಿರುವಂಥ ಎಲ್ಲ ರೀತಿಯ ತತ್ವದ ಆಕಾರಗಳನ್ನ ವೈಜ್ಞಾನಿಕವಾಗಿ ಪರಿಶೀಲನೆ ಮಾಡಿ ಅನುಭವ ಪಡೆದಿರುವಂಥ ಭಾರತ ಇದು. ಅದಕ್ಕೆ ಇದನ್ನ ಭಾರತ ಅಂತ ಕರೀತಾರೆ. ಇದು ನಾವೆಲ್ಲಿ ಭ್ರೂ ಧಾರಣ ಪೋಷಣೆಯೋ ಅಂತ ನಾವು ಕಂಠಸ್ಥನೆ ಮಾಡಿಬಿಟ್ಟು ಈ ಸೂತ್ರವನ್ನ, ಆದ್ರೆ ನಮ್ಮ ಭಾರತ ದೇಶಕ್ಕೆ ಆ ಭಾರತ ಅನ್ನುವಂಥ ಪದಕ್ಕೆ ನಾವು ಅದನ್ನು ಲಿಂಕ್ ಮಾಡಲಿಲ್ಲ. ಲಿಂಕ್ ಮಾಡಿದ್ರೆ ನಾವು ಯಾರು ಇಂಡಿಯಾ ಅಂತ ಕರೀತಾ ಇರಲಿಲ್ಲ, ಭಾರತ ಅಂತ ಕರೀತಾ ಇದ್ವಿ ಇವತ್ತು. ಸೊ ಇಂಥ ಒಂದು ಆಮೂಲಾಗ್ರವಾದಂತಹ ಸಂಪೂರ್ಣವಾದ ಚಿತ್ರಣವನ್ನು ನಮಗೆ ಪಡಿಬೇಕಾದ್ರೆ ನಮ್ಗೆ ಆಚಾರ್ಯರು, ಗುರುಗಳು ನಮಗೆ ಬೇಕಾಗ್ತಾರೆ. ಇನ್ನೊಂದೇನಂದ್ರೆ ಭ್ರೂ ಅಂತಂದ್ರೆ ತಾಳ್ಮೆ, ಸಸ್ಟೆನೆನ್ಸ್. ಈಗ ಭಾರತದಲ್ಲಿ ಏನಪ್ಪಾ ಅಂತಂದ್ರೆ ಯಾರಿಗಾದ್ರು ತಾಳ್ಮೆ ಇದೆ ಅಂದ್ರೆ, ಯಾರಾದ್ರೂ ಬೈದ್ರು ಸುಮ್ಮನೆ ಇರ್ತಾರೆ ಅಂದ್ರೆ ಅವ್ರಿಗೆ ಕೈಲಾಗ್ತವ್ರು ನಪುಂಸಕರು ಅಂತ ಮಾತಾಡ್ತಾರೆ. ಆದ್ರೆ ಈ ಭ್ರೂ ಅನ್ನುವಂಥ ಪದಕ್ಕೆ ಏನಪ್ಪಾ ಇದೆ ಅಂದ್ರೆ, ಜಗ್ಗದೆ ಕುಗ್ಗದೆ ಇರುವಂಥವ್ನು ಯಾರಿರ್ತಾನೋ ಅಂಥವನ್ನ ಭಾರತೀಯ ಅಂತ ಕರೀತಾರೆ ಅಂತ ಇನ್ನೊಂದು ಅರ್ಥ ಭ್ರೂ ಪದಕ್ಕೆ, ಭ್ರೂ ಧಾತುವಿಗೆ. ಅಂದ್ರೆ ಆ ದೇಶ ಏನಂದ್ರೆ ಯಾವುದಕ್ಕೂ ಜಗ್ಗಲ್ಲ, ಯಾರು ಬಂದು ಅಲ್ಲಾಡಿಸಿದ್ರು ಅದು ಕುಗ್ಗಲ್ಲ. ಅಂಥ ದೇಶ ಎಲ್ಲಿದೆಯೋ, ಅಂಥ ಜನರಲ್ಲಿದ್ದಾರೋ ಅವರನ್ನ ಭಾರತೀಯರು ಅಂತ ಕರೀತಾರೆ, ಅಂಥ ದೇಶವನ್ನ ಭಾರತ ಅಂತ ಕರೀತದೆ ಅಂತೇಳಿ ಇನ್ನೊಂದು ಭ್ರೂ ಪದಕ್ಕೆ ಅರ್ಥ. ಇದು ನಮ್ಗೆ ಯಾವತ್ತೂ ನೋಡಿ ಯಾವ ನಮ್ಗೆ ಹಿಸ್ಟ್ರಿ ಟೆಕ್ಸ್ಟ್ ಬುಕ್ ನಮ್ಗೆ ಹೇಳಲಿಲ್ಲ. ಹೇಳಿದ್ರೆ ನಮ್ಮ ಭಾರತ ಚಿತ್ರಣ ನಮಗೆ ಬೇರೆ ಆಗಿರ್ತಿತ್ತು. ನೋಡ್ರಿ, ಮೊಘಲರು ಬಂದರು, ಅದಕ್ಕಿಂತ ಮುಂಚೆ ಗ್ರೀಕರು ಬಂದರು, ರೋಮನ್ರು ಬಂದರು, ಹುಣರು ಬಂದರು, ಮಂಗೋಲಿಯನ್ರು ಬಂದರು, ಡಚ್ಚರು ಬಂದರು, ಫ್ರೆಂಚರು ಬಂದರು, ಮತ್ತೆ ಇಂಗ್ಲೆಂಡ್ ಅವ್ರು ಬಂದರು. ನಮ್ಮ ಭಾರತವನ್ನು ಏನು ತುಂಬ ಅಲ್ಲಾಡ್ಸಕ್ಕಾಗಲಿಲ್ಲ. ಒಬ್ಬ ಅಲೆಕ್ಸಾಂಡರ್ ಬಂದ, ಇಡೀ ಈಜಿಪ್ಟಿನ ಧೂಳಿಪಟ ಎಬ್ಬರಿಸ್ಬಿಟ್ಟ. ಈಜಿಪ್ಟಿನ ಏನು ರಾಜ್ಯವಿತ್ತು ಆ ರಾಜ್ಯವನ್ನು ಸಾಯಿಸ್ಬಿಟ್ಟ. ಇಡೀ ಇದು ಪೂರ್ತಿ ಅವನ ಆಧಿಪತ್ಯಕ್ಕೆ ಹೋಯ್ತು. ಅಲೆಕ್ಸಾಂಡರ್ ಅಂತ ನೂರಾರು ಸಾವಿರಾರು ಚಕ್ರವರ್ತಿಗಳೆಲ್ಲ ಬಂದು ಕೂಡ ಭಾರತವನ್ನು ಏನು ತುಂಬ ಅಲುಗಾಡಿಸ್ಲಿಕ್ಕಾಗಲಿ, ಎಲ್ಲೋ ಶೇಕ್ ಮಾಡ್ದಂಗಾಯ್ತು. ಆದ್ರೂ ಕೂಡ ಮತ್ತದು ಅದರ ಸ್ಥಿತಿಗೆ ಬಂದು ನಿಂತ್ಕೊಳ್ತು. ಆ ವಿಶ್ವಗುರು ಭಾರತ ಒಂದೇ ಒಂದು ಪದಕ್ಕೆ ಎಷ್ಟೊಂದು ಅರ್ಥ ಇದೆ. ಇಂಥ ಅನುಸಂಧಾನವನ್ನು ಮಾಡಿದಾಗ ಇದನ್ನ ನಾವು ನಿಧಿಧ್ಯಾಸನ ಅಂತ ನಾವು ಕರಿತೀವಿ. ಇಂಥ ಅನುಸಂಧಾನವನ್ನು ಮಾಡಿ ಯಾವುದೇ ಒಂದು ವಿಚಾರದಲ್ಲಿ ಆಳವಾಗಿ ಹೋದಾಗ ಮಾತ್ರ ನಮ್ಗೆ ಎಲ್ಲ ಆಕಾರಗಳು ನಮಗೆ ಗೊತ್ತಾಗುತ್ತೆ. ಇದಕ್ಕೆ ನಮಗೆ ಗುರು ಬೇಕಾಗಿದೆ. ನಾವು ಮೂಲಭೂತವಾಗಿ ತುಂಬ ಮೇಲ್ಮೇಲೆ ಅರ್ಥ ಮಾಡ್ಕೊಂಡಿರ್ತೀವಿ. ಹಾಗೆ ನಾವು ಗೊತ್ತು ಅಂತ ನಮಗೆ ತುಂಬ ದೊಡ್ಡ ತಪ್ಪು ಕಲ್ಪನೆ ಇರ್ತದೆ. ಅದಕ್ಕೆ ಬುದ್ಧಿಗೆ ಒಂದು ಸ್ವಭಾವ ಏನಿದೆ ಅಂದರೆ ಅಜ್ಞಾನ ಅಂತ ಹೇಳ್ತಾರೆ. ಏನು ಅಜ್ಞಾನ ಅಂದರೆ ಈ ರೀತಿಯಾದಂಥ ಹಲವಾರು ನಿದರ್ಶನಗಳು ನಾನು ಕೊಡ್ತಾ ಇದ್ದೀನಿ. ನಮಗೆಲ್ಲ ಭಾರತ ನಮ್ಗೆ ಗೊತ್ತು, ನಾವೆಲ್ಲ ಭಾರತೀಯರು. ಭಾರತ ಅಂದ್ರೆ ಏನು? ಹಿಮಾಲಯದಿಂದ ಹಿಡಿದು ಕನ್ಯಾಕುಮಾರಿವರೆಗೂ, ಈ ಕಡೆ ಗುಜರಾತಿನಿಂದ ಹಿಡಿದು ಈ ಕಡೆ ಮೇಘಾಲಯ, ಅಸ್ಸಾಂವರೆಗೂ ಇರುವಂಥ ದೇಶ ಭಾರತ ದೇಶ. ಭರತ ಚಕ್ರವರ್ತಿ ಆಳುವಂಥ ದೇಶ. ಅದಕ್ಕೆ ಭಾರತ ಅಂತ ನಾವು ಅನ್ಕೊಂಡ್ಬಿಟ್ವಿ. ಇನ್ನೂ ಹೇಳ್ಕೊಂಡೋದ್ರೆ ಇನ್ನೊಂದು ಗಂಟೆ ನನ್ನ ಭಾನುದಕ್ಕೆ ಇನ್ನೊಂದು ಗಂಟೆನ ಎಕ್ಸ್ಪ್ರೆಷನ್ ಕೊಟ್ಕೊಂಡು ಹೋಗ್ಬೋದು. ಇದು ನಮ್ಗೆ ಯಾವಾಗ ಅರ್ಥ ಆಗುತ್ತೆ ಅಂದರೆ, ಗುರುವಿನ ಪಾದದ ಕೆಳಗಡೆ ಕೂತ್ಕೊಂಡು ಈ ಅರ್ಥವನ್ನು ನಾವು ಹೇಳಿದ್ರನ್ನ ಅನುಸಂಧಾನವನ್ನು ಮಾಡ್ತಿದ್ದಾಗ ಮಾತ್ರ ನಮ್ಗೆ ಅರ್ಥ ಆಗುತ್ತೆ. ಇನ್ನು ಇಂದ್ರ ಮತ್ತೆ ವಿಲೋಚನ ಏನು ಆತ್ಮ ಬ್ರಹ್ಮ ಅಂದ್ರೆ ಏನು ಹೇಳ್ತಾ ಇದ್ದಾರಲ್ಲ, ಬ್ರಹ್ಮವಿದ್ಯೆ ಅಂತ ಏನು ಹೇಳ್ತಿರಲ್ಲ. ಏನು ಅಂದ್ರೆ ಏನಿಲ್ಲಪ್ಪ, ಅದು ನೀನೇ ಬ್ರಹ್ಮ ಅಂತ ಆಗ್ಲಿಕ್ಕೆ ಗುರು ಹೇಳಿದ್ರು ಸದಾಶಿವರು. ನೀನೇ ಬ್ರಹ್ಮ, ನೀನು ಹೆಂಗಿದೆಯೋ ಅದು ನಮಗೆ ಒಪ್ಕೊಂಡ್ಬಿಡ್ತೀವಿ. ಅವರು ಹಂಗೆ ಹೇಳಿಬಿಟ್ರು. ಅವ್ರ ಗುರುಗಳು ಬೃಹಸ್ಪತಿಗಳಾಗಿ ನೆನಪಿಲ್ಲ, ಬಟ್ ನೀನೇಪ್ಪ ಬ್ರಹ್ಮ ಅಂತೇಳಿ.
ವಿಲೋಚನ ಯೋಚನೆ ಮಾಡ್ದ, ಓ ನಾನೇ ಬ್ರಹ್ಮ ಅಂತೆ ಅಂದ್ರೆ ಈ ಭೌತಿಕ ಶರೀರ. ಯಾಕಂದ್ರೆ ಅವನಿಗೆ ಅಷ್ಟೇ ಅನ್ಕೊಂಡಿದ್ದು ಈ ಭೌತಿಕ ಶರೀರ ಪಂಚಭೂತ ನಿರ್ಮಿಸಿದಂತ ಶರೀರವನ್ನೇ ಅವನು ಬ್ರಹ್ಮ ಅನ್ಕೊಂಡ್ಬಿಟ್ಟ. ಅವನು ಹೋಗಿ ಹೇಳ್ದ ಪ್ರಜೆಗಳಿಗೆ ಮತ್ತೆ ಎಲ್ಲರಿಗೂ, ನಾನೇ ಬ್ರಹ್ಮ ಅಂತ ಗುರುಗಳು ಹೇಳಿದ್ದಾರೆ. ಅಂದ್ರೆ ಜಗತ್ ಅಂದ್ರೆ ಈ ಭೌತಿಕ ಶರೀರನೇ ಬ್ರಹ್ಮ ಅಂತೆ. ಚೆನ್ನಾಗಿ ಮಜಾ ಮಾಡಿ ಇನ್ಮೇಲೆ ಜೀವನದಲ್ಲಿ ಏನಾದ್ರೂ ಸರಿ, ಪಕ್ಕದ ಮನೆ ಹೆಂಡ್ತಿನ ಬೇಕಾದ್ರೂ ಸ್ತ್ರೀನ ಅಪಹರಣ ಮಾಡ್ಬೇಕಾದ್ರೂ ಎಂಜಾಯ್ ಮಾಡಿ. ಯಾಕಂದ್ರೆ ಭೌತಿಕ ಶರೀರ ಅಸ್ಮಿ ದೇಹಸ್ಯ ಭೂತಸ್ಯ ಪುನರಾಗಮನ ಕುತಃ, ಇದನ್ನ ಇವ್ರು ಹೇಳ್ತಾರೆ ಸೋಕಾಳ್ ಮೆಟಲಿಸ್ಟ್ ಚಾರ್ವಾಕರು. ಈ ದೇಹ ಸುಟ್ಟ ಮೇಲೆ ಹಿಂಗೆ ವಾಪಸ್ ಬರೋದು ಅಂತಿಲ್ಲ. ಯಾಕಂದ್ರೆ ಬ್ರಹ್ಮನೇ ಈ ಭೌತಿಕ ಶರೀರ ಅಂತ ಆದ್ಮೇಲೆ ಈ ದೇಹ ಭೂತ ಅಸ್ಮಿ ದೇಹಸ್ಯ ಭೂತಸ್ಯ, ಈ ದೇಹ ಯಾವಾಗ ಬೂದಿ ಆಗ್ಬಿಡ್ತೀನಿ ಬರೋದಂತೂ ವಾಪಸ್ ಇಲ್ಲ. ಹಂಗಾಗಿ ಋಣ ಮಾಡಿ ಆದ್ರೂ ಆಗ್ಲಿ, ಸಾಲ ಮಾಡಿ ಆದ್ರೂ, ತಪ್ಪು ಹೇಳಿ ಆದ್ರೂ, ಸುಳ್ಳು ಹೇಳೋದಾಗ್ಲಿ, ಸಾಲ ಮಾಡಿ ತುಪ್ಪ ತಿನ್ನೋದ್ರೆ ಜೀವನದಲ್ಲಿ ಎಂಜಾಯ್ ಮಾಡೋದು. ಅವನು ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟ. ಇದೇ ಅಜ್ಞಾನ ವಿಪರ್ಯಯ ಅಂತ ಪ್ರಮಾದ. ಇನ್ನೊಂದು ಮುಂದೆ ಹೇಳೋದು. ಇಂದ್ರ ಯೋಚನೆ ಮಾಡ್ದ, ನಾನೇ ಬ್ರಹ್ಮ ಅಂತ ಹೇಳ್ತಾನೆ, ಭೌತಿಕ ಶರೀರ ಬ್ರಹ್ಮ ಅಂದ್ರೆ ಏನೋ ಹೆಚ್ಚು ಕಮ್ಮಿ ಇದೆ, ಯಾಕೋ ತಾಳಮೇಳ ಆಗ್ತಾ ಇಲ್ಲಲ್ಲ. ಗುರುಗಳೇ ನೀವು ಹೇಳಿದ್ದಕ್ಕೂ ನನಗೂ ಯಾಕೋ ತಾಳಮೇಳ ಆಗ್ತಾ ಇಲ್ಲ. ಸರಿ 12 ವರ್ಷ ತಪಸ್ ಮಾಡಿ. 12 ವರ್ಷ ತಪಸ್ ಮಾಡೋಣ. ಏನ್ ಗುರುಗಳೇ ಪ್ರಾಣ ಬ್ರಹ್ಮ ಅಂತೇನೋ ಹೇಳ್ತಾರಪ್ಪ, ಮತ್ತೆ ತಪಸ್ ಮಾಡ 12 ವರ್ಷ, ಮತ್ತೆ ಮನಸ್ಸು, ಮತ್ತೆ ಆಮೇಲೆ ಕೊನೆಗೆ ಒಂದು ಬ್ರಹ್ಮ ಅಂತ ಯಾವಾಗ ಒಂದು ಅರ್ಥ ಆಯ್ತು, ನನ್ನ ಗುರುಗಳ ಹತ್ರ ವಾಪಸ್ ಬರಲಿಲ್ಲ ಅಷ್ಟಕ್ಕೆ. ಬಟ್ ಅಲ್ಲಿವರೆಗೂ ನಿರಂತರವಾದ ಸಾಧನೆ, ಗುರುವಿನ ಉಪದೇಶ, ಗುರುವಿನ ಒಂದು ಉಪದೇಶಾಂತದಲ್ಲಿ ಆ ಇಂದ್ರ ಮುಳುಗಿದ್ದ. ಆಗ ಕೊನೆಗೆ ಒಂದು ಅರ್ಥ ಆಯಿತು, ಅವನು ಯಾರು ಅಂತ. ಇಂದ್ರ ಅನ್ಕೊಂಡ್ಬಿಟ್ಟಿದ್ರೆ ನಾನು ಇಂದ್ರ, ಎಲ್ಲವನ್ನೂ ನಾನು ತಿಳ್ಕೊಂಡಿದ್ದೇನೆ, ನಾನು ದೇವತೆಗಳ ರಾಜ ಅಂತ ಒಂದು ಅಹಂಕಾರ ಏನಾದ್ರು ಬಂದಿದ್ದಿದ್ರೆ ಅವನು ಅಜ್ಞಾನದ ಇದರಲ್ಲೇ ಸಾಗರದಲ್ಲೇ ಮುಳುಗಿರ್ತಿದ್ದ. ಅದಕ್ಕೆ ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಶಂತೆ ತೇ ಜ್ಞಾನಂ ಜ್ಞಾನಿದಾಸ್ತತ್ವದರ್ಶಿನಿ ಅಂತ ಶ್ರೀರಾಮಕೃಷ್ಣ ಜೀವನ ತುಂಬ ಚೆನ್ನಾಗಿ ನೋಡ್ಬೋದು. ಕೆಲವರು ಬಂದು ಮಹಾಶಯರೇ ಏನಾದರೂ ನಮ್ಗೆ ಒಳ್ಳೇದು ಹೇಳಿ ಅಂತ ಹೇಳಿದಾಗ ಅವರು ನೋಡಿ, ರಾಣಿ ರಾಸಮಣಿ ತುಂಬ ಚೆನ್ನಾಗಿ ಕಟ್ಟಿಸಿದ್ದಾಳೆ, ಕಾಳಿ ದೇವಾಲಯ, ರಾಧಾಕಾಂತನ ದೇವಾಲಯ, ಪಕ್ಕದಲ್ಲೇ ಗಂಗಾ ನದಿ ಇದೆ, ಗಂಗೆ ಹರಿತಾ ಇದ್ದಾಳೆ, ಸುತ್ತಮುತ್ತ ಒಳ್ಳೆ ಉದ್ಯಾನವನ ಇದೆ, ಯಾಕೆ ನೀವು ನೋಡ್ಕೊಂಡು ಬರಬಾರದು? ಮನಸ್ಸು ಪ್ರಫುಲ್ಲವಾಗುತ್ತೆ. ಆಮೇಲೆ ಬಂದ್ಮೇಲೆ ನಾವು ಭಗವಂತನ ಬಗ್ಗೆ ಆಲೋಚನೆ ಮಾಡೋಣ ಅಂತ ಆತು ಮಹರ್ಷಿಯನ್ನು ನಮಸ್ಕಾರ ಮಾಡಿ ಹೋದವರು ಹೆಚ್ಚಿನ ಜನ ವಾಪಸ್ ಬರಲಿಲ್ಲ. ಯಾಕಂದ್ರೆ ಅವ್ರು ನಿಜವಾಗ್ಲೂ ಭಗವಂತನನ್ನು ತಿಳ್ಕೋಬೇಕು, ಅವನನ್ನು ತಿಳ್ಕೋಬೇಕು, ಆತ್ಮತತ್ವ ತಿಳ್ಕೋಬೇಕು ಅಂತ ಅವ್ರಿಗೆ ಇಷ್ಟ ಇರಲಿಲ್ಲ. ಶ್ರೀರಾಮಕೃಷ್ಣ ಗೊತ್ತಿತ್ತು, ಬೈಯೋದು ಯಾಕೆ ಅಂತ ಅವ್ರಿಗೆ ಸುಮ್ಮನೆ ಡಿಸ್ಕರೇಜ್ ಮಾಡೋದು ಅಂತೇಳಿ ಅವ್ರು ಕಳಿಸ್ತಾ ಇದ್ರು. ಹೋದವ್ರು 80% 90% ಬರ್ತಿರ್ಲಿಲ್ಲ. ಆಮೇಲೆ ಬಂದವ್ರು ಮಾತ್ರ ಅವ್ರು ಸ್ಟಾರ್ಟ್ ಮಾಡೋದು, ಈಗ ಬಂದಿದೆಯಾ ಬಾ ನಾನು ನಿನ್ಗೆ ಹೇಳ್ತೀನಿ ಅಂತ. ನಮ್ಮಲ್ಲಿ ಗುರುಗಳಿಗೆ ಏನಾದ್ರು ಗೊತ್ತಿದೆಯೋ ಪರೀಕ್ಷೆ ಮಾಡಕ್ಕೆ ತುಂಬ ಜನ ಬರ್ತಿರ್ತಾರೆ. ಸೊ ಆ ಥರ ಬಂದಾಗ ನಮಗೆ ಅಜ್ಞಾನದ ನಾಶ ಆಗೋದಿಲ್ಲ. ಅದಕ್ಕೆ ಉಪದೇಶಂತೆ ತೇಜ್ಞಾನ ಜ್ಞಾನನಸ್ತವ ಯಾವಾಗ ತದ್ವಿದ್ಧಿ ಪ್ರಣಿಪಾತೇನ, ಅವನಲ್ಲಿ ನಾವು ಶರಣಾಗತಿನ ಪಡೆದಾಗ ಮಾತ್ರ ನಮಗೆ ಜ್ಞಾನ ಸಿಗುತ್ತೆ. ಇಲ್ಲಾಂದ್ರೆ ಅಜ್ಞಾನವನ್ನೇ ಜ್ಞಾನ ಅಂತ ತಪ್ಪು ತಿಳ್ಕೊಂಡ್ಬಿಟ್ಟು ಅಜ್ಞಾನದ ಮಡಿಲಲ್ಲೇ ಇರ್ತೀವಿ. ಅಂಧೇನೈವ ನಿಯಮಾನ ಯಥಾಂಧಾಹ ಅಂತೇಳಿ ಕಠೋಪನಿಷತ್ತಲ್ಲಿ ಬರುತ್ತಲ್ಲ, ಅದು ನಾವು ಇನ್ನೂ ಚೆನ್ನಾಗಿ ತಿಳ್ಕೊಳ್ಬೋದು. ಆ ಶ್ಲೋಕವನ್ನು ವಿವರಣೆ ಮಾಡ್ತಾರೆ. ಇನ್ನು ಎರಡನೇ ಸಮಸ್ಯೆ ಏನಪ್ಪ ಅಂತಂದ್ರೆ ಸಂಶಯ. ನಮಗೆಲ್ಲ ಸಂಶಯ. ನಾನು ತಮಾಷೆ ಮಾಡ್ತಾ ಇರ್ತೀನಿ. ಏನಪ್ಪ ಅಂತಂದ್ರೆ, ಒಬ್ಬರೇ ಒಂದ್ಸರಿ ಕೇಳಿದ್ರು ನನಗೆ, ಸ್ವಾಮಿಗಳೇ ನೀವೆಲ್ಲ ಹೇಳಿದಾಗ ನಾನು ದಕ್ಷಿಣಾಮೂರ್ತಿ ಸ್ತೋತ್ರವನ್ನ ಉಪನ್ಯಾಸ ಮಾಡಿ ಕೆಲವು ದಿವಸ ಮಾಡಿದೆ ಆಶ್ರಮದಲ್ಲಿ, ಬೇರೆ ಬೇರೆ ರೀತಿಯನ್ನು ಮಾಡ್ತಾ ಇರ್ತೀನಿ ಬೇರೆ ಬೇರೆ. ನೀವೆಲ್ಲ ಕೇಳಿದಾಗ, ನಿಮ್ಮ ಉಪದೇಶವನ್ನು ಕೇಳಿದಾಗ, ನಿಮ್ಮ ಉಪನ್ಯಾಸವನ್ನು ಕೇಳಿದಾಗ, ಹೌದು ನೀವು ಹೇಳ್ತಿರೋದೆಲ್ಲ ಸತ್ಯ, ಬ್ರಹ್ಮನೇ ಸತ್ಯ, ಜಗತ್ತೇ ನಿತ್ಯ ಅಂತ ನಮ್ಗೆ ಅರ್ಥ ಆಗುತ್ತೆ. ಹೊರಗಡೆ ಹೋಗಿದ ತಕ್ಷಣ ಅದು ಯಾಕೆ ಉಲ್ಟಾ ಪಲ್ಟಾ ಆಗುತ್ತಲ್ಲ, ಯಾಕೆ? ನೀವೇನಾದ್ರೂ ನಮ್ಗೆ ಹಿಪ್ನೋಟೈಸ್ ಮಾಡ್ತಾ ಇದ್ದೀರಾ? ಇಲ್ಲ ನೀವೇನಾದ್ರೂ ನಮ್ಗೆ ಮೋಡಿ ಮಾಡ್ತಾ ಇದ್ದೀರಾ? ಯಾಕೆ? ನಿಜವಾಗ್ಲೂ ಬ್ರಹ್ಮ ಅಂತಿದ್ದಾನ, ಭಗವಂತ ಅಂತಿದ್ದಾನ ಅಂತ ಸಂಶಯ ನಮಗೆಲ್ಲ. ಯಾಕೆಂದ್ರೆ ನಮಗೆ ನಾನಿದ್ದೀನಿ, ಪ್ರಪಂಚ ಇದೆ, ನನ್ನ ಕಣ್ಮುಂದೆ ಕಾಣ್ತಿನ ಪ್ರಪಂಚ ಇದೆ ಅಂತ ಖಾತ್ರಿ ಇದೆ. ಕಣ್ಣು ಮುಂದೆ ಕಾಣದಿರುವಂತ ಭಗವಂತ, ಈ ಬ್ರಹ್ಮ ಆತ್ಮ ಅಂತ ಏನ್ ಕರೀತಾರಲ್ಲ, ಇದೆಯೋ ಇಲ್ವೋ ಸ್ವಲ್ಪ ನೋಡ್ಬೇಕು. ಇನ್ನು ಸ್ವಾಮಿಗಳು ಹೇಳ್ತಾರೆ, ಗುರುಗಳು ಹೇಳ್ತಾರೆ, ಉಪನಿಷತ್ತು ವೇದ ಕೂಡ ಹೇಳ್ತದಂತೆ ಸ್ವಲ್ಪ ನೋಡ್ಬೇಕು ಅನ್ನುವಂಥ ಒಂದು ಸಂಶಯ. ನಾವೆಲ್ಲ ಓದಿದೆ, ಎಲ್ಲ ಓದ್ಬಿಟ್ಟೆ ಸ್ವಾಮೀಜಿ, ರಾಮಾಯಣ ಮಹಾಭಾರತ ವೇದ ಎಲ್ಲ ಓದ್ದೆ, ಆದ್ರೆ ನೀವೇನೋ ಆತ್ಮ ಬ್ರಹ್ಮ ಅಂತ ಹೇಳ್ತಿಲ್ಲ, ಅದೇ ನಂಗೆ ಅರ್ಥ ಆಗ್ಲಿಲ್ಲ, ಅದು ನಿಜವಾಗ್ಲೂ ಇದೆಯೇ? ಸಂಶಯ ಇದ್ದಿದ್ದಾದ್ರೂ ಎಲ್ಲಿದೆ, ಅದು ಹೆಂಗಿದೆ, ಯಾವಾಗ ಬಂತದು, ಎಲ್ಲಿಂದ ಬಂತು, ಈ ಥರ ನಮಗೆಲ್ಲ ಸಂಶಯ. ಅನುಮಾನ ಪೆದ್ದರೋಗಂ ಅಂತ ತೆಲುಗು ಒಂದು ಮಾತಿದೆ, ಸಂಶಯಾತ್ಮ ವಿನಶ್ಯತೆ ಅಂತ ಶ್ರೀಕೃಷ್ಣ ಪರಮಾತ್ಮ ಕೂಡ ಹೇಳ್ತಾರೆ. ನಾವೆಷ್ಟೇ ಕೇಳಿದ್ರು ಕೂಡ ನಮಗೆ ಭಗವಂತ ಇದ್ದಾನೆ, ಆತ್ಮ ಇದೆಯಲ್ಲ, ಬ್ರಹ್ಮ ಅದಿದೆ, ಅದು ನಾನೇ ಅಂತ ನಮಗೆ ಖಾತ್ರಿ ಆಗೋದೇ ಇಲ್ಲ. ಖಾತ್ರಿ ಆಗಿದ್ರೆ ನಾವು ಈ ರೀತಿ ನೀವು ಉಪನ್ಯಾಸದಲ್ಲಿ ಕೇಳಲಿಕ್ಕೆ ಯಾರು ಬರ್ತಿರ್ಲಿಲ್ಲ. ಯಾಕೆ? ನಮ್ಗೆ ಅದು ಖಾತ್ರಿನೇ ಆಗಿಲ್ಲ. ಅದಕ್ಕೆ ಮತ್ತೆ 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 ನಾವು ಕೇಳ್ತಾ ಇದ್ದೀವಿ. ಸಂಶಯ, ಎಲ್ಲೋ ಒಂದು ಸಂಶಯ, ಎಲ್ಲೋ ಒಂದು ಸಂಶಯ. ಈ ಸಂಶಯ ಈ ಬುದ್ಧಿಯ ಒಂದು ಸ್ವರೂಪ ಅಂತ ಹೇಳ್ತಾರೆ.
ಶಾಸ್ತ್ರಕಾರರು. ಒಮ್ಮೆ ಒಂದು ಹಾಲು ಮಾರುವಂತಹ ಒಂದು ಗೃಹಿಣಿ, ಹಳ್ಳಿಯ ಹೆಂಗಸು, ಒಂದು ಸಣ್ಣ ನದಿಯ ತೊರೆಯನ್ನ ದಾಟ್ಕೊಂಡು ಬರಬೇಕಾಗಿತ್ತು. ಅವಳು ಪ್ರತಿ ದಿವಸ ಹಾಲನ್ನ ಒಂದು ದೇವಸ್ಥಾನಕ್ಕೆ ಕೊಡಬೇಕಾಗಿತ್ತು. ಮಳೆಗಾಲದಲ್ಲಿ ಅದು ನದಿ ತುಂಬಿ ಹರಿತಾ ಇತ್ತು, ತೊರೆ ತುಂಬಿ ಹರಿತಾ ಇದೆ. ಅವಳು ಹೆಂಗಸು ಲೇಟಾಗಿ ಬರ್ತಾ ಇದ್ಲು. ಆ ಪುರೋಹಿತ ವಿದ್ವಾಂಸ ಅವನು ಹೇಳ್ತಾನೆ, ಏನಮ್ಮ ಯಾಕಮ್ಮ ಲೇಟಾಗಿ ಬರ್ತಿದ್ಯಾ, ಪೂಜೆ ಎಲ್ಲ ಲೇಟ್ ಆಗುತ್ತೆ ನಿನ್ನಿಂದ ಅಂದ್ರೆ, ಇಲ್ಲ ಸ್ವಾಮಿ, ಮಳೆಗಾಲ ಆದ್ರಿಂದ ಆ ನದಿ ತೊರೆ ತುಂಬಿ ಹರಿತಾ ಇದೆ, ಹಂಗಾಗಿ ಅಂಬಿಗರು ಬರ್ತಾ ಇಲ್ಲ, ಹಂಗಾಗಿ ಸ್ವಲ್ಪ ಕಷ್ಟ ಆಗ್ತದೆ. ಏನಮ್ಮ, ಭಗವಂತನ ಹೆಸರಲ್ಲಿ ಭವಸಾಗರವನ್ನೇ ದಾಟ್ಬಿಡ್ಬೋದು ನೀನು, ಈ ಒಂದು ಸಣ್ಣ ತೊರೆನ ಮಾಡ್ಲಿಕ್ಕಾಗಲ್ಲ, 100-200 ಮೀಟರ್ಸ್ ಇರುವ ತೊರೆನ ನೀನು ಸಾಧ್ಯ ಮಾಡ್ಲಿಕ್ಕಾಗಲ್ಲ. ಪಾಪ ಹಳ್ಳಿಯ ಹೆಂಗಸು, ನಿಮ್ಗೆ ಏನೂ ಗೊತ್ತಿರಲಿಲ್ಲ, ಯಾಕಂದ್ರೆ ಭಾಗವತನೂ ಓದಿಲ್ಲ, ಪುರಾಣಗಳು ಓದಿರಲಿಲ್ಲ. ಇವರು ಬುದ್ಧಿಯವರು ಪಂಡಿತರು ತಿಳ್ಕೊಂಡವ್ರೆ ಅಂತೇಳಿ, ಹೌದಾ ಸ್ವಾಮಿ ಆಯ್ತು, ನಾಳೆ ಪ್ರಯತ್ನ ಮಾಡ್ತೀನಿ ಆಯ್ತು. ಆಮೇಲೆ ನೋಡಿದ್ರೆ ಆರಾಮಾಗಿ ಬರ್ತಾ ಇದ್ದಾಳೆ ಹೆಂಗಸು. ಏನಮ್ಮ ನೀನು ಆರಾಮಾಗಿ ಬರ್ತಿದೆಯಲ್ಲ, ಅಂಬಿಗ ಸಿಗ್ತಾ ಇದೆ ಅಂದ್ರೆ, ಇಲ್ಲ ಬುದ್ಧಿ ನೀವು ಹೇಳಿದ್ರಲ್ಲ ಅವತ್ತು, ಭಗವಂತನ ನಾಮ ಹೇಳ್ಕೊಂಡು ಬಂದ್ರೆ ಆರಾಮಾಗಿ ತೊರೆ ಮೇಲೆ ಬಂದ್ಬಿಡ್ಬೋದು ಅಂತ ನಾನು ಬರ್ತಾ ಇದ್ದೀನಿ ಅಂತ. ಆವಾಗ ಈ ಪಂಡಿತರಿಗೆ ಸಂಶಯ ಪ್ರಾರಂಭ ಆಯಿತು. ಅರೇ, ನಾನು ಹೇಳಿದ ಮಾತು ಇಷ್ಟೊಂದು ಬೆಲೆ ಇದೆಯಾ, ನನ್ನ ಮಾತು ಇಷ್ಟೊಂದು ಶಕ್ತಿ ನನಗೆ ಗೊತ್ತಿರ್ಲಿಲ್ವಲ್ಲ, ನಡಿ ನೋಡೋಣ. ಸರಿ, ಪೂಜೆ ಎಲ್ಲ ಮುಗಿಸಿದ್ರು. ಆಚೆಗೆ ಬಂದವರು ಶ್ರೀರಾಮಕೃಷ್ಣ ಹೇಳುವಂಥ ಘಟನೆ ಇದೆ. ಆಚೆ ಬಂದಂತ ನಾರಾಯಣ ಹರಿ ಅಂತ ಹೆಂಗಸು ಆರಾಮಾಗಿ ನದಿಯ ಮೇಲೆ ನಡ್ಕೊಂಡು ಹೋಗ್ತಿದ್ದಾರೆ. ಇವ್ರು ನೋಡಿದ್ರೆ ಪಂಚೆ ಎತ್ತುತ್ತಾರೆ, ಪಂಚೆ ನೆನೆಸ್ಕೊಳ್ಬಾ, ನೆಂದು ಹೋಗ್ಬಾರ್ದು ಅಂತ ಹೇಳಿ. ನಾನು ಮುಳುಗಿದ್ರೆ ಏನಾಗುತ್ತೆ, ನದಿ ಈಗ ತುಂಬಿ ಹರಿತಾ ಇದೆ, ಅದ್ರ ಆಳ ಎಷ್ಟು ಅಂತ ಆಲೋಚನೆ ಮಾಡ್ತಾ ಇದ್ದಾರೆ ಈ ಪಂಡಿತರು. ಯಾಕಂದ್ರೆ ಭಗವಂತ ಇದ್ದಾನೆ ಅಂತ ಅವರು ಓದಿದ್ರು ಕೂಡ, ಶಾಸ್ತ್ರ ತಿಳಿದಿದ್ರು ಕೂಡ ಅವ್ರಿಗೆ ನಿಜವಾಗ್ಲೂ ಖಾತ್ರಿ ಆಗಿಲ್ಲ, ಭಗವಂತನ ಮೇಲೆ ಇನ್ನೂ ಶ್ರದ್ಧೆ ಬಂದಿಲ್ಲ. ಹಾಗಾಗಿ ಅವರು ಪಂಚ ಮೇಲಕ್ಕೆ ಕಟ್ಟಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಈ ನದಿ ಆಳ ಎಷ್ಟಿದೆ, ತೊರೆ ಆಳ ಎಷ್ಟು ಅಂತ ಆಲೋಚನೆ ಮಾಡ್ತಾ ಇದ್ದಾರೆ. ಇದೆಲ್ಲ ನಮ್ಮೆಲ್ಲರ ಜನರ ನಮ್ಮ ವಾಸ್ತವಿಕತೆ. ನಾನೆಲ್ಲ ವೇದ ಉಪನಿಷತ್ತೆಲ್ಲ ಓದ್ಬಿಟ್ಟಿದ್ದೀನಿ, ಇನ್ನೇನು ಭಗವಂತ ಇದಾನಂತೆ ಅಂತ. ಆಮೇಲೆ ಹೊರಗಡೆ ಹೋದ್ಮೇಲೆ ಎಲ್ಲ ಉಲ್ಟಾ ಪಲ್ಟ ನಮ್ಮೆಲ್ಲ ವ್ಯವಹಾರ. ಅದಕ್ಕೆ ಶ್ರೀರಾಮಕೃಷ್ಣ ಇನ್ನೊಂದು ಕಡೆ ತುಂಬ ಚೆನ್ನಾಗಿ ಹೇಳ್ತಾರೆ, ಸ್ವಾಮಿ ನೀವು ಗಂಗಾ ಸ್ನಾನ ಮಾಡಿದ್ರೆ ಎಲ್ಲ ಪಾಪ ಹೊಟ್ಟೋಗುತ್ತೆ ಅಂತ ಹೇಳ್ತಿರಲ್ಲ, ಮತ್ತೆ ಇನ್ನೂ ನಮ್ಮ ಪಾಪ ಇದೆಯಲ್ಲ ಅಂತ. ಅದಕ್ಕೆ ಅವ್ರು ತುಂಬ ಚೆನ್ನಾಗಿ ಹೇಳ್ತಾರೆ, ಗಂಗೆ ಸ್ನಾನ ಮಾಡೋದು ನಿಮ್ಮ ಪಾಪ ಪುರುಷರೆಲ್ಲ ಅಲ್ಲ ಹತ್ರ ಇದ್ದಂಥ ಮರಗಳ ಮೇಲೆ ಕೂತಿದ್ವು, ನೀವು ಸ್ನಾನ ಮಾಡಿ ಆಚೆ ಬಂದ ಮೇಲೆ ಮತ್ತೆ ಪಾಪ ಚಿಂತನೆ ಪ್ರಾರಂಭ ಮಾಡಿಬಿಟ್ರಿ, ಆ ಪಾಪ ಪುರುಷರು ನಿಮ್ಮನ್ನು ಹಿಡ್ಕೊಂಡ್ಬಿಟ್ಟ. ಸೊ ಈ ರೀತಿ ಅದಕ್ಕೆ ಸ್ವಾಮಿ ವಿವೇಕಾನಂದ ಕಡೆ ಹೇಳ್ತಾರೆ, ಶ್ರದ್ಧೆ ಇರಬೇಕು ಅಂತ. ಸ್ವಾಮಿ ವಿವೇಕಾನಂದ ಇದನ್ನ ಒಂದು ಉದಾಹರಣೆ ಹೇಳೋದ್ರ ಮೂಲಕ ಚೆನ್ನಾಗಿ ಹೇಳ್ತಾರೆ. ಅವರು ಪರಿವ್ರಾಜಕರಾಗಿದ್ದಾಗ ಹರಿದ್ವಾರ ಹಿಮಾಲಯದ ತಪ್ಪನಲ್ಲಿ ನಡೆದಾಡ್ತಿದ್ದಾರೆ. ಒಂದ್ಸರಿ ಹುಲಿ ಬಂತು ಇಲ್ಲ ಸಿಂಹ ಬಂತು ಅಂತ ಎಲ್ಲರೂ ಜೋರ ಕೂತ್ಕೊಂಡು ಯಾರೋ ಹೋಗ್ತಾ ಇದ್ದಾರೆ. ಎಲ್ಲ ಜನರು ಓಡೋಗ್ತಿದ್ದಾರೆ. ಆದ್ರೆ ಒಬ್ಬ ತಪಸ್ವಿ ಅಲ್ಲೇ ಇದ್ದ. ಆ ಹುಲಿ ಬಂದು ಅವ್ನು ಹಿಡ್ಕೊಂಡು ಅವನ ಗರ್ಭ ಏನು ಈ ಉದರ ಅಂತಿದೆ, ಹೊಟ್ಟೆ ಪೋಷಣೆ ಹಿಡ್ಕೊಂಡು ಕಚ್ಕೊಂಡು ಬರ್ತಾ ಇದೆ. ಅವನ ರಕ್ತ ಧಾರಾಕಾರಕ್ಕೆ ಸುರಿತಾ ಇದೆ, ಕರುಳು ಎಲ್ಲ ಆಚೆಗೆ ಬಂದು ನೇತಾಡ್ತಾ ಇದೆ. ಅವನು ಹೇಳ್ತಾ ಇದ್ದಾನೆ, ಸೋಹಂ ಶಿವೋಹಂ ಸೋಹಂ ಶಿವೋಹಂ. ಅವಾಗ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಇವನು ಬ್ರಹ್ಮಜ್ಞಾನಿ, ಇವನಿಗೆ ಬ್ರಹ್ಮ ಅಂದ ಏನು ಅಂತ ಅರ್ಥ ಆಗಿದೆ. ಓಡ್ದವ್ರಿಗೆ ಯಾರಿಗೂ ಅರ್ಥ ಆಗಿಲ್ಲ. ಯಾಕಂದ್ರೆ ಅವ್ರು ಬ್ರಹ್ಮ ನಾನು, ಶಿವೋಹಂ ಸದಾ ಸೋಹಂ ಅಂತ ಅವ್ನಿಗೆ ಅರ್ಥ ಆಗಿದ್ರಿಂದ, ಹುಲಿ ಬಂತು ಸಿಂಹ ಬಂದ್ರಿಂದ ನಾನು ದೇಹ ಅಲ್ಲ, ನಾನು ಸೂಕ್ಷ್ಮ ಶರೀರ ಇಲ್ಲ ಅಂತ ನಾವೇನು ಅವಸ್ಥಾತ್ರ ವಿಚಾರವನ್ನು ಮಾಡ್ತಿರ್ತೀವಿ, ಪಂಚಕೋಶ ವಿಚಾರವನ್ನು ನಾವು ಮಾಡ್ತಾ ಇರ್ತೀವಿ, ಅವ್ನಿಗೆ ಯಾವ ಸಮಸ್ಯೆ ಇರಲಿಲ್ಲ. ಅವ್ನು ಕೂತ್ಕೊಂಡು ಹುಲಿ ಬಂದು ಹಿಡ್ಕೊಂಡ್ರು ಕೂಡ ರಕ್ತ ಚೆಮ್ಮಿ ಹೋಗ್ತಾ ಇದ್ರು, ಕರುಳುಗಳು ತೇಲಾಡ್ತಿದ್ರು ಕೂಡ ಆ ಸಮಯದಲ್ಲಿ ಶಿವೋಹಂ ಸದಾ ಸೋಹಂ ಅಂತ ಅವನು ಹೇಳ್ತಾ ಇದ್ದಾನೆ. ಅವನಿಗೆ ನಾನು ಆತ್ಮ ಅಂತ ಯಾವುದೇ ಸಂಶಯವಿಲ್ಲ. ಗುರು ಕೃಪೆ ಆಗಿದೆ, ಶಾಸ್ತ್ರ ಕೃಪೆ ಆಗಿದೆ, ಅವನ ಮನಸ್ಸಿನ ಕೃಪೆ ಅವನಾಗಿದೆ. ಅಂಥ ವಿಶ್ವಾಸ ನಮ್ಗೆ ಯಾವಾಗ ಬರ್ತದೋ ನಾನು ಯಾರು ಅಂತೇಳಿ, ಅವಾಗ ನಮಗೆ ಸಾಕ್ಷಾತ್ಕಾರ ಆಗಿದೆ. ನಾನು ಯಾರು ಅಂತ ತಿಳ್ಕೊಂಡಿದ್ದೆ ನಿಜವಾಗ್ಲು. ಇಲ್ಲ ಅಂದ್ರೆ ಅದು ಭೌತಿಕವಾದ ಏನು ವಿಜ್ಞಾನ ಸಮಾಜ ನಮ್ಗೆ ಹೇಗೆ ಗೊತ್ತೋ ಅದೇ ಥರನೇ ಆಧ್ಯಾತ್ಮ ಕೂಡ ಒಂದು ವಿಜ್ಞಾನ ನಮಗೆ ಅರ್ಥ ಆಗಿರ್ತದೆ. ಅಲ್ಲಿ ನಾವು ತಿಳ್ಕೊಂಡಿದ್ದೀವಿ, ಆತ್ಮತತ್ವ ತಿಳ್ಕೊಂಡಿದ್ದೀವಿ ಅಂತೇಳಿ ಅಜ್ಞಾನದ ಕೂಪದಲ್ಲಿ ನಾವು ಬಿದ್ದಿರ್ತೀವಿ. ಇದೇ ಸ್ವಾಮಿ ವಿವೇಕಾನಂದ ಜೀವನದಲ್ಲಿ ಇನ್ನೊಂದು ಇದೇ ಥರ ಕಥೆ ಬರುತ್ತೆ. ಪರಿವ್ರಾಜಕರಾಗಿದೆ, ಹೋಗ್ತಾ ಇದ್ದಾರೆ. 3 ದಿವಸಗಳಿಂದ ಅವ್ರಿಗೆ ಭಿಕ್ಷೆ ಸಿಕ್ಕಿಲ್ಲ. ಯಾಕಂದ್ರೆ ಕಾಡಲ್ಲಿ ನಡೀತಾ ಇರಬೇಕಾದ್ರೆ ಅವ್ರಿಗೆ ಭಿಕ್ಷೆ ಸಿಗ್ಲಿಕ್ಕೆ ಚಾನ್ಸೇ ಇಲ್ಲ, ಯಾವುದೇ ರೀತಿ ಇದೇ ಕ್ರಮವೇ ಇಲ್ಲ. ನಡ್ಕೊಂಡು ಹೋಗ್ತಿದ್ದಾರೆ. ಮತ್ತು ಅವ್ರು ಬೇರೆ ಸಂಕಲ್ಪ ತೊಟ್ಟಿದ್ದಾರೆ, ನಾನು ಯಾರೂ ಕೇಳಲ್ಲ, ನೀನು ಭಗವಂತ, ನಿನಗಿಚ್ಛೆ ಇದ್ರೆ ನೀನು ನನಗೆ ಭಿಕ್ಷೆನ ಒದಗಿಸ್ಬೇಕು ಅಂತ ವ್ರತವನ್ನು ತೊಟ್ಟು ಸ್ವಾಮಿ ವಿವೇಕಾನಂದ ಹೋಗ್ತಾ ಇದ್ದಾರೆ. 3 ದಿವಸ ಆಗಿದೆ, ಅವ್ರಿಗೆ ಯಾವುದೇ ಆಹಾರ ಸಿಕ್ಕಿಲ್ಲ. ಒಳಗಡೆ ಸುಡ್ತಾ ಇದೆ, ಜಠರಾಗ್ನಿ ಸುಡ್ತಾ ಇದೆ, ಬೆಂದು ಬೇಯಿಸ್ತಾ ಇದೆ, ಕಿತ್ತು ತಿನ್ನುವಂತಹ ಹಸಿವು. ಅದೇ ರೀತಿ ಕಾಡಿನ ಮಧ್ಯದಲ್ಲಿ ಬಂದಾಗ ಸಿಂಹನ ಹುಲಿನ ಮುಂದೆ ಬರುತ್ತೆ.
ನಾವು ನೀವಾಗಿರಲಿಲ್ಲ, ಮರ ಹತ್ತಿರ್ತಿದ್ವಿ, ಇಲ್ಲಾಂದ್ರೆ ಮಂತ್ರ ಪಠನ ಮಾಡಿರ್ತಿದ್ವಿ, ನಮಗೆ ಗೊತ್ತಿರುವಂಥ ಎಲ್ಲ ದೇವಾನ್ ದೇವತೆ ಹೇಳ್ತಿದ್ದ ಓಡೋಗ್ತಿದ್ವಿ, ಏನೋ ಮಾಡ್ತಿದ್ವಿ. ಆದರೆ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಬಾ, ನನಗೂ ಹೊಟ್ಟೆ ಹಸಿದಿದೆ, ನಿನಗೂ ಹೊಟ್ಟೆ ಹಸಿದಿದೆ, ನನಗೂ ಹೊಟ್ಟೆ ಹಸಿದಿದೆ, ನಿನಗೂ ಹೊಟ್ಟೆ ಹಸಿದಿದೆ. ನನಗಂತೂ ಊಟ ಸಿಕ್ಕಿಲ್ಲ 3 ದಿವಸದಿಂದ, ಮುಂದೆ ಸಿಗುತ್ತಿಲ್ವೋ ಗೊತ್ತಿಲ್ಲ, ಯಾಕಂದ್ರೆ ಕಾಡಿನ ಎಷ್ಟು ದೂರ ಇದೆ ಗೊತ್ತಿಲ್ಲ. ಹಾಗಾಗಿ ನಾನು ಇಲ್ಲೇ ಕೂತ್ಕೊಂಡ್ಬಿಡ್ತೀನಿ, ನೀನು ಬಂದು ನನ್ನನ್ನು ತಿನ್ನು, ಅಟ್ಲೀಸ್ಟ್ ನಿನಗಾದ್ರೂ ಹೊಟ್ಟೆ ತುಂಬಲಿ. ಈ ಒಂದು ದೇಹದಿಂದ ಒಂದು ಜೀವಿಗಾದ್ರೂ ಹಸಿವಿನ ಬಾಧೆ ತೃಪ್ತಿ ಸಿಗಲಿ ಅಂತ ಅವ್ರು ಅಲ್ಲೇ ಕೂತ್ಕೊಂಡ್ಬಿಡ್ತಾರೆ ಧ್ಯಾನಸ್ಥರಾಗಿ. ಭಗವಂತನ ಇಚ್ಛೆನೇ ಏನೋ ಗೊತ್ತಿಲ್ಲ, ಹುಲಿ ಸಿಂಹ ಹೊರಟೋಗುತ್ತೆ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ನೋಡ್ತಾರೆ ಹುಲಿ ಸಿಂಹ ಎಲ್ಲ ಮತ್ತೆ ಇವ್ರು ವಾಪಸ್ ಹೋಗ್ತಾರೆ. ಯಾಕಂದ್ರೆ ಅವ್ರಿಗೆ ಅವನು ಯಾರು ತಾನು ಯಾರು ಅಂತ ಅವ್ನಿಗೆ ಅರ್ಥ ಆಗಿತ್ತು. ಹಾಗೆ ಹುಲಿ ಇಲ್ಲ ಸಿಂಹ ಬಂದಾಗ ಅವ್ರಿಗೆ ಭಯನೂ ಉಟ್ಕೊಳ್ಳಿಲ್ಲ, ಏನು ಪ್ರಾಬ್ಲಮ್ ಆಗಲಿಲ್ಲ, ಸೈಕಲಾಜಿಕಲ್ ಫೀಲಿಂಗ್ಸ್ ಇರಲಿಲ್ಲ, ಬೆವರು ಏನು ಬರಲಿಲ್ಲ, ಓಡು ಹೋಗಲಿಲ್ಲ, ಕಾಲಿಗೆ ಬುದ್ಧಿ ಇರಲಿಲ್ಲ. ನಾವು ಕಾಲಿಗೆ ಬುದ್ಧಿ ಹೇಳ್ತೀವಿ, ನಾನು ಬುದ್ಧಿವಂತ ಗೊತ್ತಾ, ಹುಲಿಯಲ್ಲಿ ಬರ್ತಾ ಇರಿಂದ ಇಲ್ಲೇ ಮರ ಹತ್ಬಿಟ್ಟು ಸಿಗಾಕೊಂಡಿದ್ದ, ಅವ್ನಿಗೆ ಏನು ಗೊತ್ತಿಲ್ಲ ನಂಗೆ ಸುಮ್ಮನೆ ಇದ್ದೆ, ಹುಲಿ ಹೋದ್ಮೇಲೆ ವಾಪಸ್ ಬಂದೆ, ನಾನೊಬ್ಬ ಮಹಾ ಬುದ್ಧಿವಂತ ಅಂತ ನಾವು ಹೇಳ್ಕೊಳ್ತಾ ಇರ್ತೀವಿ. ಆದ್ರೆ ನಾನು ಅಜ್ಞಾನಿ ಕೂಟದಲ್ಲಿ ಬಿದ್ದಿದೆ ಅಂತ ಗೊತ್ತಿರೋನು ಮಾತ್ರ ಗೊತ್ತಿರುತ್ತೆ. ಈ ಅಜ್ಞಾನದ ಇನ್ನೊಂದು ಸ್ವರೂಪ, ಅದು ಗುರುವಿನ ಕೃಪೆ ಆದಾಗ ಮಾತ್ರ, ಗುರುವಿನ ಗುಲಾಮ ಆದಾಗ ಮಾತ್ರ ನಾವ್ಯಾರು ಅಂತ ನಮ್ಗೆ ನಿಜವಾಗ್ಲೂ ಅರ್ಥ ಆಗುತ್ತೆ. ಅವನು ನಮಗೆ ಹೆಜ್ಜೆ ಹೆಜ್ಜೆಗೂ ಕೈ ನಮ್ಗೆ ಕರ್ಕೊಂಡೋಗಿ ತೋರಿಸ್ತಾನೆ, ನೋಡಪ್ಪ ಇದೆ ಅಂತ ಹೇಳಿ ಅಂತ. ಆವಾಗ ನಮಗೆ ಈ ಅಜ್ಞಾನದ ಇನ್ನೊಂದು ರೂಪವಾದಂಥ ಸಂಶಯ ನಾಶ ಆಗುತ್ತೆ, ಅಜ್ಞಾನ ನಾಶ ಆಗುತ್ತೆ. ನಾನಾರು ಅಂತ ನಾನು ತಿಳ್ಕೊಡ್ತೀನಿ. ಇನ್ನು 3ನೇ ನಮ್ಮ ಬುದ್ಧಿಯ ಸ್ವರೂಪ ಇನ್ನೊಂದು 3ನೇ ಆಕಾರ ಏನಪ್ಪ ಅಂದರೆ, ಯಾವಾಗ ನಮ್ಗೆ ಸಂಶಯ ಇತ್ತು, ಯಾವಾಗ ನಮ್ಗೆ ಅಜ್ಞಾನ ಇತ್ತು, ಆದರೆ ಇನ್ನೊಂದು ರೂಪ ಏನಾಗುತ್ತೆ ಅಂದರೆ ತಪ್ಪು ತಿಳುವಳಿಕೆ. ಆಗಲೇ ಅಭ್ಯಾಸ ಭಾಷ್ಯವನ್ನು ನಾವೆಲ್ಲ ಓದ್ತೀವಿ. ಏನಪ್ಪ ಅಂದರೆ ಎಲ್ಲ ತಪ್ಪು ತಿಳುವಳಿಕೆ. ಇರೋದನ್ನ ಇಲ್ಲದೆ ಇರೋದನ್ನ ಇರೋದು ಅಂತ ನಾವೇನು ತಿಳ್ಕೊಂಡಿದ್ದೀವಲ್ಲ, ಇದೇ ತಪ್ಪು ತಿಳುವಳಿಕೆ. ಏನು? ಬ್ರಹ್ಮ ಇಲ್ಲ, ನಾನು ಇದೇನು, ಪ್ರಪಂಚ ಇದೆ, ಭಗವಂತ ಇಲ್ಲ, ಇದೇ ತಪ್ಪು ತಿಳುವಳಿಕೆ. ಆಮೇಲೆ ನಾವು ಅನ್ಕೊಳ್ತೇವೆ ನಾವು ತುಂಬ ಬುದ್ಧಿವಂತರು, ಮಹಾಜ್ಞಾನಿಗಳು. ಯಾಕಂದ್ರೆ ನಾವು ಸಾಕಷ್ಟು ಓದಿದ್ದೀವಿ, ಸಾಕಷ್ಟು ಉಪನ್ಯಾಸಗಳನ್ನು ಕೊಟ್ಟಿದ್ದೀವಿ, ಸಾಕಷ್ಟು ನಾನು ಸೆಮಿನಾರ್ಸ್ಗೆಲ್ಲ ಹೋಗ್ಬಿಟ್ಟು ನನ್ನ ಪೇಪರ್ಸ್ ಎಲ್ಲ ಸಬ್ಮಿಟ್ ಆಗಿದೆ ಗೊತ್ತಾ ನಿಮಗೆ ಅಂತ. ಆದರೆ ನಾವು ಅಜ್ಞಾನದ ಕೂಪದಲ್ಲಿ ಇದ್ದೀವಿ. ಎಲ್ಲಿವರೆಗೂ ನಾನು ಯಾರು ಅಂತ ಅರ್ಥ ಆಗುತ್ತೋ, ಅಜ್ಞಾನ ನಾಶ ಆಗುತ್ತೋ, ಅಲ್ಲಿಯವರೆಗೂ ನನ್ನ ಎಲ್ಲ ತಿಳುವಳಿಕೆಗೂ ತಪ್ಪು ತಿಳುವಳಿಕೆಗಳೇ. ಇದು ನಮ್ಗೆ ಎಷ್ಟೋ ಬಾರಿ ಅರ್ಥ ಆಗ್ತಿಲ್ಲ. ನಮ್ಮ ಮನಸ್ಸಿನ ಇನ್ನೊಂದು ಆಕಾರವಾದ ಬುದ್ಧಿ ಹೇಗೆ ನಮಗೆ ಮೋಸ ಮಾಡ್ತಾ ಇದೆ ನೋಡಿ. ಅವೆಲ್ಲ ಮಹಾಜ್ಞಾನಿಗಳನ್ನು ನಾವೆಲ್ಲ ಅನ್ಕೊಂಡ್ಬಿಟ್ಟಿದ್ದೀವಿ. ಆದರೆ ತಪ್ಪು ತಿಳುವಳಿಕೆಗಳಿಂದ ನಮ್ಮ ಜೀವನದಲ್ಲಿ ನಾವೆಲ್ಲ ಅನುಭವಿಸದೇ ಇರೋದನ್ನೆಲ್ಲ ಅನುಭವಿಸ್ತಾ ಇದ್ದೀವಿ. ಯಾಕಂದರೆ ಈ ಒಂದು ತಪ್ಪು ತಿಳುವಳಿಕೆ. ಆ ವಿಲೋಚನ ಕಥೆ ಹಾಗೆ ನಡೆದ, ಅವ್ನು ತಪ್ಪು ತಿಳುವಳಿಕೆಯಿಂದ ಅದೆಲ್ಲ ಆಗಿದೆ. ರಾಕ್ಷಸರೆಲ್ಲ ಮಾಡಬಾರ್ದಲ್ಲ, ಈ ಜಿಹಾದು, ಈ ಟೆರರಿಸ್ಟ್ ಎಲ್ಲ ನಾವು ನೋಡ್ತಿದ್ದೀವಲ್ಲ, ಏನದೆಲ್ಲ ಜಸ್ಟ್ ನಥಿಂಗ್ ಬಟ್ ತಪ್ಪು ತಿಳುವಳಿಕೆ. ತಮಾಷೆ ಹಿಂದೆ ಒಂದ್ಸರಿ ಹೇಳಿದ್ದೆ ಅನ್ಸುತ್ತೆ ಕತೆ. ಅಂದರೆ ಮದುವೆ ಆಗಿದ್ದಾಳೆ, ಮನೆಗೆ ಬಂದಿದ್ದಾಳೆ, ಅತ್ತೆ ತುಂಬ ಸ್ಟ್ರಿಕ್ಟು ಅಂತ ಕೇಳಿದ್ದು. ಹಂಗಾಗಿ ಹೇಳಿದ್ದು, ನೋಡಮ್ಮ, ನಾನು ನಾಳೆ ಒಂದು ಉಪವಾಸ ವ್ರತವನ್ನು ಮಾಡ್ತಾ ಇರ್ತೀನಿ, ಪೂಜೆ ಹೋಮವನ್ನೆಲ್ಲ ಮಾಡ್ತಿರ್ತೀನಿ, ನಾನು ತುಂಬ ಏನು ಹೇಳಕ್ಕೆ ಹೋಗಲ್ಲ, ಒಂದು ಪದದಲ್ಲಿ ನಾನು ಹೇಳ್ತೀನಿ, ಇಲ್ಲಾಂದರೆ ಜಸ್ಟ್ ಬಾಡಿ ಲ್ಯಾಂಗ್ವೇಜಲ್ಲಿ ನೀನು ಅರ್ಥ ಮಾಡ್ಕೋಬೇಕು. ಸೊಸೆ ಪಾಪ ಇನ್ನೂ ಹೊಸದಾಗಿ ಬಂದಿದ್ದಾಳೆ, ಆಮೇಲೆ ಸೊಸೆ ಪಾಠ ಕಲಿಸ್ತಾಳೆ. ಬಟ್ ಈಗ ಅಷ್ಟೇ ಇನ್ನೂ ಬಂದಿರೋದ್ರಿಂದ ಪಾಪ ಅತ್ತೆ ಮಾತನ್ನು ಕೇಳಬೇಕಾಗಿದೆ. ಆಯಿತು ಅತ್ತೆಯವ್ರು, ನೀವು ಹೇಳ್ದಂಗೆ ನಾನು ಮಾತು ಕೇಳ್ತೀನಿ, ಆಯಿತು. ಸೊ ಬೆಳಗ್ಗೆ ಕೂತ್ಕೊಂಡಿದ್ರೆ ಆಯಿತು, ಹೋಮದ ಮುಂದೆ ಕೂತ್ಕೊಂಡು ಇನ್ನೇನು ಹೋಮ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಎಲ್ಲ ಹವಿಸ್ಸನ್ನೆಲ್ಲ ಇಟ್ಕೊಂಡು, ಆ ಬೇಕಾದಂಥ ಗ್ರಂಥವನ್ನು ಇಟ್ಕೊಂಡು, ಅವನ ಇಷ್ಟ ದೇವರು ನಾರಾಯಣ ಆದ್ರಿಂದ ಈ ಅತ್ತೆ ಹರಿ 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 ಅಂತ ಹರಿನಾಮ ಸ್ಮರಣೆಯನ್ನು ಮಾಡ್ತಾ ಇದ್ರೆ ಸೊಸೆ ಅನ್ಕೊಂಡು ಮೋಸ್ಟ್ಲಿ ಇರುವಂಥ ಪುಸ್ತಕವನ್ನು ಹರಿಬೇಕೇನೋ ಅಂತೇಳಿ ಎಲ್ಲ ಪುಸ್ತಕ ಹಾಕ್ತಾರೆ. ತಪ್ಪು ತಿಳುವಳಿಕೆ. ಹರಿ ಹರಿ ಅಂತ ನಾಮಸ್ಮರಣೆ ಮಾಡ್ತಾ ಇದ್ರೆ ಅತ್ತೆ ಈ ಸೊಸೆ ಹರಿಬೇಕು ಅಂತ ಪುಸ್ತಕವನ್ನೆಲ್ಲ ಹರಿದು ಹೋಮದೊಳಗೆ ಹಾಕ್ಬಿಟ್ಲು. ಕಣ್ಣು ಬಿಟ್ಟು ನೋಡ್ತಾಳೆ, ಯಜ್ಞವನ್ನು ಮಾಡಬೇಕು ಅಂತ ಪುಸ್ತಕ ಇಲ್ಲ. ಏನು ಅಂತಂದ್ರೆ ಯಜ್ಞದೊಳಗಿದೆ ಅಂತ ಅವ್ರು ಇದು ಎಲ್ಲಿ ಅಂತ ಕೇಳಿದ್ರೆ ಅಲ್ಲಿ ಒಳಗಡೆ ಇದೆ ಅಂತ ಕೇಳ್ತಾರೆ. ಅತ್ತೆಗೆ ಅರ್ಥ ಆಗ್ತಾ ಇಲ್ಲ. ಇಲ್ಲಿ ನನ್ನ ವ್ಯಾಪ್ತಿ ಬಿಡಬೇಕಾದಂತಹ ನನ್ನ ಗ್ರಂಥ, ಪೂಜಾ ಗ್ರಂಥ ಹೋಮದೊಳಗೆ ಹೆಂಗೆ ಹೋಯ್ತು ಅಂತೇಳಿ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ನೋಡಿ, ತಪ್ಪು ತಿಳುವಳಿಕೆ. ಒಂದು ಸಾಮಾನ್ಯ ಒಂದು ಇದರಲ್ಲೇ ನಮ್ಗೆ ಇಷ್ಟೊಂದು ತಪ್ಪು ತಿಳುವಳಿಕೆ ಬರುವಂತಾದ್ರೆ ಅಧ್ಯಾತ್ಮ ಜ್ಞಾನದಲ್ಲಿ ಇನ್ನು ಎಷ್ಟೆಲ್ಲ ತಪ್ಪು ತಿಳುವಳಿಕೆ ಬರ್ಬೋದು ಅಂತ ನಾವೇ ಕುತ್ಕೊಂಡು ಒಂದು ಅರ್ಧ ಗಂಟೆ ಉಪನ್ಯಾಸ ಆದ್ಮೇಲೆ, ಯಾಕೆ ನೀವೀಗ ಇಮ್ಯಾಜಿನ್ ಸ್ಟಾರ್ಟ್ ಮಾಡ್ಬಿಟ್ರೆ ನಾನು ಉಪನ್ಯಾಸ ಕೇಳೋರು ಯಾರು ಇರಲ್ಲ. ಆಮೇಲೆ ಮನೆಗೆ ಹೋದ್ಮೇಲೆ ನೀವೇ ಕುತ್ಕೊಂಡು ಸ್ವಲ್ಪ ಒಂದು ಅರ್ಧ ಗಂಟೆ ಆಲೋಚನೆ ಮಾಡಿ ಅಧ್ಯಾತ್ಮ ಜ್ಞಾನದಲ್ಲಿ ಎಷ್ಟೆಲ್ಲ ತಪ್ಪು ತಿಳುವಳಿಕೆಗಳು ಬರಲಿಕ್ಕೆ ಸಾಧ್ಯ ಇದೆ. ಇನ್ನು ತುಂಬಾ ಬುದ್ಧಿವಂತರು ಅಂತ ಈಗಿನ ಕಾಲದಲ್ಲಿ ಹೆಸರು ಹೇಳಲಿಕ್ಕೆ ಇಷ್ಟಪಡಲ್ಲ ನಾನು. ರಾಮಾಯಣ ಮಹಾಭಾರತವೆಲ್ಲ ಇಲ್ಲ ಗೀತೆ ಎಲ್ಲ ಹಿಂಸೆಯನ್ನು ಪ್ರತಿಪಾದಿಸುವಂತಹ ಗ್ರಂಥಗಳು.
ಹೆಣ್ಣು ಹೊನ್ನು ಮಣ್ಣುಗೋಸ್ಕರ ಹೋರಾಡಿದಂಥ ಗ್ರಂಥಗಳು ಅಂತ ಹೇಳಿ ರಾಮಾಯಣ ಮಹಾಭಾರತವನ್ನು ಪ್ರತಿಬಿಂಬಿಸ್ತಿದ್ದಾರೆ. ಇಡೀ ರಾಮಾಯಣ ಮಹಾಭಾರತ ನಮ್ಮ ಭಾರತದ ಶ್ರೇಷ್ಠ ಸಂಸ್ಕೃತಿಯ ಆಕರವಾದಂಥ ಗ್ರಂಥ. ಮತ್ತದು ಪುರಾಣ ಅಲ್ಲ, ಇತಿಹಾಸ ಗ್ರಂಥ ಬರುತ್ತೆ. ಪುರಾಣ ಅಂತ ತಪ್ಪು ಇನ್ನೂ ಹಲವಾರು ಜನ ತಪ್ಪಾಗಿ ತಿಳ್ಕೊಂಡಿದ್ದಾರೆ, ತಪ್ಪು ತಿಳುವಳಿಕೆ. ಅದು ಇತಿಹಾಸ ಗ್ರಂಥ, ಮಹಾಕಾವ್ಯ, ರಾಮಾಯಣ ಆದಿಕಾವ್ಯ. ಇದುವರೆಗೂ ಇನ್ನೂ ಅಂತ ದೊಡ್ಡ ಕಾವ್ಯ ಬರಲೇ ಇಲ್ಲ ಪ್ರಪಂಚದಲ್ಲಿ. ಮತ್ತೆ ಇಡೀ ಭಾರತದ ಪ್ರಪಂಚದಲ್ಲಿ ಏನೇನು ನಡಿಬೇಕೋ ಅದೆಲ್ಲವನ್ನೂ ಕೂಡ ಅಲ್ಲಿ ನಡೆದಿದ್ದಾಗಿದೆ ರಾಮಾಯಣ ಮಹಾಭಾರತದಲ್ಲಿ. ಎಂತಹ ಧರ್ಮ ಜಿಜ್ಞಾಸೆ ಉಂಟಿದೆ, ಎಂಥ ಕರ್ತವ್ಯ ಪ್ರಜ್ಞೆ ಇದೆ, ಅಧ್ಯಾತ್ಮ, ವರ್ಣಾಶ್ರಮ ಧರ್ಮ ಎಲ್ಲವೂ ಕೂಡ ಅದರಲ್ಲಿದೆ. ಅದನ್ನು ಅವನ್ನ ಅರ್ಥ ಮಾಡ್ಕೊಳ್ಳದೆ ಹೆಣ್ಣು ಹೊನ್ನು ಮಣ್ಣುಗೋಸ್ಕರ ನಡೆದುವಂಥ ಯುದ್ಧವನ್ನು ಹೇಳುವಂಥ ಗ್ರಂಥ ಅದು ಅಂತೇಳಿ ನಾವು ಹೇಳ್ತಾ ಇದ್ದೀವಿ ನೋಡಿ. ಯಾಕೆಂದರೆ ತಪ್ಪು ತಿಳುವಳಿಕೆ, ನಮ್ಮ ಮನಸ್ಸು ಅಧ್ಯಾಸವಾಗಿದೆ. ಅದನ್ನು ಇವರು ವಾಲ್ಮೀಕಿ ಮುನಿಗಳೇ ಹೇಳ್ತಾರೆ. ಏನು ಅಂತಂದ್ರೆ, ನೀವು ರಾಮಾಯಣ ನಾನು ಗ್ರಂಥವನ್ನು ರಚಿಸುವಂಥ ಸಮಯ ಸಂಪ್ರಪಶ್ಯಾಮಿ ಅಂತ ಹೇಳ್ತಾರೆ. ಪಶ್ಯಾಮಿ ನೋಡ್ತಾ ಇದ್ದೇನೆ, ಪ್ರಪಶ್ಯಾಮಿ ಪ್ರಕರ್ಷೇಣ ರೂಪೇಣ ಪಶ್ಯಾಮಿ ಅಂದ್ರೆ ಕ್ಲಿಯರ್ ಆಗಿ ನೋಡ್ತಾ ಇದ್ದೇನೆ, ನೋ ಕನ್ಫ್ಯೂಷನ್, ಹಾಗೂ ಇರ್ಬೋದು ಹೀಗೂ ಇರ್ಬೋದಿಲ್ಲ, ಹಂಗೆ ನೋಡ್ತಾ ಇದ್ದೇನೆ. ಸಮ್ಯಕ್ ಪ್ರಕರ್ಷೇಣ ರೂಪೇಣ ಪಶ್ಯಾಮಿ, ದಿಟ್ಟವಾಗಿ ಸ್ಫುಟವಾಗಿ ಸರಿಯಾಗಿ ನೋಡ್ತಾ ಇದ್ದೀನಿ. ಏನು ರಾಮ ಹೇಗೆ ಆಯ್ತು, ಇಲ್ಲ ರಾಮನ ಜೀವನದಲ್ಲಿ ಏನೇ ನಡೆದಂಥ ವೃತ್ತಾಂತಗಳೆಲ್ಲ ಏನಾಯಿತು, ಅವನ ಪೂರ್ವಜರಲ್ಲಿ ನಡೆದಂಥ ಘಟನೆಗಳು ಏನೇನು ಅಂತ ನನ್ನ ತಪಶಕ್ತಿಗೆ ಹೇಗೆ ನಾನು ನಿಮ್ಮನ್ನು ನೋಡ್ತಾ ಇದ್ದೀನಿ, ನೀವು ನನ್ನ ನೋಡ್ತಾ ಇದ್ರು, ಅದೇ ರೀತಿ ಸ್ಪಷ್ಟವಾಗಿ ನಾನು ನೋಡ್ತಾ ಇದ್ದೇನೆ. ಅದರ ಆಧಾರದ ಮೇಲೆ ಮಾತ್ರ ನಾನು ಈ ರಾಮಾಯಣ ಗ್ರಂಥವನ್ನು ನಾನು ರಚಿಸಿದ್ದೀನಿ ಅಂತ ಅವರೇ ಡಿಕ್ಲೇರ್ ಮಾಡ್ತಾರೆ ರಾಮಾಯಣ ಬರಿಬೇಕಾದ್ರೆ. ಇನ್ನಂಥ ಮಹಾಮುನಿಗಳು ಡಿಕ್ಲೇರ್ ಮಾಡುವಂಥ ಸಮಯದಲ್ಲಿ ಅದಕ್ಕಿಂತ ಇನ್ನು ನಮಗೆ ಇನ್ನೇನಾದರೂ ಬೇಕಾ ಪುರಾವೆ? ಒಂದೊಂದು ಶ್ಲೋಕವನ್ನು ತೆಗೆದುಕೊಂಡು ಕೂಡ ರಾಮಾಯಣ ಮಹಾಭಾರತ ಗ್ರಂಥಗಳು ಎಂತಹ ಅಭ್ಯಾಸ. ರಾಮ ಮತ್ತು ಭರತ ಇಬ್ರು ಇದ್ದಂತಹ ಸಮಯದಲ್ಲಿ ಭರತ ಬರ್ತಾನೆ, ರಾಮ ಆಗಲೇ ವನವಾಸಕ್ಕೆ ಬಂದ್ಬಿಟ್ಟಿದ್ದ, ಭರತ ವಾಪಸ್ ಕರ್ಕೊಂಡು ಹೋಗ್ಬೇಕು ಅಂತ ಬಂದಿದ್ದಾನೆ. ರಾಮನ್ ಕೇಳ್ತಾನೆ. ಭರತ ಅನ್ಕೊಂಡಿದ್ದ, ಐ ವಾಸ್ ವೆರಿ ಕಾನ್ಫಿಡೆಂಟ್. ಏನು ಅಂತಂದ್ರೆ ನಾನು ರಾಮನ್ ಕಳ್ಕೊಂಡು ಹೋಗ್ತೀನಿ, ಆ ಶಕ್ತಿ ನನಗಿದೆ ಅಂತ ಅವನ ಕಾನ್ಫಿಡೆನ್ಸ್ ಇತ್ತು, ಆತ್ಮವಿಶ್ವಾಸ ಇತ್ತು. ರಾಮನಾಥ ಬಂದು ಹೇಳ್ತಾನೆ, ನೋಡು ಆಗಿದ್ದು ಆಗೋಯ್ತು, ಆಗೋದಕ್ಕೆ ನಾನು ನೀನು ಕಾಣಲ್ಲ, ಭಗವಂತ ಕಾಣ ಅಂತೆಲ್ಲ ಹೇಳ್ತಾರೆ, ಅದೇನೋ ಬಿಡು, ಆಗಿದ್ದು ಆಗೋಯ್ತು, ಬಾ ವಾಪಸ್ ಬಂದ್ಬಿಡು ಅಯೋಧ್ಯೆಗೆ, ನೀನು ಪಟ್ಟಾಭಿಷೇಕವನ್ನು ಮಾಡು, ಪಟ್ಟಾಭಿಷೇಕವನ್ನು ಮಾಡ್ತೀವಿ ನಿನಗೆ, ನೀನೇ ರಾಜ, ನಾವೆಲ್ಲರೂ ನಿನ್ನ ಆಜ್ಞೆಯನ್ನು ಇಟ್ಟು ನೀನು ಹೇಳ್ದಂಗೆ ಧರ್ಮ ಪರಿಪಾಲನೆ ಮಾಡೋಣ, ರಾಜ್ಯಭಾರವನ್ನು ಮಾಡೋಣ. ರಾಮ ಹೇಳ್ತಾನೆ, ಇಲ್ಲಪ್ಪ ನಾನು ಬರಲ್ಲ. ಯಾಕೆ ಬರಲ್ಲ? ಅಪ್ಪ ಹೇಳಿದ್ದಾನೆ, ನಾನು ಕಾಡಿಗೆ ಹೋಗ್ಬೇಕು, ನೀನು ರಾಜ್ಯಭಾರವನ್ನು ಮಾಡಬೇಕು, ಅದಕ್ಕೆ ನಾನು ಬರಲ್ಲ. ಅರೆ ಅಪ್ಪನಿಗೆ ವಯಸ್ಸಾಗಿತ್ತು, 60+, ಅವನಿಗೆಲ್ಲ ಅಳ್ಳು ಮಳ್ಳಾಗ್ಬಿಟ್ಟಿದ್ದು, ಅವ್ನು ಏನು ಹೇಳ್ತಾ ಅವ್ನಿಗೆ ಗೊತ್ತಿರಲಿಲ್ಲ, ಎಲ್ಲ ಹೆಚ್ಚು ಕಮ್ಮಿ ಆಗ್ಬಿಟ್ಟು ಬಂದಿದೆ. ಅವ್ನು ಹೇಳಿದ್ರೆ ಕೇಳಬೇಡ, ವೃದ್ಧಾಪ್ಯದಲ್ಲಿ ಇದೆಲ್ಲ ಅಳ್ಳು ಮಳ್ಳು ಆಗುತ್ತೆ, ಅವ್ನು ಹೇಳಿದನ್ನು ಸೀರಿಯಸ್ ಆಗಿ ತೆಗೆದುಕೊಂಬೇಡ, ಬಾ ವಾಪಸ್ಸು ಅಂತ ಭರತ ಹೇಳ್ತಾನೆ ದಶರಥನ ಮೇಲೆ. ಶ್ರೀರಾಮಚಂದ್ರ ಹೇಳ್ತಾನೆ, ತಂದೆ ತಾಯಿಗಳ ಬಗ್ಗೆ ಈ ರೀತಿ ಮಾತಾಡುವಂಥ ಅಧಿಕಾರ ನಮ್ಗೆ ಯಾರಿಗೂ ಇಲ್ಲಪ್ಪ. ಅವ್ರು ಏನು ಹೇಳ್ತಾರೋ ಅದನ್ನು ಚಾಚು ತಪ್ಪದೆ ನಾವು ನಡೆಯುವಂಥ ನಮ್ಮ ಕರ್ತವ್ಯ. ಹಾಗಾಗಿ ಅವನಿಗೆ ಇಷ್ಟ ಇದ್ದೋ ಇಲ್ಲ ಗೊತ್ತಾಗದೇ ಅಳ್ಳು ಮಳ್ಳಿಂದನೋ ಏನಂತಾನೋ ಅವನು ಹೇಳಿದ್ದಾನೆ, ನಾನು 14 ವರ್ಷ ವನವಾಸಕ್ಕೆ ಹೋಗ್ಬೇಕು, ನೀನು 14 ವರ್ಷ ರಾಜ್ಯಭಾರ ಮಾಡಬೇಕು, ಮಾಡು. ಸೊ ಭರತ ಹೇಳ್ತಾನೆ, ಸರಿಪ್ಪ. ಈಗ ಯಾರು ಹೇಳಿದ್ದು? ಇದನ್ನು ಜನಕ ಮಹಾರಾಜ ಹೇಳ್ದ, ದಶರಥ ಮಹಾರಾಜ ಹೇಳ್ದ. ಯಾರಿಗೋಸ್ಕರ ಹೇಳ್ದ? ಬಿಕಾಸ್ ನನ್ನ ತಾಯಿ ಕೈಕೇಯಿಗೋಸ್ಕರ ಹೇಳ್ದ. ಈಗ ಕೈಕೇಯಿ ಮತ್ತೆ ದಶರಥ ಯಾರಿಗೋಸ್ಕರ ಮಾಡಿದ್ದು? ನನಗೋಸ್ಕರ. ನಾನು ಈಗ ನಂದು ರಾಜ್ಯ, ಸೊ ನನ್ನಲ್ಲಿರುವಂಥ ವಸ್ತು ನಾನು ಯಾರಿಗೆ ಬೇಕಾದ್ರೆ ಕೊಡಬಹುದು, ಅಸ್ವಾತಂತ್ರ್ಯತೆ ಇದೆ ಅಲ್ವಾ? ಹೌದು ಇದೆ. ಸೊ ನನಗೆ ಸಿಕ್ಕಿರುವಂಥ ರಾಜ್ಯವನ್ನು ನಿನಗೆ ಕೊಟ್ಬಿಡ್ತೀನಿ, ನನಗೆ ಬೇಕಾಗಿಲ್ಲ. ಅವ್ರು ನಮ್ಮ ಅಪ್ಪ ಅಮ್ಮ ಇಷ್ಟಪಟ್ಟು ನನಗೆ ಕೊಟ್ಟಿದ್ದಾರೆ, ನನಗೆ ಇಷ್ಟ ಇಲ್ಲ, ನಾನು ನಿನಗೆ ವಾಪಸ್ ಕೊಟ್ಬಿಡ್ತೀನಿ, ತೆಗೆದುಕೊಂಡು ವಾಪಸ್ ಬಾ. ಇಲ್ಲ ಬರಲ್ಲ. ಯಾಕೆ? ಅದು ತಂದೆಯ ಆಜ್ಞೆ. ಹಾಗಾಗಿ ನಿನಗೆ ಇಷ್ಟ ಬಂತು, ನೀನು ಕೊಟ್ಟಿದ್ದಷ್ಟು ನನಗಿಷ್ಟ ಬಂದು ನಾನು ತೆಗೆದುಕೊಳ್ಳೋಕೆ ಧರ್ಮಶಾಸ್ತ್ರ ಒಪ್ಪೋದಿಲ್ಲ. ಸರಿ. ಹಾಗಾಗಿ ಈಗ ಆ ಘಟನೆ ನಡೆದಾಗ ನಾನು ಇರಲಿಲ್ಲ, ನೀನು ಇರಲಿಲ್ಲ, ಅಲ್ಲಿ ನೀನಿದ್ದೆ, ನಾನು ಇರಲಿಲ್ಲ. ನನ್ನನ್ನು ಕೇಳದೆ ನನ್ನ ಪರ್ಮಿಷನ್ ತೆಗೆದುಕೊಳ್ಳದೆ ಇದನ್ನು ಮಾಡೋಕ್ಕೆ ಅವ್ರು ಯಾರು? ಈಗ ನನ್ನ ಪರ್ಮಿಷನ್ ಇಲ್ಲದೆ ಯಾರು ಮದುವೆಗೆ ಮಾತು ಕೊಟ್ಟು ಬಂದರೆ ನಮ್ಮ ಅಪ್ಪ ಅಮ್ಮ ನಾವು ಕೇಳ್ತೀವಲ್ಲ, ಈಗಿನ ಕಾಲದ ಯುವಕ ಯುವತಿ ಆ ಥರ. ನಾನಿಲ್ಲ, ನಾನು ನಮ್ಮ ಅಜ್ಜಿ ಮನೆಗೆ ಹೋಗಿದ್ದೀನಿ, ನನ್ನ ಪರ್ಮಿಷನ್ ತೆಗೆದುಕೊಳ್ಳದೆ, ನನ್ನ ಇಷ್ಟ ಕಷ್ಟ ಕೇಳಿದೆ, ನಮ್ಮಪ್ಪ ಅಮ್ಮ ಮಾತು ಕೊಟ್ಬಿಟ್ಟು, ನಮ್ಮಮ್ಮನ ಮಾತು ಕೊಟ್ಟಿದ್ರಿ ಅಂತ ಹೇಳಿ ನಮ್ಮಪ್ಪ ನನ್ನ ಮಾತು ನಡೆಸಬೇಕು ಅಂತೇಳಿ ಅವ್ನು ನಡೆಸ್ದ, ನೀನು ರಾಜ್ಯಭಾರ ಕಾಡಕ್ಕೆ ಬಂದಿದ್ಯಾ, ನಾನು ರಾಜ್ಯಭಾರ ಮಾಡಬೇಕು ಅಂತೇಳಿ, ಇದು ಯಾವ ನ್ಯಾಯ? ವಾಪಸ್ ಬಂದ್ಬಿಡು, ಬೇಡ, ನನಗೇನು ಕೇಳಿರ್ಲಿಲ್ಲ, ನನ್ನ ಕೇಳಿದ್ರೆ ಗ್ಯಾರಂಟಿ ಹೇಳಿರ್ತಿದ್ದೆ, ನನಗೆ ಬೇಕಾಗಿಲ್ಲ ಅಂತ ವಾಪಸ್ ಬಂದ್ಬಿಡು. ನೋಡಪ್ಪ, ಹಿರಿಯರು ಯಾವಾಗಲೂ ನಮ್ಮನ್ನು ಕೇಳಿ ಮಾಡಬೇಕಾಗಿಲ್ಲ, ಅವ್ರಿಗೇನು ಸರಿ ಅನಿಸುತ್ತೋ ಅದನ್ನು ಮಾಡ್ತಾರೆ, ಅದನ್ನು ಪಾಲಿಸಬೇಕಾದ ಮಕ್ಕಳಾದಂಥ ನಮ್ಮ ಕರ್ತವ್ಯ, ನಾವಿದನ್ನು ಮಾಡಬೇಕು. ಆವಾಗ ಕೈಕೇಯಿ ಹೇಳ್ತಾಳೆ,
ನೋಡಪ್ಪ, ಇದೆಲ್ಲದಕ್ಕೂ ಮೂಲಭೂತ ಕಾರಣ ಯಾರು? ನಾನೇ. ನಾನು ಇಷ್ಟಪಟ್ಟೆ, ನಾನು ವರವನ್ನ ಪಡ್ಕೊಂಡೆ. ಹಾಗೆ ದಶರಥ ಮಹಾರಾಜ ಸತ್ಯ ಪರಿಪಾಲನೆಗೋಸ್ಕರ ಅವನು ಮಾಡ್ದ, ನೀನು ಸತ್ಯ ಪರಿಪಾಲನೆಗೋಸ್ಕರ ಕಾಡ್ಬೋದು ಮುಂದೆ. ಸರಿ, ನನ್ನ ಮಾತು ನಾನು ವಾಪಸ್ ತೆಗೆದುಕೊಳ್ತಾ ಇದ್ದೀನಿ, ಈಗಾದ್ರೂ ವಾಪಸ್ ಬಾ. ಹೌದು ಅಮ್ಮ, ನಿನಗಿಷ್ಟ ಇದ್ದಾಗ ವರವನ್ನು ಪಡ್ಕೊಳ್ಳೋದು, ನಿಂಗೆ ಇಷ್ಟ ಇದ್ದಾಗ ವರವನ್ನು ವಾಪಸ್ ತೆಗೆದುಕೊಳ್ಳೋದು ಅದೆಲ್ಲ ಇಲ್ಲಮ್ಮ ಧರ್ಮದಲ್ಲಿ. ಒಂದ್ಸರಿ ನಾವು ಆಡಿದಂಥ ಮಾತು, ಹೊಡೆದಂಥ ಮುತ್ತು ಎರಡು ಹೇಗೆ ನಮ್ಮ ಕೈಲಿಲ್ವೋ, ನಮ್ಮಲ್ಲಿ ಬಿಟ್ಟಂಥ ಬಾಣಕ್ಕೆ ಹೇಗೆ ನಮ್ಮ ಹತೋಟಿದಿರಲ್ವೋ ಆ ಥರಮ್ಮ ಇದು ಧರ್ಮದ ಆಧಾರದ ಮೇಲೆ ನಡೆದಿರುವಂತಹದ್ದು ಘಟನೆ. ಹಾಗಾಗಿ ನಾನು ವಾಪಸ್ ಬರಲ್ಲ. ಅದು ಅಲ್ಲಿವರೆಗೂ ಇಡೀ ರಾಮಾಯಣದಲ್ಲಿ ವಸಿಷ್ಠರು 2 ಇಲ್ಲ 3 ಬಾರಿ ಮಾತ್ರ ಅವರ ಸಂಯಮವನ್ನು ಕಳ್ಕೊಂಡಿದ್ದು ಉಂಟು. ಅದು ಈ ಸಮಯದಲ್ಲಿ ಒಂದ್ಸರಿ ಕಳ್ಕೊಳ್ತಾರೆ. ವಸಿಷ್ಠ ಹೇಳ್ತಾರೆ, ನೋಡು ನಾನು ನಿನ್ನ ಕುಲಗುರುಗಳು, ಹೌದೋ ಇಲ್ವೋ ಅಂತ ಕೋಪದಲ್ಲಿ ಹೇಳ್ತಾರೆ. ಒಂದು ಒಳಗಡೆಯಿಂದ ತುಂಬ ಅವ್ರು ನೋವು, ಅವನಿಗೂ ಕೂಡ ತುಂಬ ನೋವಾಗಿತ್ತು ರಾಮ ವನವಾಸಕ್ಕೆ ಬಂದಿದ್ದಂತ. ರಾಮನ ಅವರು ಕೂಡ ಅಷ್ಟೇ ಪ್ರೀತಿಸ್ತಾ ಇದ್ರು ವಸಿಷ್ಠ ಮಹಾಮುನಿಗಳು. ನಾನು ನಿನ್ನ ಕುಲಗುರುಗಳು, ನಿನ್ನ ಗುರುಗಳು ಬೇರೆ ಅಲ್ವಾ? ಹೌದಲ್ವಾ? ಹೌದು ಗುರುಗಳೇ. ನನ್ನ ಮಾತು ನೀನು ಬೆಲೆ ಕೊಡ್ತೀಯ ಅಲ್ವಾ? ಹೌದು. ಅವಾಗ ಎಲ್ಲರಿಗೂ ಒಂದಷ್ಟು ಖಾತ್ರಿ ಆಯ್ತು, ಓಹೋ ಇವರು ವಾಪಸ್ ಬಾ ಅಂತ ಈ ಆಜ್ಞೆ ಕೊಡ್ತಾರೆ, ರಾಮ ಬಂದು ಬಿಡ್ತಾನೆ ಅಂತ ಸೀತಾ ಲಕ್ಷ್ಮಣ ಆದಿ ಕೌಸಲ್ಯ ಎಲ್ಲರಿಗೂ ಖಾತ್ರಿ ಆಗೋಗಿತ್ತು. ನಾನು ನಿನ್ನ ಗುರು ಹೇಳ್ತಾ ಇದ್ದೀನಿ, ವಾಪಸ್ ಬಾ ಬಾಯಿ ಮುಚ್ಕೊಂಡು. ಎಲ್ಲರೂ ಕನ್ಫರ್ಮ್ ಆಗೋಯ್ತು, ರಾಮ ವಾಪಸ್ ಬರ್ತಾನೆ ಅಂತ. 1-2 ನಿಮಿಷ ಪಿನ್ ಡ್ರಾಪ್ ಸೈಲೆನ್ಸ್. ಆಮೇಲೆ ರಾಮ ಹೇಳ್ತಾನೆ, ದಯವಿಟ್ಟು ಕ್ಷಮಿಸಿ ಗುರುಗಳೇ ಅಂದ್ಬಿಟ್ಟು. ಅವಾಗ ಎಲ್ಲರಿಗೂ ಆಶ್ಚರ್ಯ, ಏನು ಅವರ ಗುರುವಿನ ಮಾತನ್ನ ಏನು ಅಲ್ಲಗೆಳಿತಾ ಇದ್ದಾನೆ ಎಂದಾಗ ಹೇಳ್ತಾನೆ, ಗುರುಗಳೇ ನೀವೇ ಹೇಳ್ಕೊಟ್ಟಿರೋ ಧರ್ಮ, ನನಗೆ ತಾಯಿ ಮೊದಲ ಗುರು, ತಂದೆ ಮೊದಲ ಗುರು, ತಂದೆ ಆಮೇಲೆ ಗುರುಗಳು ಬರ್ತಾರೆ. ನಾನು ಮನೆಯಲ್ಲಿ ಎಲ್ಲಿವರೆಗೂ ಇರ್ತೀನೋ ಅಲ್ಲಿವರೆಗೂ ನೀವು ಗುರುಗಳು, ತಂದೆ ತಾಯಿಗಳ ಗುರುಗಳು, ಅವರ ಮಾತೆ ಮೊದಲನೇ ಆಜ್ಞೆ. ಯಾವಾಗ ನಾನು ಗುರುಕುಲದಲ್ಲಿದ್ದೋ, ನನಗೆ ಉಪನಯನ ಆದ್ಮೇಲೆ ನಾನು ಗುರುಕುಲದಲ್ಲಿ ಬಂದು ನನ್ನ ಸಮಾವರ್ತನ ಆಗುವವರೆಗೂ, ಅಂದ್ರೆ ನನ್ನ ವಿದ್ಯಾಭ್ಯಾಸ ಮುಗಿಯವರೆಗೂ ನೀವು ಗುರುಗಳು ಇದ್ರಿ. ಆವಾಗ ನಮ್ಮ ತಂದೆ ತಾಯಿ ಹೇಳಿದ್ರು ಕೂಡ ಅದರ ವಿರುದ್ಧ ದಿಕ್ಕಿನಲ್ಲಿ ಕೆಲಸ ಮಾಡ್ತಿದ್ದೆ, ಯಾಕಂದ್ರೆ ನೀವು ಆಜ್ಞೆಯನ್ನು ಎತ್ತಿದ್ರೆ. ಈಗ ನಾನು ಮನೆಗೆ ಬಂದಿದ್ದೀನಿ, ನನ್ನ ತಂದೆ ತಾಯಿ ಮಾತು ಫಸ್ಟು, 2ನೇ ಮಾತು ನಿಮ್ಮದು, ಇದು ಧರ್ಮಶಾಸ್ತ್ರವನ್ನೇ ಹೇಳುತ್ತೆ, ಹೌದೋ ಇಲ್ವೋ ಅಂತ ಕೇಳಿದಾಗ ವಸಿಷ್ಠ ಮಹಾಮುನಿಗಳು ತಲೆಯನ್ನು ಬಗ್ಗಿಸ್ತಾರೆ. ಅವಾಗ ಬರ್ತಾ ಹೇಳ್ತಾರೆ, ಹಂಗಾರೆ ಸರಿ ನಾನು ಬಂದ್ಬಿಡ್ತೀನಿ ವಾಪಸ್, ನಾನು ಬಂದ್ಬಿಡ್ತೀನಿ, ಇಲ್ಲಿ ನಿಮ್ಮ ಜೊತೆ ಇರ್ತೀನಿ ಹಾಗಾದ್ರೆ ಎಂದಾಗ ಅವಾಗ ಹೇಳ್ತಾನೆ ರಾಮ, ಇಲ್ಲ ನಿನಗೆ ಆಜ್ಞೆ ಇಲ್ಲ. ಯಾಕೆ? ನಾನು ಮಾತ್ರ ವನವಾಸಕ್ಕೆ ಹೋಗ್ಬೇಕು ಅಂತ ನಿನ್ನ ತಾಯಿ ಕೇಳ್ಕೊಂಡಿದ್ದು. ಹಾಗಾದ್ರೆ ಸೀತೆ ಮತ್ತೆ ಲಕ್ಷ್ಮಣ ಬಂದ್ರಲ್ಲ, ಅವ್ರಿಗೆ ಇಷ್ಟ ಇಲ್ಲ ಬರಬೇಡಿ ಅಂತ ನಾನು ಹೇಳಿದೆ, ಆದ್ರೂ ಕೂಡ ಅವ್ರು ಬರಬೇಕು ಅಂತ ಹಠಪಟ್ಟರು. ದಶರಥನ ಪರ್ಮಿಷನ್ ತೆಗೆದುಕೊಂಡು ಬಂದಿದ್ದಾರೆ, ಹಂಗಾಗಿ ಅವ್ರು ಬಂದಿದ್ದಾರೆ. ನೀನು ಬರಬೇಕು ಅಂದ್ರೆ ಈ ಪರ್ಮಿಷನ್ ತೆಗೆದುಕೋಬೇಕು ದಶರಥ ಮಹಾರಾಜನ ಹತ್ರ. ಈ ದಶರಥ ಮಹಾರಾಜ ಕಾಲ್ವಾಗಿದ್ದಾನೆ, ನಿನಗೆ ಪರ್ಮಿಷನ್ ಕೊಡೋರು ಯಾರೂ ಇಲ್ಲ, ಹಾಗಾಗಿ ನೀನು ನನ್ನ ಜೊತೆ ಇರುವಂತೆ ನಿನಗೆ ಸಾಧ್ಯವಿಲ್ಲ, ವಾಪಸ್ ಹೋಗುವಂತ ಕಳಿಸ್ತಾನೆ. ನೋಡಿ ಧರ್ಮ ಸೂಕ್ಷ್ಮ. ಧರ್ಮ ನಮ್ಗೆಲ್ಲ ಗೊತ್ತು, ಧರ್ಮ ನಾವು ತಿಳ್ಕೊಂಡ್ಬಿಟ್ಟಿದ್ವಿ, ಧರ್ಮ ಅಂದ್ರೆ ಏನು ನಮ್ಗೆಲ್ಲ ಗೊತ್ತು ಅಂತ ನಾವು ಆಲೋಚನೆ ಮಾಡ್ತಿದ್ವಿ. ಧರ್ಮದ ಸೂಕ್ಷ್ಮ ಇದೆಲ್ಲ ಕೆಲವು ಶ್ಲೋಕದಲ್ಲಿ ಒಂದೇ ಒಂದು ಅರಣ್ಯ ಕಾಂಡದಲ್ಲಿ ಬರ್ತದೆ ಇದೆಲ್ಲ. ಅದು ಈ ಥರದ್ದು ಧರ್ಮವನ್ನು ನಾವು ರಾಮಾಯಣವನ್ನು ಓದ್ತಾ ಹೋದ್ರೆ ಪದರವನ್ನು ಬಿಡಿಸ್ತಾ ಹೋದ್ರೆ ಧರ್ಮ ಸೂಕ್ಷ್ಮ, ಕರ್ತವ್ಯ ಪ್ರಜ್ಞೆ, ವರ್ಣಾಶ್ರಮ ಧರ್ಮಗಳು, ನಮ್ಮ ಸಂಸ್ಕೃತಿ ಎಂಥ ಭವ್ಯ ಸಂಸ್ಕೃತಿ ನಮ್ಗೆ ಗೊತ್ತಾಗುತ್ತೆ. ನಮಗೇನಾದ್ರೂ ರಾಮನಿಗೆ ಎತ್ಕಿಂಚಿತ್ ಏನಾದರೂ ಆಸೆ ಇದ್ದಿದ್ದಿದ್ರೆ, ನಾನು ರಾಜ್ಯಭಾರ ಮಾಡಬೇಕು ಅಂತ ಗ್ಯಾರಂಟಿ ವಾಪಸ್ ಹೋಗ್ತಿದ್ನೋ ಇಲ್ಲವೇ? ನನಗೇನು ಆಸ್ತಿ ಬೇಡ ಅಂತ ನಾನು ಕೂತ್ಕೊಂಡಿರ್ತೀನಿ ಅನ್ಕೊಳ್ಳಿ. ನನಗೆ ಈ ಥರ ಪರಿಪರಿಯಾಗಿ ಬೇರೆ ಬೇರೆ ರೀತಿಯಲ್ಲಿ ಎಲ್ಲ ಬಂದು, ನನ್ನ ನೆಂಟರಿಷ್ಟ ಇರ್ಬೋದು, ಇಲ್ಲ ತಂದೆ ತಾಯಿಗಳಿರ್ಬೋದು, ಅಜ್ಜ ತಾತಂದ್ರು ಬಂದು ಕೇಳಿದೆ, ಒಂದಲ್ಲ ಒಂದು ಟೈಮಲ್ಲಿ ನಾನು ಹೌದು ಸರಿ ತೆಗೆದುಕೊಂಡ್ಬಿಡ್ತೀನಿ, ನಿಮ್ಮ ಇಷ್ಟದಂತೆ ನಾನು ತೆಗೆದುಕೊಂಡ್ಬಿಡ್ತೀನಿ ಅಂತ ನಾನು ಹೇಳೋದು ಕಾಯಿನಿ. ಇಷ್ಟೆಲ್ಲ ಗುರು ಹಿರಿಯರೆಲ್ಲ ಬಂದು ಹೇಳಿ ಪರಿಪರಿಯಾಗಿ ಬರ್ತಾ ಬೇಡ್ಕೊಂಡ್ರು ಕೂಡ ರಾಮ ಜಗ್ಲಿಲ್ಲ ಅಂದ್ರೆ ಎಂತಹ ತ್ಯಾಗಿ ಅವನು, ಎಂತ ಅಂದ್ರೆ ಟು ದ ಲೆಟರ್ಸ್ ಅಂತ ಏನು ನಾವು ಹೇಳ್ತೀವೋ ಅಂಥ ಮಹಾನ್ ತ್ಯಾಗಿ ಅಲ್ವಾ ಅವನು ನಡೆದಿದ್ದ ದಾರಿ. ಅದಕ್ಕೆ ರಾಮಸ್ಯ ಅಯಣಂ ಅಂದ್ರೆ ರಾಮನ್ ನಡೆದಂತಹ ಪ್ರಯಾಣ ಮಾಡಿರುವಂತಹ ದಾರಿಯನ್ನು ಹೇಳುವುದೇ ರಾಮಾಯಣ. ಯಾಕೆ ನಾವು ರಾಮಾಯಣ ಅಧ್ಯಯನ ಮಾಡಬೇಕು? ಇಂತಹ ಧರ್ಮ ಸೂಕ್ಷ್ಮಗಳೆಲ್ಲ ನಮ್ಗೆ ಅರ್ಥ ಆಗುತ್ತೆ. ಒಬ್ಬ ಏನು ಪರ್ಫೆಕ್ಟ್ ಮ್ಯಾನ್, ಐಡಿಯಲ್ ಮ್ಯಾನ್ ಅಂತ ನಾವು ಏನು ಕರಿತೀವಿ, ಈಸ್ ಒನ್ ಆಫ್ ದ ಪರ್ಫೆಕ್ಟ್ ಮ್ಯಾನ್, ಐಡಿಯಲ್ ಮ್ಯಾನ್, ನೋಬಲ್ ಮ್ಯಾನ್ ಅಂತ. ಇಂತಹ ದೃಷ್ಟಿಕೋನದಲ್ಲಿ ನಾವು ರಾಮಾಯಣ ಮಹಾಭಾರತ ಇಲ್ಲ ಗೀತೆಯನ್ನು ಓದಿದಾಗ ನಮಗೆ ಸಮಸ್ಯೆನೇ ಇರಲ್ಲ. ಇದು ಯಾವಾಗ ಗುರುಮುಖೇನ ಸಂಪ್ರದಾಯ ರೂಪದಲ್ಲಿ ನಾವು ಓದಿದಾಗ ಮಾತ್ರ ನಾವು ಇದನ್ನೆಲ್ಲ ಅರ್ಥ ಮಾಡ್ಕೊಳ್ತೀವಿ. ಇಲ್ಲ ಅಂತಂದ್ರೆ ರಾಮಾಯಣ ಮಹಾಭಾರತ ಗೀತೆ ಎಲ್ಲ ಹಿಂಸೆಯನ್ನು ಪ್ರತಿಪಾದಿಸ್ತಾ ಇದೆ, ಹೆಣ್ಣು ಹೊನ್ನು ಮಣ್ಣುಗೋಸ್ಕರ ಹೋರಾಡಿರುವಂತಹ ತಿಳಿಸುವಂಥ ಗ್ರಂಥ ಅಂತ ನಮಗೆ ತಪ್ಪು ತಿಳುವಳಿಕೆ ಬರ್ತದೆ. ತಪ್ಪು ತಿಳುವಳಿಕೆ ಬಂದಷ್ಟು ನಮ್ಮ ಧರ್ಮ ನಮ್ಮನ್ನು ನಾವೇ ಹಾಳು ಮಾಡ್ಕೊಳ್ತೀವಿ, ಆವಾಗ ನಮ್ಮ ಬಗ್ಗೆ ನಾವೇ ಹಾಳು ಮಾಡ್ಕೊಳ್ತೀವಿ. ಹಾಗಾಗಿ ಇಂತಹ ತಪ್ಪು ತಿಳುವಳಿಕೆಗಳು ಬುದ್ಧಿಯ ಒಂದು ಅವಿಭಾಜ್ಯ ಅಂಗ. ಇದು ಗುರುಕೃಪೆ ಆದಾಗ ಮಾತ್ರ, ಗುರುಮುಖೇನ ನಮ್ಗೆ ಅರ್ಥ ಆದಾಗ ಮಾತ್ರ ನಮ್ಗಿದೆಲ್ಲ ಸರಿಯಾಗುತ್ತೆ. ನಾವು ತೈತಿರ ಪುಸ್ತಕದಲ್ಲಿ ನೋಡ್ತೀವಿ, ಕೆಲವರು ದೇಹವನ್ನೇ ಆತ್ಮ ಅಂತ ಕರೀತಾರೆ, ಇನ್ನು ಕೆಲವರು ಪ್ರಾಣವನ್ನ ಆತ್ಮ ಅಂತ ಕರಿತಾ ಇದ್ದಾರೆ, ಇನ್ನು ಕೆಲವರು ಮನಸ್ಸನ್ನ ಆತ್ಮ ಅಂತ ಕರಿತಾ ಇದ್ದಾರೆ, ಕೆಲವರು ಬುದ್ಧಿನ ಆತ್ಮ ಅಂತ ಕರಿತಾ ಇದ್ದಾರೆ, ಇನ್ನು ಕೆಲವರು ಏನೇನೋ ಆತ್ಮ ಅಂತ ಕರಿತಾ ಇದ್ದಾರೆ. ಯಾಕೆ ಅಂದ್ರೆ ಅವ್ರಿಗೆ ತಪ್ಪು ತಿಳುವಳಿಕೆ ಇದೆ, ವಿಪರ್ಯಯ.
ಇದು ಅವರೆಲ್ಲ ಬುದ್ಧಿವಂತರೆ, ಅವ್ರಿಗೂ ಎಲ್ಲ ತುಂಬ ಯೋಚನೆ ಮಾಡಿ ಇದನ್ನೆಲ್ಲ ಕೊಟ್ಟಿದ್ದಾರೆ. ಆದರೆ ಗುರು ಕೃಪೆ ಎಲ್ಲೋ ಆಗಿಲ್ಲ, ಭಗವಂತನ ಕೃಪೆ ಎಲ್ಲೋ ಅವ್ರಿಗೆ ಸರಿ ಆಗದೆ ಇರೋದ್ರಿಂದ ಆತ್ಮ ಅಂದರೆ ಯಾರು, ಆ ಪರಮಾರ್ಥ ತತ್ವ ಏನಂದ್ರೆ ಏನು ಅಂತ ಅವ್ರಿಗೆ ಅರ್ಥ ಆಗಿಲ್ಲ. ಹಾಗಾಗಿ ಅವರು ಆತ್ಮ ಅಂದರೆ ಇದೆಲ್ಲದಕ್ಕಿಂತ ಅತೀತ ಅಂಥೇಳಿ ನಮಗೆ ಅರ್ಥ ಆಗಿಲ್ಲ ಅಂಥೇಳಿ ವಚನಕಾರರಾಗಿರ್ಬೋದು ಇಲ್ಲ ಆಚಾರ್ಯರು ಹೇಳ್ತಾ ಹೋಗ್ತಾರೆ. ಹಾಗಾಗಿ ನಾವೆಷ್ಟೇ ಬುದ್ಧಿವಂತರು ಅಂತ ಅಂದ್ಕೊಂಡಿದ್ರು ಕೂಡ ಗುರು ಕೃಪೆ ನಮಗೆ ಆಗದೆ ಇದ್ರೆ ಈ ರೀತಿಯಂತಹ ತಪ್ಪು ತಿಳುವಳಿಕೆಗಳು ಸಾಮಾನ್ಯವಾಗಿ ನಮಗೆ ಆಗ್ತದೆ. ಇನ್ನೊಂದೇನಪ್ಪ ಅಂದರೆ ನೆಗ್ಲಿಜೆನ್ಸ್, ನಿರ್ಲಕ್ಷ್ಯತನ. ಇದು ಬುದ್ಧಿಯ ಇನ್ನೊಂದು ಇದು. ನಾವೆಲ್ಲ ನಮ್ಗೆ ತುಂಬ ಇದೆಲ್ಲ ಇರ್ತದೆ, ನಿರ್ಲಕ್ಷ್ಯ, ನೆಗ್ಲಿಜೆನ್ಸ್. ನಾವೆಲ್ಲ ತುಂಬ ನೆಗ್ಲೆಕ್ಟ್ ಮಾಡ್ತಾ ಇರ್ತೀವಿ. ಈ ನೆಗ್ಲೆಕ್ಟ್ ಏನು ಮಾಡ್ತೀವಲ್ಲ, ಇದೊಂದು ದೊಡ್ಡ ಪ್ರಮಾದ ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ. ಸನತ್ಸು ಜಾತಿಯಲ್ಲಿ ಪ್ರಮಾದೋ ವೈ ಮೃತ್ಯು ಅಂತ ಹೇಳ್ತಾರೆ. ಪ್ರಮಾದ ಆಧ್ಯಾತ್ಮಿಕ ಜೀವನದಲ್ಲಿ ಆಗಿರ್ಬೋದು, ಭೌತಿಕ ಜೀವನದಲ್ಲಿ ಇರ್ಬೋದು. ಈ ಪ್ರಮಾದ ಏನಪ್ಪ ಅಂದರೆ ಮೃತ್ಯುವಿಗೆ ಸಮಾನ ಅಂತ ಹೇಳ್ತಾರೆ. ಇಸ್ರೋ ಈಗಲೇ 25-30 ಸ್ಯಾಟಲೈಟ್ನೆಲ್ಲ ಲಾಂಚ್ ಮಾಡ್ತಾ ಇದೆ. ಒಂದು ಸಮಯದಲ್ಲಿ ಅಬ್ದುಲ್ ಕಲಾಂ ಇದ್ದಂಥ ಸಮಯದಲ್ಲಿ ಒಂದ್ಸರಿ ಒಂದು ಸ್ಯಾಟಲೈಟ್ನೆಲ್ಲ ರಾಕೆಟ್ ಲಾಂಚ್ ಮಾಡಿದಾಗ ಅದು ಹೋಗಿ ಬಂಗಾಳ ಕೊಲ್ಲಿಗೆ ಬಿದ್ದುಬಿಡ್ತು. ಯಾಕಪ್ಪ ಅಂದರೆ ಅದು ಎಷ್ಟೇ ಪರ್ಫೆಕ್ಟ್ ಕ್ಯಾಲ್ಕುಲೇಷನ್ ಮಾಡಿದ್ರು ಎಲ್ಲೋ ಒಂದು ಕ್ಯಾಲ್ಕುಲೇಷನ್ ಮಾಡುವಂಥ ಸಮಯದಲ್ಲಿ ಮಿಲಿ ಸೆಕೆಂಡ್ಸ್ನ ಯೋಚನೆ ಮಾಡಿ ಅದನ್ನು ಗಣನೆಗೆ ತೆಗೆದುಕೊಳ್ಳೋದನ್ನ ಅವ್ರು ಮರ್ತು ಬಿಟ್ರು. ಮಿಲಿ ಸೆಕೆಂಡ್, ಸೆಕೆಂಡ್ ಅಲ್ಲ, ಮಿಲಿ ಸೆಕೆಂಡ್ಸ್. ಸೆಕೆಂಡು ಅಲ್ಲ, ಮಿಲಿ ಸೆಕೆಂಡ್ಸ್ ಅಲ್ವಾ, ಬಿಡು ಪರವಾಗಿಲ್ಲ, ರಾಕೆಟ್ ಇನ್ನೊಂಚೂರು ಎದ್ದೊಳ ಬದಲು ಒಂಚೂರು ನಿಧಾನ ಕೇಳುತ್ತೆ ಅಷ್ಟೇ ಅಲ್ವಾ, ಬಿಡು ಅಂತ ಅವರು ನೆಗ್ಲೆಕ್ಟ್ ಮಾಡೋದ್ರಿಂದ ರಾಕೆಟ್ ಮೇಲುಕೊಳ್ಳೋ ಬದಲು ಬಂಗಾಳ ಕೊಲ್ಲಿಗೆ ಬಿದ್ದುಬಿಡ್ತು. ರಾಕೆಟ್ ಮಿಲಿ ಸೆಕೆಂಡಿನ ಪ್ರಮಾದದಿಂದ, ನಿರ್ಲಕ್ಷ್ಯದಿಂದ ರಾಕೆಟ್ ಬಂಗಾಳ ಕೊಲ್ಲಿಗೆ ಹೋಗಿ ಬೀಳೋದಾದ್ರೆ ನಮ್ಮ ಜೀವನದ ಪಯಣದಲ್ಲಿ ನಾವೆಷ್ಟೆಲ್ಲ ನಿರ್ಲಕ್ಷ್ಯವನ್ನು ತೋರಿಸ್ತಾ ಇದ್ದೀವಿ ನೋಡಿ. ನಾಳೆ ನೋಡಿದ್ರಾಯ್ತು, ನಾಳೆ ಧ್ಯಾನ ಮಾಡಿದ್ರಾಯ್ತು, ಇವತ್ತು ಕ್ಲಾಸಿಗೆ ಪರವಾಗಿಲ್ಲ, ಯಾಕಂದ್ರೆ ಜನ ಬಂದವ್ರೆ, ನೆಂಟರು ಬಂದವ್ರೆ, ಇವತ್ತು ಸತ್ಸಂಗಕ್ಕೆ ಹೋಗೋದು ಬೇಡ. ನೆಂಟರು ಬಂದವ್ರು ಇರ್ಲಿ, ನಾಳೆ ಮತ್ತೆ ಅದನ್ನೇ ಹೇಳ್ತಾರೆ ಅವ್ರು, ಇನ್ನೇನು ಹೊಸದಿನ ಹೇಳಲ್ಲ, ಇಲ್ಲ ಅದನ್ನೇ ಬೇರೆ ಬೇರೆ ಥರ ಹೇಳ್ತಾ ಇರ್ತಾರೆ. ಸೊ ನಾಳೆ ಹೋಗಿ ಕೇಳಿದ್ರೆ ಸಾಕು, ಪರವಾಗಿಲ್ಲ. ಪ್ರಮಾದ, ನಿರ್ಲಕ್ಷ್ಯತನ. ಏನಾದ್ರೂ ಹೋಗ್ಲಿ ಆದಷ್ಟು ಬೇಗ ನಾನು ಪಡ್ಕೊಂಡು ಆ ಸುಜ್ಞಾನವನ್ನ ಪಡ್ಕೊಂಡು ಆತ್ಮ ತತ್ವವನ್ನ ಪಡ್ಕೊಂಡು ಆಚೆಗೆ ಹೋಗ್ಬೇಕಪ್ಪ, ಈ ಭವ ಸಾಗರನ ಆಚೆ ಬರಬೇಕು ಅಂತ ನಮಗಿಲ್ಲ. ಇವತ್ತು ಕೇಳಿದ್ರು ಆಯ್ತು, ನಾಳೆ ಕೇಳಿದ್ರು ಆಯ್ತು, ನಾಳದ್ ಕೇಳಿದ್ರು ಆಯ್ತು. ಇನ್ನು ಏನಂದ್ರೆ ಈಗಲೇ ಇಷ್ಟು ಬೇಗ ಹೋಗ್ತೀರಾ ಸತ್ಸಂಗಕ್ಕೆ, 60 ಆದ್ಮೇಲೆ ಹೋಗ್ಬೇಕು ಅಂತೆಲ್ಲ, ರಿಟೈರ್ಡ್ ಆದ್ಮೇಲೆ, ಯಾಕಂದ್ರೆ ಅವ್ರಿಗೆ ಏನು ಕೆಲಸ ಇರಲ್ಲ. ಇಂತಹ ಪ್ರಮಾದ. ನಾವು ಯೌವನದಲ್ಲಿದ್ದಾಗ ಮೂಲ ನಚಿಕೇತನ ಅದು ಇದೆ, ಚಿಕ್ಕವರಿಂದ ಕೇಳಿದಾಗ ಮಾತ್ರ ನಮ್ಗೆ ಅಧ್ಯಾತ್ಮ ಅರ್ಥ ಆಗುತ್ತೆ. ರಿಟೈರ್ಡ್ ಆದ್ಮೇಲೆ ಕೇಳಿದ್ರೆ ಏನು ಅರ್ಥ ಆಗಲ್ಲ, ಅರ್ಥ ಆದ್ರೂ ಏನು ಮಾಡಕ್ಕೆ ಹೆಚ್ಚಾಗಿ ಆಗಲ್ಲ ಅಂತ ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ನಿರ್ಲಕ್ಷ್ಯತನ, ಪ್ರಮಾದ. ಅದರಿಂದ ನಾವೇನಾಗ್ತೀವಿ, ಈ ಸಂಸಾರದ ಕೂಟದಲ್ಲಿ ಬಿದ್ದು ನಾವು ತೊಳಲಾಡ್ತಾ ಇದ್ದೀವಿ. ವಾಲ್ಮೀಕಿ ಕಥೆ. ಅವನು ರತ್ನಾಕರನಾಗಿದ್ದಾಗ ಹಲವಾರು ಜನರನ್ನ ಕೊಲೆ ಮಾಡಿ ತಲೆ ಹೊಡೆದು ಸಂಪಾದನೆ ಮಾಡಿ ತರ್ತಾ ಇದ್ದ. ನಾರದ ಮುನಿಗಳು ಒಂದ್ಸರಿ ಬಂದ್ರು, ಅದೇ ಪಯಣದಲ್ಲಿ ಅವ್ನು ಹಿಡ್ಕೊಂಡ್ರೆ ನಿನ್ನಲ್ಲಿ ಏನಿದೆ ಅದೆಲ್ಲ ಕೊಡು. ಅಯ್ಯೋ ನಾನೊಬ್ಬ ಬಿಕಾರಿ ಕಣೋ, ನನ್ಗಿರೋ ನೋಡೋದು ತಂಬೂರು ಇದೆ, ಇಲ್ಲಿ ಬಾರಿಸುವಂತ ಒಂದು ತಾಳದ ಒಂದಿದೆ, ಇಲ್ಲಿ ಜೋಳಿಗೆ ಇದೆ, ಅಷ್ಟು ಬಿಟ್ರೆ ನನ್ನ ಹತ್ರ ಏನಿಲ್ಲ, ನನ್ಗೆ ಯಾರು ಭಿಕ್ಷೆ ಕೊಡ್ತಾರೋ ಅಷ್ಟೇ ತಿನ್ಕೊಂಡಿರ್ತೀನಿ. ಇದು ಎಲ್ಲವನ್ನೂ ಹೇಳ್ತಾರೆ, ಸ್ಟ್ಯಾಂಡರ್ಡ್ ಡೈಲಾಗ್. ನಿನ್ ಕತೆ ಹೊಸದಾಗಿ ಹೇಳ್ಬೇಡ, ಹೊಸದಾಗಿದೆ ಅಂತ ಇದು ಹೇಳು. ಇಲ್ಲ ಕಣಪ್ಪ, ನಾನು ನಿಜವಾಗ್ಲೂ ತಿರುಗೋಗಿ ಇಲ್ಲ, ನಾನೊಬ್ಬ ಬಿಕಾರಿ ಭಿಕ್ಷುಕ, ನನ್ನ ಹತ್ರ ಏನಿಲ್ಲ. ಅವನು ಜೋಳಿಗೆಲ್ಲ ನೋಡ್ತಾನೆ, ಏನಿಲ್ಲ. ಓ ಸರಿ, ನೀನು ತಿರುಗೋಕಿ ಬೇಡ, ಸರಿ ಹೋಗು. ಸರ್, ನಾನು ಹೋಗೋಕ್ಕಿಂತ ಮುಂಚೆ ಒಂದು ಪ್ರಶ್ನೆ ಕೇಳ್ತೀನಿ ನಿಮಗೆ. ಏನು ನೀನು ಇದೆಲ್ಲ ಮಾಡ್ತಾ ಇದೆಯಲ್ಲ, ಯಾಕೆ ಮಾಡ್ತಾ ಇದೆಯಾ? ಯಾಕೆ? ಇದೊಂದು ಕಸುಬು ನನಗೆ, ಕಳ್ತನ ಕಸುಬು. ಯಾಕಂದ್ರೆ ನನ್ನ ಹೆಂಡತಿ ಮಕ್ಕಳನ್ನ ನನ್ನ ತಂದೆ ತಾಯಿ ನಾನು ನೋಡ್ಕೋಬೇಕಾದ್ರೆ ನನ್ನ ಕಸುಬಿದೆ. ಸರಿ, ನೀನು ಕಸುಬು ಅಂತ ಸರಿ ಹೇಳ್ತಾ ಇದೆಯಾ, ಈ ದರೋಡೆಯನ್ನು ಮಾಡ್ತಾ ಇದೆಯಾ, ಇದಕ್ಕೆ ಪಾಪ ಪುಣ್ಯ ಬರುತ್ತೆ, ನಿಂಗೆ ಗೊತ್ತಾ? ಹೌದು ಬರ್ತದೆ. ಆ ಪಾಪ ಪುಣ್ಯವನ್ನು ನೀನೊಬ್ಬನೇ ಅನುಭವಿಸ್ತೀಯ, ನೀನು ಹೆಂಡತಿ ಮಕ್ಕಳು ಅನುಭವಿಸ್ತಾರ? ಅವರು ಇಲ್ಲ ಅನುಭವಿಸ್ತಾರೆ, ಯಾಕಂದ್ರೆ ಅವ್ರಿಗೆಲ್ಲ ನಾನು ದುಡಿತಾ ಇದ್ದೀನಲ್ಲ. ಹೋಗಿ ಕೇಳ್ಕೊಂಬ. ಹೋಗಿ ಕೇಳ್ತಾನೆ ತಂದೆ ತಾಯಿ ಹತ್ರ, ಇಲ್ಲಪ್ಪ ನಿನ್ನ ಮಗ ನೀನು ನೋಡ್ಕೊಳ್ಳೋದು ನಿನ್ನ ಕರ್ತವ್ಯ, ನೀನು ಮಾಡ್ತಾ ಇದ್ದೆ, ಅದು ಬರುವಂಥ ಪಾಪ ಪುಣ್ಯ ನಿನ್ನ ಜವಾಬ್ದಾರಿ. ಹೆಂಡತಿ ಮಕ್ಕಳು ಹೇಳ್ತಾರೆ, ನೀವು ನೋಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ, ಹಾಗಾಗಿ ನಿಮ್ಮ ಪಾಪ ಪುಣ್ಯಕ್ಕೆ ನಾನು ಭಾಗಿಯಾಗಲ್ಲ ಅಂತ. ಆವಾಗ ಸಿಡ್ಲು ಹೊಡೆದಂಗೆ ಆಗುತ್ತೆ ಈ ರತ್ನಾಕರನಿಗೆ. ಅವಾಗ ಬಂದು ಕೇಳ್ತಾನೆ, ನಾರದ ಮುನಿಗಳೇ, ನಾನು ದುಡಿತಿರುವಂಥ ಎಲ್ಲ ಸಂಪತ್ತು ಅವ್ರ ಪಾಲುದಾರರಂತೆ, ನನ್ನ ಪಾಪ ಪುಣ್ಯಕ್ಕೆ ಮಾತ್ರ ಅವ್ರು ಯಾರು ಪಾಲುದಾರರಂತೆ. ನಾನು ಮಹಾಪಾಪವನ್ನು ಎಸಗಿದ್ದೇನೆ, ಏನು ಮಾಡಬೇಕು? ಭಗವಂತನ ಜಪವನ್ನು ಮಾಡುವಂಥ ಮರವನ್ನು ಅಂತ ಕೊಡ್ತಾರೆ, ಮರ ಅಂತ ಹೇಳ್ತಾ ರಾಮ ಹಾಗೂ ರಾಮನ ಇದಾಗುತ್ತೆ ನೋಡಿ. ಅದು ಪ್ರಮಾದ, ನಿರ್ಲಕ್ಷ್ಯತೆ, ನೆಗ್ಲಿಜೆನ್ಸ್. ನಾನು ಪಾಪ ಪುಣ್ಯ ಪಡ್ಕೊಳ್ತಾ ನಾನು ಮಾಡ್ತಿರುವಂಥ ಒಳ್ಳೇದು ಕೆಟ್ಟದೆಲ್ಲವನ್ನು ಕೂಡ ನನ್ನ ಕುಟುಂಬಸ್ಥರೆಲ್ಲ ತೆಗೆದುಕೊಂಡು ನಾವು ಯೋಚನೆ ಮಾಡಿದ್ದ ಪ್ರಮಾದ. ಜೀವನದಲ್ಲಿ ಪ್ರಮಾದ ಉಂಟಾಗ್ತಿತ್ತು. ಆ ನಾರದ ಮುನಿ ಬಂದಿಂದ ಎಚ್ಚರಿಸಿದ್ರಿಂದ ಆ ಪ್ರಮಾದದಿಂದ ಆಚೆ ಬಂದ ರತ್ನಾಕರ. ಅವನು ಆ ವಾಲ್ಮೀಕನ ಹುತ್ತ, ಅವನು ಕುತ್ಕೊಂಡು ಎಷ್ಟು ಧ್ಯಾನ ಜಪವನ್ನ ಮಾಡ್ತಾ ಇದ್ದ, ಮಹಾಮಂತ್ರ ಜಪವನ್ನ, ಅಂದ್ರೆ ಅವನ ಸುತ್ತಲೂ ಹುತ್ತ ಬೆಳೆದಿತ್ತು.
ಯಾವಾಗ ಒಂದು ಸತ್ಯ ಸಾಕ್ಷಾತ್ಕಾರದಾಗ ಆಚೆ ಕರೆದಾಗ ಹುತ್ತವನ್ನು ಒಡ್ಕೊಂಡು ಆಚೆಗೆ ಬಂದ ಆ ವಲ್ಮೀಕ, ಹುತ್ತಕ್ಕೆ ಸಂಸ್ಕೃತದಲ್ಲಿ ವಲ್ಮೀಕ ಅಂತಾರೆ, ವಲ್ಮೀಕದಿಂದ ಆಚೆಗೆ ಬಂದಿದ್ದರಿಂದ ಅವ್ನು ವಾಲ್ಮೀಕಿ ಅಂತ ಕರೀತಾರೆ. ಸೊ ಪ್ರಮಾದ ಜೀವನದಲ್ಲಿ ನಾವು ನಿರ್ಲಕ್ಷ್ಯತನವನ್ನ ತುಂಬಾ ಪ್ರತಿ ಹೆಜ್ಜೆಗೂ ನಾವು ತೋರಿಸ್ಕೊಳ್ತಿರ್ತೀವಿ. ಸ್ವಾಮಿ ಶ್ರೀರಾಮಕೃಷ್ಣ ಒಂದ್ ಕಡೆ ಬೈತಾರೆ. ಪಂಚವಟಿ ಅಂತ 5 ಮರಗಳನ್ನು ಹಾಕಿದಂತಹ ಒಂದು ಸುಂದರವಾದ ಕಾಡಿನ ಮಧ್ಯದಲ್ಲಿತ್ತು. ಶ್ರೀರಾಮಕೃಷ್ಣ ಕಠೋರವಾದ ತಪಸ್ಸನ್ನ ಸಾಧನೆ ಮಾಡಿರುವಂಥ ಜಾಗ. ಆವಾಗ ಶಿಷ್ಯನ ಕರ್ಕೊಂಡು ಹೋಗಿ ಉಪದೇಶವನ್ನು ಕೂಡ ಕೊಡ್ತಾ ಇದ್ರು. ಒಂದ್ಸರಿ ಆ ಉಪದೇಶ ಕೊಟ್ಟಾದ್ಮೇಲೆ ವಾಪಸ್ ಬರ್ತಾರೆ. ಶ್ರೀರಾಮಕೃಷ್ಣ ಪ್ರಸಾದನ ಸ್ವೀಕರಿಸಿ ಆದ್ಮೇಲೆ ಅವ್ರ ಕೈಗೆ ನೀರನ್ನು ಹಾಕ್ತಾ ಇದ್ದಾರೆ. ಒಬ್ಬ ಶಿಷ್ಯ ಬಾಬುರಾಮ್ ಅಂತೇಳಿ, ಮುಂದೆ ಸ್ವಾಮಿ ಪ್ರೇಮಾನಂದರು ಅಂತ ಸನ್ಯಾಸಿ ಶಿಷ್ಯರು ಕೈನ ತೊಳ್ಕೊಳ್ತಿದ್ದಾರೆ. ಗುರುಗಳ ನಿಮ್ಮ ಕೈ ತೊಳೆದ್ಮೇಲೆ ಒಂದು ಸ್ವಲ್ಪ ನಾನು ಪಂಚವಟಿಗೆ ಹೋಗಿ ಬರ್ತೀನಿ ಅಂದ್ರೆ ಹತ್ರ ದಕ್ಷಿಣೇಶ್ವರ ದೇವಸ್ಥಾನದ ಹಿಂದ್ಗಡೆ ಇದ್ದಂಥ ಜಾಗ ಕಾಡಿನಲ್ಲಿ. ಯಾಕಪ್ಪ ಅಂತ ಕೇಳಿದಾಗ ನಾನು ಛತ್ರಿ ಮರ್ತು ಬಂದುಬಿಟ್ಟಿದ್ದೀನಿ, ಅದಕ್ಕೆ ಛತ್ರಿ ಎತ್ಕೊಂಡು ಹೋಗಿದ್ರೆ ಮಳೆ ಬರ್ಬೋದು ಅಂತ ಛತ್ರಿ ಮರ್ತು ಬಂದುಬಿಟ್ಟಿದ್ದೀನಿ ಅಂತ. ಶ್ರೀರಾಮಕೃಷ್ಣ ಬೈತಾನೆ, ಎಂಥ ಮೂರ್ಖ ನೀನು, ನಾನು ಯಾವಾಗಲೂ ಸಮಾಧಿಯಲ್ಲೇ ಇರ್ತೀನಿ, ನಿರ್ವಿಕಲ್ಪ ಸಮಾಧಿಯಲ್ಲೇ ಇರ್ತೀನಿ. ಅವಾಗ ಮಾತ್ರ ವಾಪಸ್ ಬಂದು ಹೋಗ್ತಿರ್ತೀನಿ ಅಷ್ಟೇ. ಯಾವಾಗ ನಾನು ನಿರ್ವಿಕಲ್ಪ ಸಮಾಧಿಯಲ್ಲಿ ಇರ್ತೀನಿ. ನಾನು ಹುಡ್ದಾಗಿದ್ದು ಇಲ್ಲಿವರೆಗೂ ಜೀವನದಲ್ಲಿ ಒಂದು ವಸ್ತುವನ್ನು ನಾನು ಕಳೆದಿಲ್ಲ. ಜೀವನದಲ್ಲಿ ಒಂದು ವಸ್ತು ನಾನು ಎಲ್ಲೂ ಬಿಟ್ಟು ಬರಲಿಲ್ಲ. ನೀವೆಲ್ಲ ಯಾವಾಗಲೂ ಜಗತ್ತಲ್ಲೇ ಇರ್ತೀರ, ಅಪ್ಪಿತಪ್ಪಿನೂ ನೀವು ಇನ್ನೂ ಮೇಲಕ್ಕೆ ಹೋಗ್ಲಿಲ್ಲ, ಸಮಾಧಿಗೆ ಹೋಗ್ಲಿಲ್ಲ, ಒಂದು ಕೊಡೆಗೆ ಬಿಟ್ಟು ಬಂದಲ್ಲ ಏನು ಅಂತ ಹೇಳಿ ಶ್ರೀರಾಮಕೃಷ್ಣರು ಅವನಿಗೆ ಚಾಟಿ ಬಿಸ್ದಂಗೆ ಹೊಡಿತಾರೆ. ನಮ್ಗೇನಂದ್ರೆ ಸ್ಪಿರಿಚುಯಾಲಿಟಿ, ಅಧ್ಯಾತ್ಮ ಅಂದ್ರೆ ಹೆಂಗೆಂಗೋ ಇರೋದು, ಗಡ್ಡ ಮೀಸೆಲ್ಲ ಬಿಟ್ಕೊಂಡಿರೋದು, ಊಟ ತಿಂಡಿ ತಿಂದೇ ಇರುವಂಥದ್ದು, ಗಲೀಜಾಗಿರೋದು, ಜವಾಬ್ದಾರಿತನ ಇಲ್ಲದೆ ಇರುವಂಥದ್ದು, ನಿರ್ಲಕ್ಷ್ಯದಿಂದ ಹೇಗಿದ್ರು ಆಯ್ತು ಅಂತೇಳಿ ಲೇಟಾಗಿ ಬರೋದು. ಯಾಕೆ ಅಂದ್ರೆ ಲೇಟಾಗಿ ಬಂದ್ರೆ ನಾನು ತುಂಬಾ ಬ್ಯುಸಿ ಇದ್ದೀನಿ ಅಂತ ಜನ ಅರ್ಥ ಮಾಡ್ಕೊಳ್ತಾರೆ ಅಂತ ತಪ್ಪು ಕಲ್ಪನೆ ಬೇರೆ. ನಿರ್ಲಕ್ಷ್ಯತನ. ಶ್ರೀರಾಮಕೃಷ್ಣ ಹೇಳ್ತಾರೆ, ನೀನು ಒಂದು ಛತ್ರಿಯನ್ನ ಮರ್ತು ಬಂದವನು, ನಾಳೆ ನಿನ್ನ ಬಗ್ಗೆ ನಾನು ಹೇಳಿರುವಂತ ಒಳ್ಳೊಳ್ಳೆ ಉಪದೇಶ ರತ್ನಗಳನ್ನೇ ನೀನು ಮರ್ತು ಬಿಡ್ತೀಯಲ್ಲಪ್ಪ ಅಂದ್ರೆ ನಿರ್ಲಕ್ಷ್ಯತನ. ಇನ್ನೊಂದ್ಸರಿ ಶ್ರೀರಾಮಕೃಷ್ಣ ವಚನವೇದನ್ನು ಬರೆದಂತಹ ಮಾಸ್ಟರ್ಗೆ ಹೇಳ್ತಾರೆ, ಶ್ರೀರಾಮಕೃಷ್ಣ ಕೋಣ ಇದ್ದಂತ ಒಂದು ಚಾಕು ತೆಗೆದುಕೊಂಡು ಹಣ್ಣನ್ನು ಕಟ್ ಮಾಡಬೇಕಂತ ಹಣ್ಣನ್ನು ಕಟ್ ಮಾಡ್ತಾರೆ. ಆಮೇಲೆ ಮಾಸ್ಟರ್ ಎಲ್ಲೋ ಇರ್ತಾನೆ. ಶ್ರೀರಾಮಕೃಷ್ಣ ಹೇಳಿದ್ರೆ, ಆ ಚಾಕು ಇದ್ದಂಥ ಜಾಗ ಅದಲ್ಲ, ಅದು ಎಲ್ಲಿತ್ತೋ ಅಲ್ಲೇ ವಾಪಸ್ ಇಡುವಂತೆ. ಅವನು ಯೋಚನೆ ಮಾಡ್ತಾನೆ, ತಲೆ ಕೆಡ್ಕೊಳ್ತಾನೆ, ನಾನು ಎಲ್ಲಿಂದ ಚಾಕು ತೆಗೆದುಕೊಂಡಿದ್ದೆ, ಯಾವುದೋ ಒಂದು ಕಬೋರ್ಡಲ್ಲಿ ಒಂದು ಕಡೆ ಇತ್ತು, ಅಲ್ಲೇ ಇರ್ತಾನೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ನಾನು ನೀನು ಹೊರಟೋಗ್ತೀಯ ಸಂಜೆ ಆದ್ಮೇಲೆ, ರಾತ್ರಿ ನನಗೇನಾದ್ರೂ ಚಾಕು ಬೇಕು ಅಂದ್ರೆ ಟ್ಯೂಬ್ಲೈಟ್ ಇರ್ಲಿಲ್ವಲ್ಲ, ಸೊ ಹಣತೆದಿದ್ದಲ್ಲಿ ಕತ್ತಲ್ಲಾದ್ರೂ ನಾನು ಹೋಗ್ಬಿಟ್ಟು ಕೈ ಹಾಕಿದ್ರೆ ನನಗೆ ಚಾಕು ಸಿಗಬೇಕು. ಅದನ್ನ ನಾನು ಜಾಗದಲ್ಲಿ ಇಟ್ಟಿದ್ದೀನಿ, ಅದು ನನ್ನ ಮನಸ್ಸಲ್ಲಿ ರಿಜಿಸ್ಟರ್ ಆಗಿದೆ, ಹಾಗೆ ಕತ್ತಲಲ್ಲಾದ್ರೂ ಹೋಗಿ ಕೈ ಹಾಕಿದ್ರೆ ಅದು ಸಿಗಬೇಕು ಅಂತ ಇದು ಹೇಳ್ತಾರೆ. ಇವ್ರೇನು ಪರಮಹಂಸರು ಅಂತ ಹೇಳ್ತಾರೆ, ಸಮಾಧಿಲಿ ಇದೀನಿ ಅಂತಾರೆ, ಚಾಕು ಅಲ್ಲೆಲ್ಲ ಇಟ್ಟಿದ್ರಿ ಇವ್ರೇನು ಗಂಟು ಹೋಗ್ತಾರ. ಅದನ್ನೇ ಮುಂದೆ ಮಾಸ್ಟರ್ ಹೇಳ್ತಾನೆ, ಇದು ನಿಜವಾದ ಟ್ರೈನಿಂಗ್ ಅಂತ. ಯಾಕಂದ್ರೆ ಮತ್ತೆ ಪುನಃ ಅದನ್ನೇ ಮತ್ತೆ ಮಾಡಿ ವ್ಯವಸ್ಥಿತ ರೂಪದಲ್ಲಿ ಮಾಡಿದಾಗ ನಮ್ಮ ಮನಸ್ಸು ಒಂದು ಡಿಸಿಪ್ಲಿನ್ ಅಂತ ಬರ್ತದೆ, ಸಂಯಮ ಅಂತ ಒಂದು ಬರ್ತದೆ. ಆವಾಗ ನಾವು ಆತ್ಮ ಸಾಕ್ಷಾತ್ಕಾರವನ್ನು ಪಡ್ಕೊಳ್ಳಿಕ್ಕೆ, ಆತ್ಮ ತತ್ವವನ್ನು ಪಡ್ಕೊಳ್ಳಿಕ್ಕೆ, ಪರತತ್ವವನ್ನು ಪಡಲಿಕ್ಕೆ ನಮ್ಮ ಮನಸ್ಸು ಸಿದ್ಧವಾಗ್ತದೆ. ಅದಕ್ಕೆ ಸಾಧು ಚತುರ್ಥಿ ಸಂಪನ್ನವನ್ನ ನಾವು ವೇದಾಂತವನ್ನ ಅಭ್ಯಾಸವನ್ನ ಮಾಡೋಕ್ಕಿಂತ ಮುಂಚೆ ಅದನ್ನ ಇಟ್ಟಿದ್ದು. ನಮ್ಮ ಸ್ಪಿರಿಚುಯಾಲಿಟಿ ಅಂತಂದ್ರೆ ಈ ತರ ನಾವು ಏನೇನೋ ಯೋಚನೆ ಮಾಡ್ತಾ ಇರ್ತೀವಿ. ಇದನ್ನ ಗುರುಗಳ ಮುಖ ಕಲಿತಾಗ, ಗುರುಗಳ ಮುಖೇನ ನಾವು ಓದಿದಾಗ, ಅದಕ್ಕೆ ಸ್ವಾಮಿ ಯತೀಶ್ವರಾನಂದ ಒಂದು ಕಡೆ ಇರ್ತಾರೆ, ಸ್ಪಿರಿಚುಯಾಲಿಟಿ ಇಸ್ ನಥಿಂಗ್ ಬಟ್ ಕಾಮನ್ ಸೆನ್ಸ್ ಅಂತ. ಇದು ನಾನು ಫಸ್ಟು 8-9ನೇ ಕ್ಲಾಸಲ್ಲಿ ಇದ್ದಾಗ ನಾನು ಓದಿದ್ದು, ಧ್ಯಾನ ಜೀವನ ದೀಪಿಕೆ ಓದ್ತಿದ್ದಾಗ ಸ್ಪಿರಿಚುಯಾಲಿಟಿ ಇಸ್ ನಥಿಂಗ್ ಬಟ್ ಕಾಮನ್ ಸೆನ್ಸ್ ಅಂತ ಹೇಳಿ 8-9ನೇ ನಾನು ಜೋರಾಗಿ ನಕ್ಬಿಟ್ಟೆ. ಸ್ಪಿರಿಚುಯಾಲಿಟಿ ಅಂದ್ರೆ ಎಲ್ಲಿ, ಕಾಮನ್ ಸೆನ್ಸ್ ಅಂದ್ರೆ ಎಲ್ಲಿ, ಇದೆರಡನ್ನು ಹೇಳ್ತಾರೆ ಸ್ವಾಮಿಗೆ ತಲೆ ಇರಲ್ಲ ಅಂತ. ಈಗ ನನಗೆ ಅರ್ಥ ಆಗಿದೆ ಸ್ಪಿರಿಚುಯಾಲಿಟಿ ಅಂದ್ರೆ ಕಾಮನ್ ಸೆನ್ಸ್ ಅಂದ್ರೆ ಏನು. ಸೊ ಅವರೆಲ್ಲ ಒಂದು ಸರಳವಾಗಿ ಹೇಳ್ತಾರೆ, ಆದರೆ ಅದರಲ್ಲಿ ಅತ್ಯಂತ ಉನ್ನತವಾದಂತಹ ಮಹೋತ್ತಮವಾದಂತಹ ಅರ್ಥಗಳು ಅದರಲ್ಲಿದೆ. ಅದು ನಮ್ಮ ನಿರ್ಲಕ್ಷ್ಯತನದಿಂದ, ನಮ್ಮ ಮನಸ್ಸಿನ ಪ್ರಮಾದದಿಂದ ನಾವು ಸೋಕಾಲ್ಡ್ ಬುದ್ಧಿವಂತರು ಅಂತ ಅಂದ್ಕೊಂಡು ಸಾಕಷ್ಟು ಮಾಡ್ತಾ ಇರ್ತೀವಿ. ಸಾಕಷ್ಟು ನೆಗ್ಲಿಜೆನ್ಸ್ ಅಂತ ಇಟ್ಕೊಂಡು ಈ ನೆಗ್ಲಿಜೆನ್ಸ್ ಏನಾಗುತ್ತೆ ಅಂದ್ರೆ ನಾವು ಹಿಂದೆ ಹೋಗ್ತಾ ಇರ್ತೀವಿ. ನಾಳೆ ಮಾಡಿದ್ರಾಯ್ತು, ನಾಳದು ಮಾಡಿದ್ರಾಯ್ತು, ಆಚೆ ನಾಳದು ಮಾಡಿದ್ರಾಯ್ತು ಅಂತ ಹೀಗೆ ಹಲವಾರು ಜನ್ಮಗಳು ಕಳೆದು ಬಿಡ್ತೀವಿ. ಇನ್ನೊಂದಷ್ಟು ಹಲವಾರು ಜನ್ಮಗಳು ಕಲಿತಲ್ಲಿ ಗ್ಯಾರಂಟಿ ಇದೆ ನಮ್ಗೆ. ಯಾಕಂದ್ರೆ ನಮ್ಗೇನು ಅರ್ಜೆಂಟಾಗಿ ಏನಿಲ್ವಲ್ಲ, ಅದಕ್ಕೆ. ಸೊ ಹಂಗಾಗಿ ಈ ನಿರ್ಲಕ್ಷ್ಯತನವನ್ನ ನಾವು ಸ್ವಲ್ಪ ಎಚ್ಚರದಿಂದ ಇದ್ದು, ಅದಕ್ಕೆ ಅರೈಸ್ ಅವೇ ಉತ್ತಿಷ್ಠ ಥಾ ಜಾಗೃತ ಅಪ್ರಾಪ್ಯ ವರಾನ್ನಿ ಬೋಧಕ. ಏನಪ್ಪಾ ಅಂತಂದ್ರೆ ಈ ಜಾಗೃತಿ, ಪ್ರಮಾದ ಏನು, ನಿರ್ಲಕ್ಷ್ಯತನ. ನಾವು ಜೀವನದಲ್ಲಿ ಸಂಸಾರ ಚಕ್ರ ಯಾವಾಗ ಬಂದು ನಮಗೆ ಬೇಯಿಸುತ್ತೋ, ಮೋಹ ಬಂದು ಯಾವಾಗ ಇದಾಗುತ್ತೋ ನಮಗೆ ಗೊತ್ತಿಲ್ಲ. ಶ್ರೀರಾಮಕೃಷ್ಣ ಹೇಳ್ತಾರೆ ನೋಡಿ, ಯುವಕರ ಯಾವಾಗ ನೀವು ಸಂಸಾರದಲ್ಲಿ ಬಿದ್ದು ಹಾಳಾಗ್ತಿರೋ ಗೊತ್ತಿಲ್ಲ. ಅದಕ್ಕಿಂತ ಮುಂಚೆ ಭಗವಂತನ ಅರ್ಥ ಮಾಡ್ಕೊಂಬಿಡಿ, ನಿಮ್ಮನ್ನು ನೀವು ಯಾರು ಅಂತ ಅರ್ಥ ಮಾಡ್ಕೊಂಬಿಡಿ, ಆವಾಗ ನೀವು ಸಂಸಾರದಲ್ಲಿದ್ರು ಏನೂ ಸಮಸ್ಯೆ ಇಲ್ಲ ಅಂತ.
ಅವ್ರಿಗೆ ಆ ತುಡಿತ, ಎಲ್ಲಿ ಇವ್ರು ಹಾಳಾಗೋಗ್ಬಿಡ್ತಾರೋ, ಎಲ್ಲಿ ಆ ಸಂಸಾರ ಚಕ್ರದಲ್ಲಿ ಬಿದ್ದು ಮತ್ತೆ ಹಾಳಾಗ್ತಾರೋ. ಹೇಗೆ 100 ಲೀಟರ್ ಹಾಲಿರ್ಬೋದು, ಒಂದೇ ಒಂದು ನಿಂಬೆಹಣ್ಣಿನ ಒಂದೇ ಒಂದು ತಟ್ಟು ನಿಂಬೆಹಣ್ಣಿನ ರಸ ಸಾಕು ಇಡೀ ಹಾಲು ಹೊಡೆದೋಗ್ಲಿಕ್ಕೆ. ಆ ಥರ ಈ ಸಂಸಾರದ ಒಂದು ಹನಿ ಸಾಕು ನಮ್ಮೆಲ್ಲ ಅಧ್ಯಾತ್ಮವನ್ನ, ನಮ್ಮ ತಪಸ್ಸನ್ನು ನಾಶ ಮಾಡಲಿಕ್ಕೆ. ಹಾಗಾಗಿ ಆಚಾರ್ಯರು, ಸಾಧಕರು ಹೇಳ್ತಾರೆ, ನಾವು ನಿರ್ಲಕ್ಷ್ಯತನವನ್ನ ತೋರಿಸಬಾರ್ದು. ಅದೊಂದು ಮಹಾಪ್ರಮಾದ, ಅದೊಂದು ದೊಡ್ಡ ಶತ್ರು ಆಧ್ಯಾತ್ಮಿಕ ಜೀವನದಲ್ಲಿ. ನಿರ್ಲಕ್ಷ್ಯ ಭೌತಿಕ ಜಗತ್ತಲ್ಲಿರ್ಬೋದು, ಆಂತರ್ಯದ ಜಗತ್ತಲ್ಲಿ, ಆಧ್ಯಾತ್ಮಿಕ ಜಗತ್ತಲ್ಲಿ ಇರ್ಬೋದು, ನಾವು ನಿರ್ಲಕ್ಷ್ಯತನ ತೋರಿಸಬಾರ್ದು. ಆಧ್ಯಾತ್ಮಿಕ ಜಗತ್ತಲ್ಲಂತೂ ಇಲ್ಲ. ಯಾಕಂದ್ರೆ ಶುರಸ್ಯ ಧಾರ ನಿಷಿತಾದುರತ್ತೆಯ ದುರ್ಗಂ ಪಥಸ್ವತ್ ಕವಯೋ ವದಂತೆ, ಇಟ್ ಇಸ್ ವಾಕಿಂಗ್ ಆನ್ ದ ರೇಸ್ ಆಫ್ ಸೆಟ್. ಆಧ್ಯಾತ್ಮಿಕ ಜೀವನ ಅಂತ ಅಂದ್ರೆ 2 ಕತ್ತಿಯ ಇದ್ದಂತೆ, ಅದ್ರ ಮೇಲೆ ನಾವು ನಡೀತಾ ಇರುವಂತ ಜೀವನ. ಅದಕ್ಕೆ ಸರ್ವಜ್ಞರು ಹೇಳಿದ್ದು ಅಂತ ಹೇಳ್ತಾರೆ, ನನ್ಗೆ ಗೊತ್ತಿಲ್ಲ. ದಂಡಿಸದ ದೇಹವನ್ನು ಖಂಡಿಸದೆ ಮೋಹನ್ ಒಂದುಂಡು ಏರ್ಲಿಕ್ಕೆ, ಅದು ಡ್ಯಾಶ್ ಏನು ಕೇಳಕ್ ಬೇಡ, ಡ್ಯಾಶ್ ಆಳ್ವಳೆ ಸರ್ವಜ್ಞ. ಸೊ ನಮ್ಗೆ ಇಷ್ಟ ಬಂದ ಊಟ ಮಾಡ್ಕೊಂಡು, ಇಷ್ಟ ಬಂದ ಜೀವನ ಮಾಡಿ, ಹೇಗೋ ಜೀವನ ಮಾಡಿ, ಒಂದು ಅರ್ಧ ಗಂಟೆ 1 ಗಂಟೆ ಸತ್ಸಂಗ ಮಾಡಿಬಿಡ್ತೀವಿ, ನಮ್ಗೆ ಆತ್ಮ ಜಾಗೃತಿ ಆಗಿಬಿಡ್ಲಿ, ಆತ್ಮ ಜಾಗೃತಿ ಆಗ್ಬಿಡುತ್ತೆ ಅಂತಿದ್ರೆ, ನಿರ್ಲಕ್ಷ್ಯ ತಂದಿದ್ರೆ ಗ್ಯಾರಂಟಿ ಆಗಲ್ಲ. ಅದಕ್ಕೆ ಬೇಕಾಗಿರುವಂತಹ ಏನು ಜಾಗೃತ ಧನವನ್ನ ನಾವು ಇಟ್ಕೊಳ್ಬೇಕಾಗತ್ತೆ. ಮತ್ತೆ ಇನ್ನೊಂದು ಹೇಳ್ತಾರೆ, ಇತರರಿಂದ ನಾವು ಪ್ರಭಾವಕ್ಕೆ ಒಳಗಾಗ್ಬಿಡ್ತೀವಿ ಬೇಗ. ಈಗಿನ ಮಾಡರ್ನ್ ಯಂಗ್ಸ್ಟರ್ಸ್ ಹೇಗೇಗೋ ಕೂದಲು ಬಿಟ್ಕೊಂಡಿರ್ತಾರೆ. ಯಾಕೆ ಅಂದ್ರೆ ಫಿಲಮ್ ಹಾಕಿ ಬಿಟ್ಕೊಂಡಿದ್ರು ಅಂತ. ಅದು ಬೇಕೋ ಬೇಡವೋ, ಸರಿಯೋ ತಪ್ಪು ಅಂತ ವಿವೇಚನೆ ನಮಗಿಲ್ಲ ಇನ್ನೂ. ಯಾಕಂದ್ರೆ ತುಂಬಾ ಜನ ಯುವಕರು ಕಡಿಮೆ ಇದ್ದಾರೆ, ಅದಕ್ಕೆ ಈ ಎಕ್ಸಾಂಪಲ್ ತಗೊಳ್ತೀನಿ. ಪಕ್ಕದ ಮನೇಲಿ 21 ಇಂಚಿನ ಹೊಸ ಸ್ಕ್ರೀನ್ ಇರುವಂತ ಒಳ್ಳೆ ಸ್ಕ್ರೀನ್ ಅಂತ ಟಿವಿ ತಗೊಂಡ್ಬಂದಿದ್ದಾರೆ. ರೀ ಏನ್ರಿ, ಕಾಫಿ ಬೇಕಾ, ತಿಂಡಿ ಬೇಕಾ, ಏನು ಇಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾಳೆ ಮನೆ ಅಂಗಡಿ. ಯಾಕೆಂದ್ರೆ ಪಕ್ಕದ ಮನೇಲಿ 21 ಇಂಚಿಂದು 1.5 TV ಸ್ಕ್ರೀನ್ ಅಂತೆ, ತುಂಬಾ ಚೆನ್ನಾಗಿದೆಯಂತೆ, ಅದಕ್ಕೇನೋ ಪ್ಲಗ್ಗು ಕೊಡ್ಬೇಕಾಗಿರುವಂತೆ, ತುಂಬಾ ಚೆನ್ನಾಗಿದೆಯಂತೆ. ಓ ಹೌದಾ, ನಮ್ಮ ಮನೆಗೂ ತಗೊಂಬನ್ರಿ. 3 ತಿಂಗಳಿಂದ ತಗೊಂಬಂದಲ್ಲಿ 18 ಇಂಚಿನ ಸ್ಕ್ರೀನ್, 21 ಇಂಚಿನ ಸ್ಕ್ರೀನ್ ಆದ್ರೇನು, 18 ಇಂಚಿನ ಸ್ಕ್ರೀನ್ ಆದ್ರೂ ನೀವು ನೋಡುವಂತ ಸೀರಿಯಲ್ ಸಾಕು ಕಣೆ ಇರ್ಬೇಡ. ಇಲ್ರಿ, ಪಕ್ಕದ ಮನೆ 21 ಇಂಚ್ ಸ್ಕ್ರೀನ್ ತಂದವರೇ, ನೀವು ತರಬೇಕು, ಇಲ್ಲ ನಾಳೆ ನನಗೆ ಊಟ ಕಟ್ ಅಂತೆ. ಯಾಕಂದ್ರೆ ಇತರರಿಂದ ನಾವು ಈಸಿಯಾಗಿ ಪ್ರಭಾವಕ್ಕೆ ಒಳಗಾಗ್ತಾ ಇರ್ತೀವಿ. ಇದೊಂದು ನಮ್ಗೆ ಜಸ್ಟ್ ನಾನು ಈ ಥರ ಎಕ್ಸಾಂಪಲ್ ಯಾಕೆ ಕೊಟ್ಟರೆ ನಮ್ಗೆ ಅರ್ಥ ಆಗಲಿ ಅಂತ ಅಷ್ಟೇ. ಇದೇ ಥರನೇ ಹಲವಾರು ವಿಚಾರಗಳಿಂದ ನಾವು ಪ್ರಭಾವಕ್ಕೆ ಒಳಗಾಗ್ತಾ ಇರ್ತೀವಿ. ವಿಶ್ವದಲ್ಲಿ ನಡೆದಿರುವಂಥ ಎಲ್ಲ ದೊಡ್ಡ ದೊಡ್ಡ ವಿಶ್ವದ ಯುದ್ಧಗಳನ್ನ ನೋಡಿ, ಅವರು ಬೇರೆಯವರ ಚಿಂತನೆಗಳ ಪ್ರಭಾವಿತರಾಗಿ ಈ ದೊಡ್ಡ ಯುದ್ಧಗಳು ನಡೆದಿದ್ದು. ಯಾಕೆ ಜಿಹಾದ್ ನಡೀತಾ ಇದೆ, ಸಾವಿರಾರು ಜನ ಇದಕ್ಕೆ ಸಾಯ್ತಾ ಇದ್ದಾರೆ, ಅವ್ರಿಗೇನೋ ಹೇಳ್ಬಿಟ್ರು ಕಫೀರ್ ಅಂತ ಹೇಳಿ. ಯಾರು ಅಲ್ಲಾಹವನ್ನ ಯಾರು ಅಕ್ಸೆಪ್ಟ್ ಮಾಡಲ್ಲ ಅವ್ರನ್ನೆಲ್ಲ ಕಫೀರ್ ಅಂತ ಕರೀತಾರೆ, ಅವ್ರನ್ನೆಲ್ಲ ಸಾಯಿಸು, ನಿನಗೆ ಸ್ವರ್ಗ ಸಿಗುತ್ತೆ ಅಂತ ಒಂದೇ ಒಂದು ಆಲೋಚನೆ ಅವ್ರ ಮೇಲೆ ಪ್ರಭಾವ ಬಿತ್ತು. ಹಾಗಾಗಿ ಸಾವಿರಾರು ಜನ ಸಾಯಿಸ್ತಾ ಇದ್ದಾರೆ, 10 ಮನೆಗಳನ್ನು ಹಾಳು ಮಾಡ್ತಾ ಇದ್ದಾರೆ. ಸೊ ಅಂದ್ರೆ ಪ್ರಭಾವ, ಒಂದೇ ಒಂದು ಥಾಟ್, ಒಂದೇ ಒಂದು ವೃತ್ತಿ. ಇನ್ನು ನೀವು ಏನಾದರೂ ಯಾಕೆ ಇದೆಲ್ಲ ನಾನು ಹೇಳ್ತೀನಿ ಅಂದ್ರೆ, ನಮ್ಮ ಧರ್ಮನ ಓದಲಿಲ್ಲ, ಬೇರೆ ಧರ್ಮನ ಮೊದಲೇ ಓದಲಿಲ್ಲ, ನಮ್ಮ ಧರ್ಮ ಸರಿ ಅಂತ ನಾವು ಹೇಳ್ತಾ ಇರ್ತೀವಿ. ಕ್ರುಸೇಡರ್ಸ್, ನೈಟ್ ಟೆಂಪ್ಲರ್ಸ್ ಅಂತ ದೊಡ್ಡ ದೊಡ್ಡ ಪುಸ್ತಕಗಳೇ ಬಂದಿದೆ, ದೊಡ್ಡ ದೊಡ್ಡ ಡಾಕ್ಯುಮೆಂಟ್ಗಳು ಬಂದಿದೆ, ನೀವು ಯೂಟ್ಯೂಬಲ್ಲಿ ಕೂಡ ನೋಡ್ಬೋದು. ಏನಂತಂದ್ರೆ, ಒಂದು ಜೆರುಸಲೆಮ್ಗೆ, ಒಂದು ಪ್ಯಾಲೆಸ್ಟೈನ್ಗೋಸ್ಕರ ಮುಸಲ್ಮಾನರು ಒಂದು ಕ್ರೈಸ್ತರು 10 ಶತಮಾನಗಳು ಯುದ್ಧ ಮಾಡಿದ್ದಾರೆ. 10 ಶತಮಾನಗಳು ಯುದ್ಧ ಮಾಡಿದ್ರು, ಅದನ್ನು ಪಡ್ಕೋಬೇಕು ಅಂತ. ನಮ್ಮಲ್ಲಿ ಎಲ್ಲಿ ಯುದ್ಧ ನಡೀತಾ ಇರೋದು? ಆಮೇಲೆ ನಾವು ಹೇಳ್ತಾರೆ ಧರ್ಮದ ಹೆಸರಲ್ಲಿ, ಭಾರತದಲ್ಲಿ ಹಿಂದೂ ಧರ್ಮದ ರಕ್ತಪಾತ ನಡೆದು ಬಿಡ್ತು ಅಂತ. ನಾವು ಕೂಡ ಹೌದು ಸ್ವಾಮಿಗಳ ನೀವು ಹೇಳ್ತಿರೋ ಸರಿ ಅಂತ ನಾವು ಒಪ್ಕೊಂಡ್ಬಿಡ್ತೀವಿ. ಯಾಕಂದ್ರೆ ನಮ್ಮ ಧರ್ಮ ನಾವು ಓದಲಿಲ್ಲ, ಬೇರೆ ಧರ್ಮನ ಮೊದಲೇ ಓದಲಿಲ್ಲ. ಸೊ ನಮ್ಮ ಧರ್ಮದಲ್ಲಿ ರಕ್ತಪಾತ ನಡೆದಿದೆ ಅಂದ್ರೆ ಹೌದು ಅಂತ ತಪ್ಪು ತಿಳುವಳಿಕೆ. ಇನ್ನೂ ಬೆಸ್ಟ್ ಎಕ್ಸಾಂಪಲ್ ನಮ್ಮ ಮೀಡಿಯಾ ಮೇಲೆ ಎಷ್ಟು ಪ್ರಭಾವ ಬೀಳ್ತಾ ಇದೆ ನಮಗೆಲ್ಲ, ನಮ್ಮ ಧರ್ಮದ ಮೇಲೆ, ನಮ್ಮ ದೇಶದ ಮೇಲೆ, ನಮ್ಮ ಸಂಸ್ಕೃತಿ ಮೇಲೆ. ನಮ್ಗೆ ಯಾಕೆ ಸರಿಯಾದಂಥ ಇದು ಸಿಗ್ತಾ ಇಲ್ಲ ಅಂದ್ರೆ, ನಮ್ಮ ಶಿಕ್ಷಣದಲ್ಲೂ ಇಲ್ಲ, ನಮ್ಮ ಹಿರಿಯರು ನಮ್ಗೆ ಹೇಳಿಕೊಡ್ತಾ ಇಲ್ಲ, ಅದ್ರ ಜೊತೆಗೆ ನಮ್ಮ ಮೀಡಿಯಾ. ಇತರರು ನಾವು ಎಷ್ಟು ಈ ಸಾಮಾನ್ಯ ವಿಷಯಗಳಲ್ಲಿ ಇಷ್ಟು ಪ್ರಭಾವಿತರಾದರೆ, ಇನ್ನು ಆಧ್ಯಾತ್ಮದ ವಿಷಯದಲ್ಲಿ, ಆಧ್ಯಾತ್ಮದ ಅಂತರಂಗದ ಜಗತ್ತಿನಲ್ಲಿ ನಾವೆಷ್ಟು ಪ್ರಭಾವಿತರಾಗಿರ್ಬೋದು ಆಲೋಚನೆಯನ್ನು ಮಾಡಿ. ಸೊ ಹಾಗಾಗಿ ಇದು ಕೂಡ ಬುದ್ಧಿ, ಸೋಕಾಲ್ಡ್ ಬುದ್ಧಿ ಅಂತ ಹೇಳ್ತೀವಲ್ಲ, ಬುದ್ಧಿಯ ಇನ್ನೊಂದು ದೋಷ ಅಂತೆ. ಇತರರಿಂದ ಪ್ರಭಾವವಾದ ವಿಪ್ರಾಲಬ್ಧಿ ಅಂತ ಹೇಳ್ತಾರೆ. ಇದನ್ನ ನಾವು ಎಚ್ಚೆತ್ಕೋಬೇಕಾದ್ರೆ ಗುರುವಿನ ಕೃಪೆ ಇರಬೇಕು. ಗುರು ಹೇಳಿಕೊಟ್ಟ ಉಪದೇಶಗಳನ್ನ ನಾವು ಚಾಚೂ ತಪ್ಪದೆ ನಡೆಸಬೇಕು. ಒಂದ್ಸರಿ ಹೇಳ್ತಾರೆ ಅದ್ಭುತಾನಂದಜಿ ಮಹಾರಾಜ್, ಅದ್ಭುತರವರು. ಯಾಕಂದ್ರೆ ಅವ್ರು ಈ ಶ್ರೀರಾಮಕೃಷ್ಣ 4ನೇ ಕ್ಲಾಸ್ ಆದ್ರೂ ಓದಿದ್ರು, ಅವ್ರಿಗೆ ಓದ್ಲಿಕ್ಕೆ ಬರೀಲಿಕ್ಕಾದ್ರೂ ಬರ್ತಿತ್ತು. ಈ ರಕ್ತುರಾಮ್ ಅಂತೇಳಿ ಲಾಟು ಮಾರದ ನಾವೇನು ಕರಿತೀವಿ, ಅವ್ರಿಗೆ ಓದ್ಲಿಕ್ಕೂ ಬರೀಲಿಕ್ಕೂ ಬರ್ತಿರ್ಲಿಲ್ಲ. ಶ್ರೀರಾಮಕೃಷ್ಣ ಅವ್ರಿಗೆ ಅಕ್ಷರಾಭ್ಯಾಸವನ್ನು ಪ್ರಯತ್ನ ಮಾಡಿ, ಅಪ್ಪ ನಿನ್ನ ಹತ್ರ ಅಕ್ಷರಾಭ್ಯಾಸ ಮಾಡ್ಲಿಕ್ಕಾಗಲ್ಲ, ನೀನು ಕಲಿಯೋದಿಲ್ಲ ಅಂತೇಳಿ ಬಿಟ್ಟುಬಿಟ್ರು ಅಂತ ಒಬ್ಬ ಶಿಷ್ಯ ಇದ್ದ. ಅಂದ್ರೆ ಈಗಿನ ಕಾಲದ ನಿರುಕ್ಷರ ಕುಕ್ಷಿ.
ಅಂಥ ಲಾಟು ಲಾಟು ಮಹಾರಾಜ್ ಅಂತ ಆಗ್ತಾರೆ. ಮುಂದೆ ವೇದಾಂತಗಳನ್ನು ಅವ್ರು ಹೇಳ್ತಾರೆ. ಅವ್ರು ಹೇಳಿದಂಥ ಎಲ್ಲ ಮಾತುಗಳು ಕೂಡ ವೇದಾಂಗಗಳಾಗಿತ್ತು. ಹೇಗೆ ಅಂದರೆ ಗುರುಕೃಪೆ ಆದ್ರಿಂದ ಅವ್ರಿಗೆ ಓದ್ಲಿಕ್ಕೆ ಬರಲಿಲ್ಲ, ಬರೀಲಿಕ್ಕೆ ಬರಲಿಲ್ಲ, ರಾಮಾಯಣ ಮಹಾಭಾರತ ಓದಲಿಲ್ಲ, ಯಾವುದೇ ಭಾಗವತ ಓದಲಿಲ್ಲ. ಆದರೂ ಕೂಡ ವೇದಾಂಗ ನಾವು ಹೇಳಿದೆಲ್ಲ ಮಾತುಗಳು ವೇದಾಂಗದಲ್ಲಿ ನೀವು ಯಾವುದೋ ಒಂದು ಉಪನಿಷತ್ತಿನ ಮಾತುಗಳಿಗೆ ತುಲನೆ ಮಾಡಬಹುದಿತ್ತು. ಹೇಗೆ ಸಾಧ್ಯ ಆಯ್ತು ಅಂದರೆ ಗುರುಕೃಪೆ ಏನು ಯಾವ ಥರ ಗುರುಕೃಪೆ ಆಯ್ತು ಅಂದರೆ ಗುರುಗಳು ಹೇಳಿದಂಥ ಮಾತನ್ನು ಚಾಚು ತಪ್ಪದೆ ನಡೆಸ್ತಾ ಇದ್ರು. ಒಮ್ಮೆ ಕರೀತಾರೆ ಲಾಟು ರಕ್ತರಾಮ್ ಅಂತೇಳಿ, ಅವನು ಬರೋದಿಲ್ಲ. ಭಕ್ತರು ಕೇಳ್ತಾರೆ ಯಾಕೆ ಅವ್ನು ಬರ್ತೀರ ಅಂದರೆ ಮಲಗಿದ್ದಾನೆ. ಓಹೋ ಸರಿ. ಆಮೇಲೆ ಎದ್ದು ಬಂದ್ಮೇಲೆ ಏನಪ್ಪ ನೀನು ಹೀಗೆ ಮಲಗಿದ್ರೆ, ಹೀಗೆ ನಿದ್ದೆ ಮಾಡ್ಲಿಕ್ಕೆ ಬಂದಿದ್ಯಾ ನೀನು ದಕ್ಷಿಣೇಶ್ವರಕ್ಕೆ, ಹೀಗೇನಾದರೂ ನೀನು ನಿದ್ದೆ ಮಾಡ್ತಿದ್ರೆ ಭಗವಂತನ ಸಾಕ್ಷಾತ್ಕಾರನ ಯಾವಾಗ ಮಾಡ್ಕೊಳ್ತೀಯಪ್ಪ ಅಂತ ಒಂದೇ ಪ್ರಶ್ನೆ ಕೇಳ್ತಾರೆ. ಅಂದರೆ ಎಕ್ಸ್ಟ್ರಾ ನಿದ್ದೆ ಮಾಡಬೇಡ ಅಂತ ಅವ್ರು ಹೇಳಿದ್ದು. ಆದರೆ ಇವನು ಅದನ್ನ ಅಕ್ಷರಶಃ ಪಾಲಿಸ್ದ. ಆವತ್ತಿನಿಂದ ಯೋಚನೆ ಮಾಡ್ದ, ಇನ್ನಿಂದ ನಾನು ನಿದ್ದೆ ಮಾಡಲ್ಲ, ಯಾಕೆ ನನ್ನ ಗುರುಗಳು ಹೇಳಿದ್ದಾರೆ ಅಂತ. ಆಮೇಲೆ ಸಾಯುವವರೆಗೂ ಹೆಚ್ಚಾಗಿ ಅವ್ರು ನಿದ್ದೆ ಮಾಡಿದ್ದೇ ಇಲ್ಲ. ದಿನಕ್ಕೆ 1 ಗಂಟೆ 2 ಗಂಟೆಗಳ ಕಾಲ ಮಲಗಿದ್ದಿಲ್ಲ. ಅಂದ್ರೆ ಗುರು ಹೇಳಿದಂತನ್ನ ಚಾಚು ತಪ್ಪದೆ ನಡೆಸಿದ್ರು. ಹಾಗಾಗಿ ಅವ್ರು ಹೇಳುವಂತ ಎಲ್ಲ ಮಾತು ವೇದಾಂತದ ಮಾತುಗಳಾಯ್ತು. ಇನ್ನು ನಾವು ತೋಡಕಾಚಾರ್ಯರ ಕಥೆ ಕೇಳಿದ್ದೀವಿ, ಪದ್ಮಪಾದಾಚಾರ್ಯರ ಕಥೆಗಳನ್ನು ನಾವು ಕೇಳಿದ್ದೀವಿ. ಅದೆಲ್ಲ ಏನು ಗುರುಕೃಪೆ ಆಯಿತು ಅಂದರೆ ನಾವೇನು ಓದಬೇಕಾಗಿಲ್ಲ, ನಾವೇನು ಮಾಡಬೇಕಿಲ್ಲ. ಗುರು ಹೇಳಿದ್ದನ್ನು ಮಾಡಿಬಿಟ್ಟ ಅಂತ ಅಂದರೆ ನಾವು ಆರಾಮಾಗಿ ಭಗವಂತನನ್ನು ಪಡ್ಕೊಳ್ತೀವಿ. ಹಾಗಾಗಿ ನಮಗೆ ಗುರು ಬೇಕಾಗಿದ್ದಾನೆ. ನಾವೆಲ್ಲ ಎಷ್ಟೇ ಓದಿರ್ಬೋದು, ನಾವೆಷ್ಟೇ ತಿಳ್ಕೊಂಡಿರ್ಬೋದು, ನಾವೆಷ್ಟೇ ಗ್ರ್ಯಾಜುಯೇಟ್ಗಳಾಗಿರ್ಬೋದು, ಯೂನಿವರ್ಸಿಟಿಲಿ ಫಸ್ಟ್ ರ್ಯಾಂಕ್ ಬಂದಿದ್ರು ಕೂಡ ಗುರು ಕೃಪೆ ನಮಗೆ ಆಗದೆ ಇದ್ದರೆ ನಮಗೆ ಇದಾಗುವುದಿಲ್ಲ. ಒಂದೇ ಒಂದು ಸಣ್ಣ ಕಥೆ ಮುಗಿಸ್ತೇನೆ. ಏನಪ್ಪ ಅಂತಂದರೆ ಮೊನ್ನೆಷ್ಟು ನಡೆದಿರುವಂಥ ಘಟನೆ ಅಂತ ಹೇಳ್ತಾರೆ. ಇದು ತಮಿಳುನಾಡಲ್ಲಿ ನಡೆದಿರುವಂಥ ಘಟನೆ. ಒಬ್ಬ ಸ್ತ್ರೀ, ಆ ಸ್ತ್ರೀಗೆ ವಿಶೇಷವಾದಂಥ ಅನುಭೂತಿಗಳು, ಕನಸಿನಲ್ಲೆಲ್ಲ ಅನುಭೂತಿಗಳು, ವಿಶೇಷವಾದಂಥ ಏನೇನೋ ಮಹಾನ್ ಅನುಭೂತಿಗಳು. ಅವ್ರಿಗೆಲ್ಲ ತುಂಬ ಜನ ಈಗ ಇತ್ತೀಚೆಗೆ ಪೂಜೆಯನ್ನು ಮಾಡಲಿಕ್ಕೆ ನಾವು ಪ್ರಾರಂಭ ಮಾಡಿದ್ದಾರೆ ಅಂತ ಕೇಳಿದ್ದೇನೆ. ಆ ಸ್ತ್ರೀಗೆ ವಿವಿಧ ರೀತಿಯಂಥ ಅಲೌಕಿಕವಾದಂತಹ ಅನಿರ್ವಚನೀಯವಾದಂಥ ಅನುಭವಗಳು. ಅದೇನು ಅಂತ ಅದು ಸರಿನೋ ತಪ್ಪು ಅಂತ ಒಳಗೆ ಅರ್ಥ ಆಗ್ತಿಲ್ಲ. ಒಬ್ಬರು ಆತ್ಮವನ್ನು ಅನುಸಂಧಾನ ಮಾಡಿರುವಂಥ ಒಬ್ಬ ಶ್ರೇಷ್ಠ ಗುರುಗಳು ಅವಳ ಗ್ರಾಮಕ್ಕೆ ಹೋದಾಗ ಈ ಸ್ತ್ರೀ ಬರ್ತಾಳೆ. ಗುರುಗಳೇ, ನನ್ನ ಕೆಲವು ಸಂಶಯಗಳಿದೆ. ನನಗೆ ಸ್ವಪ್ನದಲ್ಲಿ ಈ ರೀತಿಯಂಥ ಅಲೌಕಿಕವಂತ ಅನುಭವಗಳು ಆಗ್ತಾ ಇದೆ. ನಾನು ಓದಲಿಲ್ಲ, ಬರೀಲಿಲ್ಲ, ಇದು ಸರಿನೋ ತಪ್ಪೋ ಏನು ನನಗೆ ಅರ್ಥ ಆಗ್ತಲ್ಲ, ದಯವಿಟ್ಟು ಹೇಳಿ ಅಂತೇಳಿ ಅವಳ ಅನುಭವಗಳನ್ನು ಹೇಳ್ಕೊಂಡು ಹೋಗ್ತಾಳೆ. ಆ ಹಿರಿಯ ಯತಿಗಳು ಹೇಳ್ತಾರೆ ಆಮೇಲೆ ಮುಂದೆ, ನೀ ಕಂಡಿದ್ದೆಲ್ಲ ಸತ್ಯಮ್ಮ. ನಾವೇನು ಉಪನಿಷತ್ತುಗಳಲ್ಲಿ ಬ್ರಹ್ಮ ಪುರುಷರು ಅಂತ ಏನು ಕಳ್ತಾರೆ, ಬ್ರಹ್ಮಜ್ಞರು ಅಂತ ನಾವೇನು ಹೇಳ್ತೀವಿ, ಯಾರು ಬ್ರಹ್ಮ ಸಾಕ್ಷಾತ್ ಪಡ್ಕೊಂಡಿದ್ದಾರೆ, ಜೀವನ್ ಮುಕ್ತರು ಅಂತ ಹೇಳ್ತಾರೆ, ಅವರ ಅನುಭವಗಳು ನೀನು ಏನು ಇದೆ ಅಂತ ನಾವು ಶಾಸ್ತ್ರ ಗ್ರಂಥಗಳಲ್ಲಿ ಓದಿದೀವೋ ಅದೆಲ್ಲವನ್ನು ಕೂಡ ನೀನು ಹೇಳ್ತಾ ಇದೀಯಾ. ಸೊ ನಿನಗೂ ಕೂಡ ಏನು ಅತ್ಯುನ್ನತವಾದ ಒಂದು ಭಾವನೆ ಇಲ್ಲ, ನಿನಗೊಂದು ಅನುಭವ ಆಗಿದೆ, ನಿನಗೊಂದು ಸತ್ಯ ದರ್ಶನ ಆಗಿದೆ, ನಿನಗೆ ಆಗಿದ್ದೆಲ್ಲ ಸತ್ಯ ಅಂತ ಹೇಳಿ ಅವಳಿಗೆ ಆಶ್ವಾಸನೆಯನ್ನು ಆ ಸ್ತ್ರೀಗೆ ಕೊಟ್ಟಾಗ ಅವಳಿಗೆ ಅವಳ ಮೇಲೆ ವಿಶ್ವಾಸ ಬರ್ತದೆ. ಅದನ್ನ ಅವರು ಯಾವುದೋ ಒಂದು ದೃಷ್ಟಾಂತದಲ್ಲಿ ಹೇಳ್ತಾರೆ, ನಾವು ಎಷ್ಟೇ ಮುಂದುವರೆದಿದ್ರು ಕೂಡ ನಮ್ಗೆ ನಿಜವಾದ ಸಾಕ್ಷಾತ್ಕಾರ ಆಗ್ತಿದ್ರು ಕೂಡ ಅದೇ ಸಾಕ್ಷಾತ್ಕಾರ, ಅದು ಆತ್ಮ ಸಾಕ್ಷಾತ್ಕಾರ ಅಂತ ಹೇಳಿ ನಮಗೆ ಗುರುಗಳು ಹೇಳಿದಾಗ ಮಾತ್ರ ಅದು ನಮಗೆ ಖಚಿತತೆಯನ್ನು ಪಡೀತದೆ. ಹಾಗಾಗಿ ನಮಗೆ ಗುರುಗಳು ಬೇಕು ಅಂತ ಗುರುವಿನ ಪ್ರಾಮುಖ್ಯತೆಯನ್ನು ಹೇಳ್ತಾ ಇರುವಂಥ ಸಮಯದಲ್ಲಿ ಆ ಯತಿಶ್ರೇಷ್ಠಿ ಮಾತನ್ನ ಅವರ ಉಪನ್ಯಾಸದಲ್ಲಿ ಹೇಳ್ತಾರೆ. ಹಾಗಾಗಿ ಅಂಥ ಒಂದು ಶ್ರೇಷ್ಠ ಅನುಭವ ಪಡೆದಿರುವಂಥ ಮಹಿಳೆಗೆ ಖಚಿತವಾಗಬೇಕಾದ್ರೆ, ಗುರುವಿನ ಒಬ್ಬರ ಸಹಾಯವಾಗಬೇಕಾದ್ರೆ ಇನ್ನು ನಿಮ್ಮೆಲ್ಲರ ಪಾಡೇನು. ಹಾಗೆ ಗುರುವಿನ ಪಾತ್ರ ಅತ್ಯುನ್ನತವಾದಂಥದ್ದು. ನಾವೆಷ್ಟೇ ಬುದ್ಧಿವಂತು ಅಂತ ಆಗಿದ್ರು ಕೂಡ ಗುರು ನಮಗೆ ಬೇಕೇ ಬೇಕು. ಗುರುವಿನ ಹೇಳಿದಂತೆ ಚಾಚು ತಪ್ಪದೆ ನಾವು ನಡೆಯೋಣ. ಅವನ ಕೃಪೆ ನಮಗೆ ಬೇಕು. ಅವನ ಕೃಪೆ ನಮಗೆಲ್ಲ ಆಗಲಿ. ಆ ಗುರುರಾದ ಸಚ್ಚಿದಾನಂದ ಪರಬ್ರಹ್ಮನಾದ ಭಗವಾನ್ ಶ್ರೀರಾಮಕೃಷ್ಣ ಕೃಪೆ ನಿಮ್ಮೆಲ್ಲರ ಮೇಲೆ ಆಗಲಿ. ಸತ್ಯ ಸಂಧಾನ ನಮಗೆಲ್ಲ ಆಗಲಿ ಅಂತ ಅವರಲ್ಲಿ ವಿಶೇಷವಾಗಿ ಪ್ರಾರ್ಥಿಸ್ತಾ ನನ್ನ ಉಪನ್ಯಾಸದ ಪುಷ್ಪಗಳನ್ನು ಅವನ ಅಡಿದವರಿಗೆ ಸಮರ್ಪಿಸಿ ನನ್ನ ಪುಟ್ಟ ಮಾತನ್ನು ಮುಗಿಸ್ತೇನೆ. ಜಯ ರಾಮಕೃಷ್ಣ.